ಯಾವುದೇ ಮುಚ್ಚುಮರೆ ಇಲ್ಲ. ಯಾರನ್ನು ಮೆಚ್ಚಿಸುವ ಪ್ರಶ್ನೆ ಇಲ್ಲವೇ ಇಲ್ಲ. ನೇರ ಪ್ರಶ್ನೆ, ನೇರ ಉತ್ತರ. ಇದು ಜನಮನ. ನಾನು ಚಿದಾನಂದ ಪಟೇಲ್. ನಮ್ಮ ಶಾಸಕರುಗಳಿಗೆ RCB ಟಿಕೆಟು, RCB ಮ್ಯಾಚ್ ಟಿಕೆಟು ಫ್ರೀ ಬೇಕಂತೆ. 4 ಟಿಕೆಟ್ಗಳನ್ನು ಡಿಮ್ಯಾಂಡ್ ಮಾಡಿದ್ದಾರೆ. ವಿಧಾನಸಭೆ ಅಧಿವೇಶನದಲ್ಲೇ ತಮಗೂ ಮತ್ತು ತಮ್ಮ ಕುಟುಂಬಕ್ಕೂ ಕೂಡ ಉಚಿತವಾಗಿ ಟಿಕೆಟನ್ನು ಕೊಡಬೇಕು ಅಂತೇಳಿ ಬೇಡಿಕೆಯನ್ನು ಇಟ್ಟಿದ್ದಾರೆ. ಸ್ಪೀಕರ್ UT ಖಾದರ್ ಅವರು ಸದ್ಯಕ್ಕೆ ಬೇಡಿಕೆಗೆ ಅಸ್ತು ಅಂತ ಹೇಳಿದ್ದಾರೆ. ಮತ್ತೊಂದು ಕಡೆ KCA ಚೇರ್ಮನ್ ಆಗಿರ್ತಕ್ಕಂಥ ವೆಂಕಟೇಶ್ ಪ್ರಸಾದ್ ಅವರು 2 ಟಿಕೆಟ್ ಕೊಡಲಿಕ್ಕೆ ಒಪ್ಪಿರ್ತಕ್ಕಂಥದ್ದು. ಈಗಾಗಲೇ 16 ಎಕರೆ ವಿಸ್ತೀರ್ಣದಲ್ಲಿರ್ತಕ್ಕಂಥ ಚಿನ್ನಸ್ವಾಮಿ ಕ್ರಿಕೆಟ್ ಸ್ಟೇಡಿಯಂ ತಿಂಗಳಿಗೆ ಬರೋಬ್ಬರಿ ಕೇವಲ 1600 ರೂಪಾಯಿ ಬಾಡಿಗೆಯನ್ನು ಸರ್ಕಾರಕ್ಕೆ ಕೊಡ್ತಿರ್ತಕ್ಕಂಥದ್ದು. 16 ಎಕರೆ ಪ್ರದೇಶದಲ್ಲಿ ಇರ್ತಕ್ಕಂಥದ್ದು. ಎಲ್ಲದರ ನಡುವೆ ದಾವಣಗೆರೆ ಮತ್ತು ಬಾಗಲಕೋಟೆ ಉಪಚುನಾವಣೆ ನಡೀತಿರ್ತಕ್ಕಂಥದ್ದು. ಈ ಒಂದು ಉಪಚುನಾವಣೆ ಕಾಂಗ್ರೆಸ್ಗೂ ಕೂಡ ಮಹತ್ವದಾಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಭಾರತೀಯ ಜನತಾ ಪಕ್ಷ ಆಡಳಿತ ವಿರೋಧಿ ಅಲೆ ಇದೆ ಅಂತ ಹೇಳ್ತಿದೆ. ಹಾಗಾಗಿ ಆಡಳಿತ ಅಲೆ ವಿರೋಧಿ ಇದೆಯಾ ಅನ್ನೋದನ್ನು ತಾವು ಗೆದ್ದು ತೋರಿಸ್ಬೇಕಾಗಿರ್ತಕ್ಕಂಥದ್ದು. ಈ ಎಲ್ಲ ವಿಚಾರಗಳ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡ್ತೀವಿ. ಆರಂಭದಲ್ಲಿ ನಾವು IPL ಮ್ಯಾಚ್ ಬಗ್ಗೆ ನಾವು ಕೇಳ್ತೀವಿ. ಟಿಕೆಟನ್ನು ಕೇಳಿದ್ದಾರೆ ಶಾಸಕರು. 4 ಅಥವಾ 5 ಟಿಕೆಟನ್ನು ಉಚಿತವಾಗಿ ಕೊಡಿ ಅಂತ ಹೇಳ್ತಿದ್ದಾರೆ. ಮತ್ತೊಂದು ಕಡೆ 16 ಎಕರೆ ಜಾಗವನ್ನ ನಾವು ಕೇವಲ 1600 ರೂಪಾಯಿ ಕೊಟ್ಟಿದ್ವಿ, ಅಲ್ಲಿ ಒಳಗಡೆ ಹೋದರೆ ಕನಿಷ್ಠ ಗೌರವ ಕೊಡಲ್ಲ ಅಂತೇಳಿ ವಿಪಕ್ಷ ನಾಯಕ R ಅಶೋಕ್ ಕೂಡ ಕಿಡಿಕಾರಿದ್ದಾರೆ. ಇತ್ತೀಚೆಗೆ 11 ಜನ ಕಾಲು ತುಳಿತದಲ್ಲಿ ಸತ್ತೋಗಿ ಇನ್ನೂ ಅದು ಮಾಸಿಲ್ಲ. ಈಗಾಗಲೇ ಜನರ ಸಮಸ್ಯೆ 108 ಇರುವಾಗ ಟಿಕೆಟಿನ ಅವಶ್ಯಕತೆ ಈಗ ಸರಿಸುಮಾರು ವಿಧಾನಸಭಾ ಎಲ್ಲ ಚೆಕ್ ಮಾಡಿದರೆ 300 ಜನ VVIP ಆಗ್ತಾರೆ. ಆ 300 ಜನಕ್ಕೆ 4 ಟಿಕೆಟ್ ಬೇಕು ಅಂದಾಗ 1200 ಜನ ಅಲ್ಲಿ ಅವರಿಗೆ ಕೊಟ್ಬಿಟ್ರೆ ಜನಸಾಮಾನ್ಯರಿಗೆ ಎಲ್ಲಿ ಹೋಗಬೇಕು? ಖಂಡಿತ ನಾನು ಇದಕ್ಕೆ ಸಮ್ಮತ ಇಲ್ಲ ಅಂತ ಹೇಳ್ತೀನಿ ನಾನು. ಯಾಕಂದರೆ ಈ VVIP ಸಂಸ್ಕೃತಿ ಅನ್ನೋದು 2 ಕೊಡ್ತಾರೆ, 1 ಕೊಡ್ತಾರೆ, ಓಕೆ, 4 ಕೇಳಿದ್ದು ತಪ್ಪು. ಅದು ಅಲ್ಲದೆ ಬೇರೆ ಸಮಸ್ಯೆಗಳಿದೆ. ನೀವು ಈಗ ಏನು ಬೈ ಎಲೆಕ್ಷನ್ ಬಗ್ಗೆ ಮಾತಾಡ್ತಿದ್ದೀರಿ. ಬೈ ಎಲೆಕ್ಷನ್ ದಾವಣಗೆರೆ ನಾವು ಇದುವರೆಗೆ ಬರದೇ ಇರುವ ಜಾಗ ಇರ್ಬೋದು. ಜನ ವಿರೋಧಿ ಯಾವ ಥರ ಇದೆ ಅನ್ನೋದನ್ನು ಈ ಸರಿ ಎಲೆಕ್ಷನಲ್ಲಿ ನಾವು ತೋರಿಸ್ಕೊಡ್ತೀವಿ. ಈ ಎಲೆಕ್ಷನ್ ಬರೀ ಬೈ ಎಲೆಕ್ಷನ್ ಅಲ್ಲ. ಕಾಂಗ್ರೆಸ್ಸಿಗೆ ನಾವು ಎಷ್ಟೊಂದು ಗೆದ್ದಿದ್ದೀವಿ, ಇದೇನು ವಿಷಯ ಅಲ್ಲ ಅಂತ ತಿಳಿಬೋದು. ಆದರೆ ಈ ವಿಷಯ ಖಂಡಿತವಾಗಲೂ ಸಾರ್ವತ್ರಿಕ ಚುನಾವಣೆಗೆ ಇದು ದಿಕ್ಸೂಚಿ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಅಲ್ಲಿರುವಂಥ ಇಷ್ಟು ವರ್ಷದಿಂದ ದುಡಿದಿರುವಂಥ ಏನು ಈ ಚುನಾವಣೆ ಸಾಮಾನ್ಯ ಕಾರ್ಯಕರ್ತ ಹಾಗೂ ಒಂದು ನಮ್ಮ ಪರಿಶಿಷ್ಟ ಪಂಗಡದ ಒಂದು ಕಾರ್ಯಕರ್ತರ ಮಗರಿಗೆ ಕೊಟ್ಟಿದ್ದು, ಅವರಿಗೂ ಸಾವಿರಾರು ಕೋಟಿ ಒಡೆಯ ಇವರಿಗೂ ವಿರೋಧ ಇರುವಂತಹ ಇದು. ಯಾಕಂದ್ರೆ 3 ತಲೆಮಾರಿನ ಒಡೆಯ. ನಾನು ಹೇಳ್ತಿರೋದು ಈ ಥರದಲ್ಲಿ ಖಂಡಿತವಾಗ್ಲೂ ಜನ ಇದಕ್ಕೆ ಸರಿಯಾಗಿ ಉತ್ತರ ಕೊಡ್ತಾರೆ. ಯಾಕೆಂತ ಹೇಳ್ತೀನಿ ಕೇಳಿ. ಮುಸಲ್ಮಾನರು ಅಲ್ಪಸಂಖ್ಯಾತರು ಬರೀ ಚುನಾವಣೆಗೆ ಸೀಮಿತ. ಇವರು ಪ್ರತಿ ಎಲ್ಲಾ ಕಡೆನೂ ಮೂಗಿಗೆ ತುಪ್ಪ. ಕಾಂಗ್ರೆಸ್ ಹೇಳ್ತಾರೆ ಅಲ್ಪಸಂಖ್ಯಾತರ ಬಗ್ಗೆ ನೀವು ಮಾತಾಡಬಾರ್ದು ಅಂತ. ಯಾಕಂತ ಹೇಳಿದ್ರೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಒಂದೇ ಒಂದು ನೀವು ಟಿಕೆಟ್ ಕೊಟ್ಟಿಲ್ಲ. ಈ ಇಶ್ಯೂ ಇಟ್ಕೊಂಡು ನೀವು ಅಲ್ಪಸಂಖ್ಯಾತರ ಮೇಲೆ ಈ ರೀತಿ ಪ್ರೀತಿ ತೋರಿಸ್ತಿಲ್ಲ. ಇದು ಯಾವ ಪ್ರೀತಿ? ನಾವು ಟಿಕೆಟ್ ಕೊಟ್ಟಿಲ್ಲ ಅಂತ ಅವ್ರು ಜಗಜ್ಜಾಹೀರ ನೀವೇ ಕೊಟ್ಬಿಡ್ಬೇಕಿತ್ತಲ್ಲ. ಆದ್ರೆ ಅವರು ಇದುವರೆಗೆ ಇತಿಹಾಸದಲ್ಲಿ ಎಲ್ಲೆಲ್ಲಿ ಕೊಟ್ಟಿದ್ದಾರೆ, ಯಾವ ತರ ಮಾಡಿದ್ದಾರೆ, ಯಾವ ತರ ಮೋಸ ಮಾಡಿದ್ದಾರೆ. ಮುಸಲ್ಮಾನರಿಗೆ ಏನೇ ಹೇಳಿದ್ರು ನಾವು ಸಬ್ಕ ಸಾಥ್, ಸಬ್ಕ ವಿಕಾಸ್, ಸಬ್ಕ ವಿಶ್ವಾಸ್, ಸಬ್ಕ ಪ್ರಯಾಸ್ ಅಂತಲೇ ಇರೋದು. ಟಿಕೆಟ್ ಕೊಡಲ್ಲಲ್ರಿ. ಎಲೆಕ್ಷನ್ MP ಎಲೆಕ್ಷನ್ಗೆ ಎಷ್ಟು ಟಿಕೆಟ್ ಕೊಟ್ಟಿದ್ದೀರಾ? MLA ಎಲೆಕ್ಷನ್ಗೆ ಎಷ್ಟು ಟಿಕೆಟ್ ಕೊಟ್ಟಿದ್ದೀರಾ? ಒಂದೇ ಒಂದು ಟಿಕೆಟ್ ಕೊಟ್ಟಿಲ್ಲ. ನೀವು ಈಗ ಸಿಂಪತಿನ ಯಾಕೆ ತೋರಿಸ್ತಿದ್ದೀರಾ? ಯಾವತ್ತಾದ್ರೂ ನರೇಂದ್ರ ಮೋದಿ ಅಥವಾ BJP ಅವರು ಯಾವತ್ತಾದ್ರೂ ಕೂಡ ಇದು ಹಿಂದೂಗಳಿಗೆ ಮಾತ್ರ ಅಂತ ಎಲ್ಲಾದ್ರೂ ಮಾಡಿದಾರ? ಯಾವತ್ತಾದ್ರೂ? ಅದೇ ಆದ್ರೆ ಕಾಂಗ್ರೆಸ್ ಏನ್ ಮಾಡುತ್ತೆ ಹೇಳಿ, ಇದು ಹಿಂದೂಗಳಿಗೆ ಅಂತ ಹೇಳಿ ಮೂಗಿಗೆ ಬೆಲ್ಲ ತುಪ್ಪ ಸವರೋ ಕೆಲಸ. ಯಾವತ್ತೂ ಕೂಡ ಭಾರತೀಯ ಜನತಾ ಪಾರ್ಟಿ ಸಬ್ಕ ಸಾಥ್ ಅಂತಲೇ ಇರೋದು. ಯಾವತ್ತು ಹಿಂದೂಗಳಿಗೆ ಇದು, ಮುಸ್ಲಿಮರಿಗೆ ಇದು ಅಂತ ಭೇದ ಭಾವ ಮಾಡೇ ಇಲ್ಲ. ಧರ್ಮ ಒಡೆಯುವುದೇನಾದ್ರೂ ಇದ್ರೆ ಸಿದ್ದರಾಮಯ್ಯನವರು. ನಾವು ನೋಡಿ, ಕೊನೆಯದಾಗಿ ಒಂದು ವಿಷಯ ಇಂಪಾರ್ಟೆಂಟ್ ಹೇಳಲೇಬೇಕು. ಮುಸಲ್ಮಾನರು ವೋಟ್ ಕೇಳುವಾಗ ನಮ್ಮ ಕಮ್ಯುನಿಟಿ ಇಷ್ಟಿದೆ, ನಮ್ಮ ಒಂದು ಧರ್ಮ ಇಷ್ಟಿದೆ ಅಂತ ಹೇಳ್ತಾರೆ. ಆದ್ರೆ ಹಿಂದೂಗಳು ಮಾತ್ರ ಜಾತಿ ಇಷ್ಟಿದೆ ಅಂತ ಹೇಳಬೇಕು, ಧರ್ಮ ಹೇಳೋದಿಲ್ಲ. ನೋಡಿ, ಯಾವತ್ತಿದ್ರು ಕೂಡ ಜಾತಿ ಧರ್ಮ ಒಡೆಯುವ ಕೆಲಸನ ಸಿದ್ದರಾಮಯ್ಯನವರು ಮಾಡ್ತಾನೆ ಇದ್ದಾರೆ. ಈ ಎಲೆಕ್ಷನ್ ಅವರಿಗೆ ಪಾಠ ಕಲಿಸುತ್ತೆ. ರಾಜ್ಯದಲ್ಲಿ ಅನೇಕ ಸಮಸ್ಯೆಗಳಿದ್ದು, ಅನೇಕ ಜ್ವಲಂತ ಸಮಸ್ಯೆಗಳು ಇರ್ತಕ್ಕಂಥದ್ದು. ಈ ಎಲ್ಲ ಸಮಸ್ಯೆಗಳ ನಡುವೆ IPL ಟಿಕೆಟ್ಗೆ ಬೇಡಿಕೆ ಇಟ್ಟಿರತಕ್ಕಂಥದ್ದು ಎಷ್ಟು ಮಟ್ಟಕ್ಕೆ ಸರಿ? ಈಗ ಇದು ಮೊದಲಿಂದನೇ ನಡ್ಕೊಂಡು ಬಂದಿರತಕ್ಕಂಥ ವಿಷಯ. ಪಾಸ್ಗಳು ಕೊಡೋದು BJP ಸರ್ಕಾರ ಇದ್ದಾಗಲೂ ನಡೀತು, ಕಾಂಗ್ರೆಸ್ ಸರ್ಕಾರ ಇದ್ದು ನಡೀತು, JDS ಇದ್ದಾಗ ನಡೀತು. ಏಕೆ ನನ್ನ ಸದನದಲ್ಲೂ ಸಹ ಅಶೋಕ್ ಅವರು ಸಹ ಅದಕ್ಕೆ ಧ್ವನಿ ಜೋಡಿಸಿದ್ದಾರೆ. ಸೊ ಹಾಗಾಗಿ ಇವರು ಅದಕ್ಕೆ ನಾನು ವಿರೋಧ ವ್ಯಕ್ತಪಡಿಸ್ತೀನಿ ಅಂದರೆ ಇವರು ಅಶೋಕ್ ಅವ್ರಿಗೆ ಇವರು ವಿರೋಧ ವ್ಯಕ್ತಪಡಿಸ್ಬೇಕು ಫಸ್ಟು. ಅರ್ಥ ಆಯ್ತಾ? ಅವರು ಒಂದು ಜನರಲ್ ಆಗಿ ಹೆಂಗೆ ಕೇಳಬೇಕು ಆ ರೀತಿ ಎಲ್ಲ MLAಗಳಿಗೂ ಇದನ್ನು ಕೊಡಿ ಅಂತ ಕೇಳಿದವರು. ಏನೋ ಕಾಂಗ್ರೆಸ್ ಅವ್ರಿಗೆ ಕೊಡಿ, BJP ಅವ್ರಿಗೆ ಕೊಡಿ ಅಂತ ಕೇಳಲಿಲ್ಲ. ಇದು ಒಂದು ಚಿಕ್ಕ ವಿಷಯ. ಇದನ್ನು ಹೋಗಿ ಇವರು ಇಷ್ಟು ದೊಡ್ಡದಾಗಿ ತೊಗೊಂಡು ಮಾತಾಡೋದು ಎಷ್ಟು ಮಟ್ಟಕ್ಕೆ ಸರಿ ಅನ್ನೋದು ಗೊತ್ತಿಲ್ಲ.
ಅದಾದಮೇಲೆ ದಾವಣಗೆರೆ ವಿಷಯ ಬೈ ಎಲೆಕ್ಷನ್ ಬಗ್ಗೆ ಮಾತಾಡೋಕ್ಕೆ ಬಂದರು. ದಾವಣಗೆರೆ ಬೈ ಎಲೆಕ್ಷನ್ ವಿಷಯ ಮಾತಾಡಬೇಕಾದ್ರೆ ಹೇಳಿದ್ರೆ ಬಿ ಜೆ ಪಿ ಅವ್ರಿಗೆ 2 ನಾಳಿಗೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಏನಕ್ಕೆ ಅಂತ ಹೇಳಿದ್ರೆ ಅದನ್ನ ಹೇಳ್ಬಿಡ್ತೀನಿ. ಯಾಕೆ ಅದು 2 ನಾಳಿಗೆ ಅಂತ ಹೇಳ್ತೀನಿ ಅಂದರೆ, ಈಗ ಏನಾದರೂ ನಾವು ಮುಸಲ್ಮಾನರಿಗೆ ಟಿಕೆಟ್ ಕೊಡಕ್ಕೆ ಹೋದ್ರೆ ಮುಸಲ್ಮಾನರನ್ನ ಓಲೈಕೆ ಮಾಡ್ತೀರಾ ಅಂತ ಹೇಳ್ತೀರಾ. ಇವತ್ತು ಮುಸಲ್ಮಾನರಿಗೆ ನಾವು ಟಿಕೆಟ್ ಕೊಟ್ಟಿಲ್ಲ ಅಂದ್ರೆ ಯಾಕೆ ನೀವು ಮುಸಲ್ಮಾನರಿಗೆ ಟಿಕೆಟ್ ಕೊಟ್ಟಿಲ್ಲ ಅಂತ. ಆದರೆ ಇವರು ಸಹ ಮುಸಲ್ಮಾನರಿಗೆ ಟಿಕೆಟ್ ಕೊಡಲ್ಲ. ಹಾಗಾಗಿ ಸುಮ್ಮನೆ ಅದ್ರ ಬಗ್ಗೆ ಎಲ್ಲ ಮಾತಾಡಿಕೊಂಡು ರಾಜಕೀಯವಾಗಿ ಪ್ರತಿಯೊಂದು ಸಲನೂ ನೀವು ಕಾರ್ಡ್ನ ಯೂಸ್ ಮಾಡೋದು ಸರಿಯಲ್ಲ ಅಂತ ನನ್ನ ಒಂದು ಭಾವನೆ. ಎಸ್ ಸರ್, ಎಲ್ಲ ಒಂದು ಕಡೆ ಈಗ RCB ಮ್ಯಾಚ್ ಇದೆ, ನಮಗೆ ಟಿಕೆಟ್ ಬೇಕಂತ ಕೇಳಿದ್ದಾರೆ. ಅಶೋಕ್ ಕೂಡ ಪರೋಕ್ಷವಾಗಿ ಕೇಳಿದ್ರು. ಎಲ್ಲ MLAಗಳು ಕೂಡ ಇದು ಬೇಕಾಗಿರ್ತಕ್ಕಂಥದ್ದು. ಅನೇಕ ರಾಜ್ಯದ ಸಮಸ್ಯೆಗಳ ಬಗ್ಗೆ ಯಾರೂ ಡಿಮ್ಯಾಂಡ್ ಮಾಡಲ್ಲ, ಟಿಕೆಟ್ ಬಗ್ಗೆ ಮಾತ್ರ ಡಿಮ್ಯಾಂಡ್ ಮಾಡ್ತಾರೆ. ಸರ್ ಟಿಕೆಟ್ ಕೊಳ್ಳೇಬೇಕು. ಏನಕ್ಕೆ ಏನು ಕೆಲಸ ಅಂತೂ ಮಾಡ್ತಾ ಇಲ್ಲ. ಎಂಟರ್ಟೈನ್ಮೆಂಟ್ ಆದರೂ ಹೋಗಿ ನೋಡ್ಕೊಂಡು ಬರಲಿ. MLAಗಳಿಗೆ ಏನು ಕೆಲಸ ಇದೆ? ಏನಾದರೂ ಮಾಡ್ತಾರಂದ್ರೆ ಅವ್ರು ಟಿಕೆಟ್ ಕೇಳಿಲ್ಲ ಅಂದ್ರೆ ನಡೆಯುತ್ತೆ. ಅವ್ರಿಗೆ ಮಾಡೋಕ್ಕೆ ಕೆಲಸನೇ ಇಲ್ಲ. ನೀವು MLAಗಳಿಗೆ ಅವಮಾನ ಮಾಡ್ತಿದ್ದೀರಾ. ಯಾಕಂದ್ರೆ ಆಮ್ ಆದ್ಮಿ ಪಾರ್ಟಿ ಒಂದು ಕಾರ್ಪೊರೇಷನ್ ಕ್ಯಾಂಡಿಡೇಟು ಇಲ್ವಲ್ಲ, ಹಂಗಾಗಿ ಅವಮಾನ ಇಲ್ಲ. ಅವ್ರ ಮುಖದ ಮೇಲೆ ಹೇಳ್ತಾ ಇದೀವಿ. ಏನಕ್ಕಂದ್ರೆ 5 ಟಿಕೆಟ್ ಏನಕ್ಕೆ ಕೇಳ್ತಾ ಇದಾರೆ ಗೊತ್ತಾ? ಅವ್ರ ಮನೆಯವ್ರು ಕರ್ಕೊಂಡು ಹೋಗಕ್ಕೆ. ಅದು ಕಾರ್ಯಕರ್ತಕ್ಕೆ ಸಿಗಲ್ಲ, ಅವ್ರ ಮನೆಯವ್ರಿಗೆ ಸಿಗತ್ತೆ. ಯಾವ ತರ ಇವಾಗ ದಾವಣಗೆರೆಯಲ್ಲಿ ಟಿಕೆಟ್ ಕೊಟ್ಟಿದ್ದಾರೆ ಅವ್ರ ಫ್ಯಾಮಿಲಿ ಅವ್ರಿಗೆ, ಆ ತರ IPL ಟಿಕೆಟ್ ಕುಟುಂಬಕ್ಕೋಸ್ಕರ ಅವ್ರು ಕೇಳ್ತಾ ಇರೋದು. ಯಾರೋ ಸಾಮಾನ್ಯ ಜನರಿಗೆ ಸಿಗಲ್ಲ. ಇನ್ನೊಂದು ಕಾಂಗ್ರೆಸ್ ಅವ್ರು ಇವಾಗ ಹೇಳ್ತಾ ಇದ್ರು, ಮುಸಲ್ಮಾನರ ಬಗ್ಗೆ ಜಾಸ್ತಿ ಪ್ರೀತಿ ಬಂದ್ಬಿಟ್ಟಿದೆ. ನಮ್ಮ ದೇಶ ಫ್ರೀಡಮ್ ಬಂದು 75 ವರ್ಷಕ್ಕಿಂತ ಜಾಸ್ತಿ ಆಯ್ತು. ಆದರೆ ಕಾಂಗ್ರೆಸ್ ಇಂದ ಮಾತ್ರ ಮುಸಲ್ಮಾನರಿಗೆ ಫ್ರೀಡಮೇ ಸಿಗ್ತಾ ಇಲ್ಲ. ಪಾಪ ಒಂದು ಸೀಟ್ ಕೊಡಲ್ಲ, ಎಲ್ಲಾದ್ರೂ ನಿಂತ್ಕೊಂತಾರಂದ್ರೆ ಅಲ್ಲೂ ಹೋಗಿ ಕೈ ಕಾಲು ಹಿಡ್ದು ಮನೆಗೆ ಕರ್ಕೊಂಡು ಬಂದ್ಬಿಡ್ತಾರೆ. ಸರ್ ಯಾವ ತರ ದಾವಣಗೆರೆಯಲ್ಲಿ ಕೊಡ್ಬೇಕಾಗಿತ್ತು, ಏನಕ್ಕೆ ಕೊಟ್ಟಿಲ್ಲ? ಡಬಲ್ ಸ್ಟ್ಯಾಂಡರ್ಡ್ ಇವ್ರದ್ದು. ಬರೀ ಮುಸಲ್ಮಾನರು ಓಟ್ ಮಾತ್ರ ಬೇಕು. ಇವ್ರು ಕರೆಕ್ಟಾಗಿ ಎಲ್ಲಾದ್ರೂ ನಿಂತ್ಕೊಂತಾರಂದ್ರೆ ಅವ್ರಿಗೆ ಹೊಟ್ಟೆ ನೋವು. ನೋಡಿ, ಆಮ್ ಆದ್ಮಿ ಪಾರ್ಟಿಯವರು ನಾವು ಯಾವತ್ತೂ ಜಾತಿ ಭೇದ ಭಾವ ಮಾಡಿಲ್ಲ. ಕಾಶ್ಮೀರಿಂದ ಕನ್ಯಾಕುಮಾರಿವರೆಗೂ ನೋಡ್ಕೊಳ್ಳಿ, ಯಾವುದು ಫ್ಯಾಮಿಲಿ ಪಾಲಿಟಿಕ್ಸ್ ನಮ್ಮಲ್ಲಿ ಇಲ್ಲ. ದಯವಿಟ್ಟು ದಾವಣಗೆರೆ ಜನರಿಗೆ ಒಂದು ರಿಕ್ವೆಸ್ಟ್ ಮಾಡ್ಕೊತಾ ಇದೀವಿ. ಒಳ್ಳೆ ಕ್ಯಾಂಡಿಡೇಟ್ ಕೊಟ್ಟಿದ್ದೀವಿ, ವಿದ್ಯಾವಂತರಿಗೆ ಸೀಟ್ ಕೊಟ್ಟಿದ್ದೀವಿ, ಎಲ್ಲರೂ ಅವಕಾಶ ಮಾಡಿಕೊಡ್ಬೇಕು. ಏನಕ್ಕಂದ್ರೆ ನಾವು ಜಾತಿ ಬಗ್ಗೆ ಮಾತಾಡ್ತಾ ಇಲ್ಲ. BJP ಅವರು ಹಿಂದೂ ಬಗ್ಗೆ ಮಾತಾಡ್ತಾರೆ, ಕಾಂಗ್ರೆಸ್ ಅವರು ಮುಸಲ್ಮಾನರ ಬಗ್ಗೆ ಮಾತಾಡ್ತಾರೆ, ನಾವು ದೇಶದ ಬಗ್ಗೆ ಮಾತಾಡ್ತಾ ಇದೀವಿ. ಆಮ್ ಆದ್ಮಿ ಪಾರ್ಟಿಗೆ ಎಲ್ಲರೂ ಸಪೋರ್ಟ್ ಮಾಡಬೇಕು. ಬದಲಾವಣೆ ಅನ್ನೋದು ದಾವಣಗೆರೆಯಿಂದ ಸ್ಟಾರ್ಟ್ ಆಗಲಿ ಕರ್ನಾಟಕದಲ್ಲಿ. ದಾವಣಗೆರೆ ಮತ್ತು ಬಾಗಲಕೋಟೆ ಚುನಾವಣೆ BJP ಮತ್ತು ಕಾಂಗ್ರೆಸ್ ಪಾಲ್ಗೆ ಮುಖ್ಯವಾದ ಚುನಾವಣೆ ಅಂತ ಹೇಳಲಾಗ್ತದೆ. ಒಂದು ಕಡೆ ಬಾಗಲಕೋಟೆ ಚುನಾವಣೆಯಲ್ಲಿ ಸಿದ್ದರಾಮಯ್ಯವರಿಗೆ ದೊಡ್ಡ ಸವಾಲು ಅಂತ ಹೇಳಲಾಗ್ತಿದೆ. ಸ್ವಪಕ್ಷದ ವಿರೋಧಿಗಳು ಮತ್ತು BJPಯರ ನಡುವೆ ಅವರು ಹೋರಾಟವನ್ನು ಮಾಡಬೇಕಾಗಿದೆ. ಒಂದು ವೇಳೆ ಬಾಗಲಕೋಟೆ ಚುನಾವಣೆಯಲ್ಲಿ ಏನಾದರೂ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸೋತ್ರೆ ಅದು ಸಿದ್ದರಾಮಯ್ಯನವರ ಸರ್ಕಾರದ ಸೋಲಲ್ಲ, ಅದು ಸಿದ್ದರಾಮಯ್ಯ ಸೋಲು ಅಂತೇಳಿ ಪರಿಗಣಿಸಲಿಕ್ಕೆ ಒಂದಷ್ಟು ಕಾಂಗ್ರೆಸ್ ಒಳಗಡೆ ಇರ್ತಕ್ಕಂಥವರೇ ಸಿದ್ದರಾಮಯ್ಯ ವಿರೋಧಿಗಳು ಕೂಡ ಅಲ್ಲಿ ಕೆಲಸವನ್ನು ಮಾಡ್ತಿರ್ತಕ್ಕಂಥದ್ದು. ಆ ಮುಖಾಂತರ BJPಗೆ ಅದು ಸಹಾಯ ಕೂಡ ಆಗ್ತಿದೆ ಅಂತ ಹೇಳಲಾಗ್ತದೆ. ಇನ್ನು ವೀರಣ್ಣ ಚರಂತಿ ಮಟ್ಟಿಗೆ ಅನೇಕ BJP ವಿರೋಧಿಗಳು ಕೂಡ ಇರ್ತಕ್ಕಂಥದ್ದು. ಸ್ವತಃ ಮುರುಗೇಶ್ ನಿರಾಣಿಗೂ ಕೂಡ ಅವ್ರಿಗೂ ಕೂಡ ವೈಯಕ್ತಿಕವಾಗಿ ರಾಜಕೀಯ ಸಂಬಂಧಗಳು ಕೂಡ ಸರಿ ಇಲ್ಲ ಅಂತ ಹೇಳ್ತಿರ್ತಕ್ಕಂಥದ್ದು. ಇಲ್ಲೊಂದು ಕಡೆ ವಿಜೇಂದ್ರ ಅವರು ಇದೀಗ ಬಾಗಲಕೋಟೆಯಲ್ಲಿ ಮೊಕ್ಕ ಮೂಡಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ದಾವಣಗೆರೆಯಲ್ಲಿ ಎಲ್ಲೊಂದು ಕಡೆ ಅಂಡರ್ಸ್ಟ್ಯಾಂಡಿಂಗ್ ಪಾಲಿಟಿಕ್ಸ್, ಜಾತಿ ಪಾಲಿಟಿಕ್ಸ್ ಇರ್ತಕ್ಕಂಥದ್ದು. ಯಾಕಂತೇಳಿ ತಾವು ಗಮನಿಸ್ಬೋದು, ಶಾಮನೂರು ಶಿವಶಂಕರಪ್ಪನವರು ಬದುಕಿದ್ದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ನ ಶಾಸಕರಾಗಿದ್ದರೂ ಕೂಡ ಅವರು ಶಿವಮೊಗ್ಗದಲ್ಲಿ ರಾಘವೇಂದ್ರನ ಗೆಲ್ಲಿಸಿ ಅಂತ ನೇರವಾಗಿ ಹೇಳಿದರು. ಅಲ್ಲೂ ಕೂಡ ವೀರಶೈವ ಲಿಂಗಾಯತ ಜಾತಿ ಮತ್ತು ಅಂಡರ್ಸ್ಟ್ಯಾಂಡಿಂಗ್ ಕೂಡ ಇರ್ತಕ್ಕಂಥದ್ದು. ಈ ಬಾರಿ ಜನರಲ್ ಕ್ಷೇತ್ರದಲ್ಲಿ ಪರಿಶಿಷ್ಟ ಪಂಗಡದವರಿಗೆ ಟಿಕೆಟ್ ಕೊಡುವ ಮುಖಾಂತರ ಎಲ್ಲೊಂದು ಕಡೆ ಇಲ್ಲೂ ಕೂಡ ಲಿಂಗಾಯತ ಮತಗಳು ಸಾಲಿಡ್ ಆಗಿ SS ಮಲ್ಲಿಕಾರ್ಜುನರವರ ಪುತ್ರ ಸಮರ್ಥಿಗೆ ಬೀಳಲಿ ಎಂಬ ಸ್ಟ್ರಾಟಜಿಯನ್ನು ಮಾಡಿದ್ರು. ಹಾಗಾಗಿ ಅಲ್ಲಿ ಎಲ್ಲೊಂದು ಕಡೆ ಜನರಲ್ ಕ್ಷೇತ್ರದಲ್ಲಿ SC ಪರಿಶಿಷ್ಟ ಪಂಗಡದವರಿಗೆ ಟಿಕೆಟ್ ಕೊಡುವ ಮುಖಾಂತರ ಗೆಲುವನ್ನು ಸುಲಭ ಮಾಡಿದ್ದಾರೆ ಅಂತ ಹೇಳಿರ್ತಕ್ಕಂಥದ್ದು. ಈ ಕಾಂಗ್ರೆಸ್ ಮತ್ತು BJP ನಡುವಿನ ಅಂಡರ್ಸ್ಟ್ಯಾಂಡಿಂಗ್ನಲ್ಲಿ ಜನ ಬೇಸತ್ತೋಗಿರ್ತಕ್ಕಂಥ ಆ ಮುಖಾಂತರ ದಾವಣಗೆರೆ ಚುನಾವಣೆಯನ್ನು ತಾವು ಗೆಲ್ಸ್ಕೊಡ್ಲಿಕ್ಕೆ ಏನೇನು ಬೇಕೋ ಆ ಸ್ಟ್ರಾಟಜಿಯನ್ನು ಮಾಡಿದ್ದೀರಾ? ಖಂಡಿತವಾಗ್ಲೂ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಈ ದಾವಣಗೆರೆ ದಕ್ಷಿಣ ಕ್ಷೇತ್ರ ಗೆಲ್ತಾರೆ. ಯಾಕೆಂದರೆ ನಾವು ಅತ್ಯಂತ ಹಿಂದುಳಿದ ವ್ಯಕ್ತಿಗೆ, ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಿಗೆ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರಿಗೆ ನಾವು ಅವಕಾಶ ಮಾಡಿಕೊಟ್ಟಿರೋಂಥದ್ದಕ್ಕೆ ಇಲ್ಲಿ ಕಾಂಗ್ರೆಸ್ನವ್ರು ಪಾಪ ತಲೆ ಕೆಡಿಸ್ಕೋಬೇಕೇ ಹೊರತು. ಯಾಕೆಂದರೆ ಪಾಪ ಅಲ್ಪಸಂಖ್ಯಾತರಿಗೆ ಶಾಮನೂರು ಶಿವಶಂಕರಪ್ಪನವ್ರು ಇದ್ದ ಕಾಲದಿಂದನೂ, ಸುಮಾರು 4 ದಶಕ ಕಾಲದಿಂದನೂ ಅವ್ರ ಮೂಗಿಗೆ ಬೆಣ್ಣೆ ಸವರ್ತಾನೆ, ತುಪ್ಪ ಸವರ್ತಾನೆ ಬಂದು ಮೋಸ ಮಾಡ್ತಾ ಇದ್ದಾರೆ. ಇವತ್ತು ಕೂಡ ಇಲ್ಲಿ ಇದ್ದಕ್ಕಿದ್ದಂಗೆ ಅಲ್ಪಸಂಖ್ಯಾತ ಮೇಲೆ ಇಂಥ ಪ್ರೀತಿ ಬಂದ್ಬಿಡ್ತಲ್ಲ ಸರ್? ಪ್ರೀತಿ ಏನಂತ ನಾವು ಯಾವತ್ತೂ ಅವ್ರನ್ನ ವಿರೋಧನೂ ಮಾಡಿಲ್ಲ, ನಾವು ಎಲ್ಲರನ್ನ ಒಳಗೊಂಡು ಇನ್ಕ್ಲೂಸಿವ್ ಆಗಿ ಮಾಡಿದಂಥದ್ದು. ಆದರೆ ಶಾಮನೂರು ಶಿವಶಂಕರಪ್ಪರವರು ಇದ್ದಾಗ ಕೂಡ ನಂತರ ಅಲ್ಪಸಂಖ್ಯಾತರಿಗೆ ಅಂತ ಹೇಳಿದವರೇನೆ ಅದನ್ನು ನಾವು ಉಲ್ಲೇಖಿಸ್ತಾ ಇದ್ದೀವಿ. ನಾವೇನು ಹೇಳ್ತಾ ಇರೋದೇನು ಅಂತಂದರೆ, ಮೊನ್ನೆ ಗಂಟೆ ಹೇಳ್ತಾ ಇದ್ರು ಸಾದಿಕ್ ಪೈಲ್ವಾನ್ ಅವರು, ನಾನು ರಣರಂಗವನ್ನು ಬಿಟ್ಟರೆ ಏನಂತಾರೆ ಈ ಸಮುದಾಯ ಸೋತ್ರೆ ನಾನು ಸೋತಂಗೆ ಅಂತ. ಇವತ್ತು ಇದ್ದಕ್ಕಿದ್ದಂಗೆ ಡೀಲ್ ಆಗೋಯ್ತಲ್ಲ ಸರ್. ತಿರ್ಗಾ ಮತ್ತೆ ಅಲ್ಪಸಂಖ್ಯಾತರು ತಿರ್ಗಾ ತಮ್ಮ ಮೂಗಿಗೆ ತುಪ್ಪ ಸವರ್ಕೊಂಡ್ಬಿಟ್ರಲ್ಲ, ಇದು ಡಬಲ್ ಸ್ಟ್ಯಾಂಡರ್ಡ್. ನೀವು ಡೀಲ್ ಅಂತೀರಾ, ಆಯ್ತಾ?
ತುಂಬ ದಾವಣಗೆರೆ ಜನ ಮಾತಾಡ್ತಿದ್ದಾರೆ. ನೀವು ಶ್ರೀನಿವಾಸ್ ದಾಸ್ ಕರಿಯಪ್ಪ ಹಾಕಿರ್ತಕ್ಕಂಥದ್ದೇ BJP ಮತ್ತು ಅಲ್ಲಿ ಶಾಮನೂರು ಶಿವಶಂಕರಪ್ಪರ ಕುಟುಂಬದ ನಡುವಿನ ಡೀಲ್ ಅಂತ ಕೂಡ ಅಲ್ಲಿ ಆರೋಪವನ್ನು ಮಾಡ್ತಾರೆ. ಸರ್ ಅಂಡರ್ಸ್ಟ್ಯಾಂಡಿಂಗ್ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ರಾಜಕೀಯದ ಯುದ್ಧದ ಈ ಒಂದು ಸನ್ನಿವೇಶದಲ್ಲಿ ಯಾವುದೇ ಡೀಲ್ ಅನ್ನೋದಿಲ್ಲ. ನಾವು ಡೈರೆಕ್ಟ್ ಆಗಿ ಜನರನ್ನ ಬೀಟ್ ಮಾಡ್ತಾ ಇದ್ದೀವಿ. ನಮ್ಮ ಎಲ್ಲಾ ನಾಯಕರು ಕೂಡ ಹೇಳಿದ್ದಾರೆ ಆ ಅಭ್ಯರ್ಥಿಗೆ ಗೆಲ್ಲುವಂತ ಪ್ರಯತ್ನವನ್ನ ಸರ್ವ ಪ್ರಯತ್ನವನ್ನ ಸಾಮೂಹಿಕವಾಗಿ ಮಾಡ್ತೀವಂತ. ಆದ್ರೆ ಡೀಲ್ ಆಗಿರುವಂತದ್ದು ಪಾಪ 40-45 ವರ್ಷದಿಂದ ಅದೇ ಕುಟುಂಬಕ್ಕೆ ಗುಲಾಮಿತನ ಮಾಡ್ಕೊಂಡ್ ಬಂದ್ರು. ಮತ್ತೆ ಇವಾಗ ನೀವು ಹಂಗೆ ಹೇಳಂಗಿಲ್ಲ, ಗುಲಾಮಿತನ ವರ್ಡ್ ಬಳಸ್ಬೇಡಿ. ಮತದಾರರು ಯಾರ ಗುಲಾಮಿಗಳು ಅಲ್ಲ ಸರ್. ಆಗ ನಿಮ್ಮನ್ನು ಗುಲಾಮಿಗಳು ಅನ್ಬೋದ? ಒಳ್ಳೆ ಪದ ಬಳಸಿ. ಯಾಕಂತ ಮತದಾರರು ಗುಲಾಮಿಗಳಲ್ಲ, ಆಯ್ತಾ? ನೀವು ಎಲ್ಲ ಒಂದ್ ಕಡೆ ನೀವು ಶಾಮನೂರು ಶಿವಶಂಕರಪ್ಪ ಇದ್ದಾಗ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂತಿದ್ರಿ, ಅದೇ ಅಂಡರ್ಸ್ಟ್ಯಾಂಡಿಂಗ್ ಅನ್ನ ಮುಂದುವರಿಸಿದ್ದೀರಾ ಸರ್. ಅಂಡರ್ಸ್ಟ್ಯಾಂಡಿಂಗ್ ಅಲ್ಲ ಸರ್. ಭಾರತೀಯ ಜನತಾ ಪಾರ್ಟಿ ಮೊದಲಿಗೆ ಸರ್ ಆಯ್ಕೆ ಮಾಡೋ ಸಾಮಾನ್ಯ ಕಾರ್ಯಕರ್ತ ಯಾವತ್ತೇ ಆಗ್ಲಿ ಸರ್ ಕಾಂಗ್ರೆಸ್ ತರ ಬಳಸ್ಕೊಳ್ಳಲ್ಲ. ಬಿಜೆಪಿಲಿ ಮಾಮೂಲಿ ಏನ್ ಮಾಡ್ತಾರೆ, ನಮ್ಮ ಪಕ್ಷದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಅವಕಾಶ ಕೊಡ್ತಾರೆ, ಸೀಟ್ ಕೊಡ್ತಾರೆ, ಗೆಲ್ಸ್ತಾರೆ, ದೊಡ್ಡ ಹುದ್ದೆಯಲ್ಲಿ ಏರಿಸ್ತಾರೆ. ಅದು ಭಾರತೀಯ ಜನತಾ ಪಾರ್ಟಿಯ ತಾಕತ್ತು. ಕಾಂಗ್ರೆಸ್ ಹಂಗ್ ಮಾಡ್ತಿಲ್ಲ ಸ್ವಾಮಿ, ಬಳಸ್ಕೊತಿದ್ದಾರೆ. ಮುಸಲ್ಮಾನರನ್ನು ಇವರ ರಾಜಕೀಯ ತೆವಲಿಗೋಸ್ಕರ ಬಳಸ್ಕೊತಿದ್ದಾರೆ. ಅದೇ ಮುಸಲ್ಮಾನರು ಇವರು ಕಾಂಗ್ರೆಸ್ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಇವ್ರನ್ನ ನೋಡಿ ಸರ್, ಇದೇ ದಾವಣಗೆರೆಯಲ್ಲಿ ಮಕ್ಕಡೆ ಮಲಗ್ತಾರೆ ಕಾಂಗ್ರೆಸ್ ಅನ್ನ. ನೋಡೋಣ ಯಾವ ಮಕ್ಕಡೆ ಮಲಗ್ತಾರೆ ಅಂತ ಹೇಳಿ. ಅಲ್ಪಸಂಖ್ಯಾತರ ಮೇಲೆ ಬಹಳಷ್ಟು ಪ್ರೀತಿ ಉಕ್ಕಿ ಹರಿತಿದೆ ಭಾರತೀಯ ಜನತಾ ಪಕ್ಷದವರಿಗೆ. ಇಲ್ಲೊಂದ್ ಕಡೆ ನೀವು ಕೂಡ 80,000 ಮತದಾರ ಇರ್ತಕ್ಕಂಥ ಕ್ಷೇತ್ರ. ಅಲ್ಪಸಂಖ್ಯಾತರು ಅಂತಾರೆ ನಿಮಗೆ ವಾಷಿಂಗ್ ಪೌಡರ್ ತರನವರು, ನಿಮ್ಮ ಬಟ್ಟೆ ಕ್ಲೀನ್ ಮಾಡೋಕ್ಕಿರೋದ ಅಥವಾ ನಿಮ್ಮನ್ನು ಗೆಲುವಿಗೆ ಇರ್ತಕ್ಕಂಥದ್ದ? ನೋಡಿ ಯಾವ ಮಟ್ಟದ್ದು ಕಾಂಗ್ರೆಸ್ನಲ್ಲಿ ಯಾವ ಮಟ್ಟದ ಕುಟುಂಬ ರಾಜಕಾರಣ ಇದೆ ಅಂತ ಹೇಳಿದ್ರೆ, ಅವ್ರ ಮನೇಲಿ ಒಬ್ಬರು MP, ಒಬ್ರು MLA ಪ್ಲಸ್ ಮಿನಿಸ್ಟ್ರು, ಅವ್ರ ಮಗಂಗೆ ಕೊಡ್ಬೇಕಂತೆ. ಬೇರೆ ಯಾರು ಸಮರ್ಥರಿಲ್ವಾ? ಸಮರ್ಥ ಇಲ್ವಾ ನಿಮ್ಮಲ್ಲಿ? ಸರ್ ನೀವು ಒಂದು ಹಂತದಲ್ಲಿ ಅವ್ರು ಕಾಂಗ್ರೆಸ್ನ ಬ್ಲಾಕ್ ಮೇಲ್ ಮಾಡಿದ್ರು, ಟಿಕೆಟ್ ಕೊಡೋಕ್ಕಿಂತ ಮೊದಲೇ ನಾಮಿನೇಷನ್ ಮಾಡಿದ್ರು. ಸರ್ ಪಕ್ಷದಲ್ಲಿ ಟಿಕೆಟ್ ಕೇಳೋ ಹಕ್ಕು ಎಲ್ಲಾರ್ಗೂ ಇದೆ. ನೋಡಿ, ನೀವು ಅಲ್ಪಸಂಖ್ಯಾತರನ್ನ ಮುನ್ನೆಲೆಗೆ ತರ್ತೀರಾ, ಅಲ್ಲಿ ಇನ್ನೂ ಅನೇಕ ಸಮುದಾಯಗಳಿದೆ. ಅದೇ ರೀತಿಯಲ್ಲಿ ಇನ್ನೂ ಅನೇಕ ಸಮುದಾಯಗಳಿದೆ. ಇವಾಗ BJP ಅವ್ರು ಹೇಳ್ತಿದ್ರು ಅಲ್ಪಸಂಖ್ಯಾತರಿಗೆ ಸೀಟ್ ಕೊಟ್ಟಿಲ್ಲ ಅದು ಇದು ಅಂತ. ಸರ್ ಇವ್ರು ಎಷ್ಟು ಜನಕ್ಕೆ ದೇಶದಲ್ಲಿ ಟಿಕೆಟ್ ಕೊಟ್ಟಿದ್ದಾರೆ? ಅಥವಾ ಇವತ್ತು ಅವರಿಗೆ ದಿಢೀರ್ ಪ್ರೀತಿ ಉಕ್ಕಿದೆ. ನಿಮ್ಮ ಅಲ್ಪಸಂಖ್ಯಾತ ಸಾದಿಕ್ ಫೈಲ್ ಒಂದು ಕಣದಲ್ಲಿ ಇದ್ದಿದ್ರೆ ಎಲ್ಲ ಗೆಲ್ಬೋದಿತ್ತಲ್ಲ ಅವ್ರ ಆಸೆ. ಸರ್ 224 ಏನು ವಿಧಾನಸಭಾ ಚುನಾವಣೆ ನಡೀತು, 224 ಸ್ಥಾನಗಳಲ್ಲಿ ಎಷ್ಟು ಜನಕ್ಕೆ ಇವರು ಟಿಕೆಟ್ನ ಕೊಟ್ಟಿದ್ದಾರೆ? ಸಬ್ಕಾ ಸಾಥ್ ಅಂತ ಒಂದು ಪದ ಬಳಸ್ತಾರೆ, ಆ ಪದನ ಬಳಸೋ ಯೋಗ್ಯತೆ ಇವ್ರಿಗಿದೆಯಾ? ಅಥವಾ ಮುಸಲ್ಮಾನರ ಪರವಾಗಿ ಮಾತಾಡೋ ಒಂದು ಯೋಗ್ಯತೆ ಇವ್ರಿಗಿದೆಯಾ? ದೇಶವ್ಯಾಪಿಯಾಗಿ ಇವತ್ತು ಮುಸಲ್ಮಾನರನ್ನ ಪ್ರತಿದಿನ ಟೀಕೆ ಮಾಡ್ತಾ ಅವ್ರ ಬಗ್ಗೆ ಇಲ್ಲ ಸಲ್ಲದನ್ನ ಮಾತಾಡ್ತಾ ಯಾವ ರೀತಿ ಜರಿತಿದ್ದಾರೆ. ಆದರೆ ನಮ್ಮ ಕಾಂಗ್ರೆಸ್ ಅವ್ರಿಗೆ ಇವತ್ತು ಪಾಠ ಮಾಡಕ್ ಬಂದಿದ್ದಾರೆ ಅಲ್ಪಸಂಖ್ಯಾತರ ಬಗ್ಗೆ. ನಿಜವಾಗ್ಲೂ ಅವ್ರಿಗೆ ನಾಚಿಕೆ ಆಗಬೇಕು. ನೋಡಿ, ನಮ್ಮಲ್ಲಿ ಮಂತ್ರಿ ಆಗಿದ್ದಾರೆ ಜಮೀರ್ ಅಹಮದ್ ಅವರು, ಅಂದ್ರೆ ಲೋಕಸಭೆಯಲ್ಲೂ ಸಹ ಸಚಿವರು ಇದ್ದಾರೆ. ಇವತ್ತಿನ ದಿವಸ ಸಭಾಪತಿಯನ್ನ ಮಾಡಿದೀವಿ UT ಖಾದರ್ ಅವರ. ನಮ್ಮ ಪಕ್ಷ ಅಲ್ಪಸಂಖ್ಯಾತರಿಗೆ ಏನೆಲ್ಲ ಕೊಡಬೇಕು ಆ ಎಲ್ಲವನ್ನೂ ಕೊಟ್ಟಿದೆ. ಇವತ್ತು ಸಾದಿಕ್ ಅವರು ಸಹ ಮುಖ್ಯಮಂತ್ರಿ ಅವರಿಗೆ ಹೇಳಿದ್ದಾರೆ ನಮ್ಮ ಪತ್ರವನ್ನು ವಾಪಸ್ ತಗೊಳ್ತೀನಿ ಅಂತ. ನಮ್ಮ ಅಧ್ಯಕ್ಷರಾದ DK ಶಿವಕುಮಾರ್ ಸಾಹೇಬರು ಸಹ ಹೇಳಿದ್ದಾರೆ. ನೋಡಿ, ಅವರು ಕೇಳೋದ್ರಲ್ಲಿ ತಪ್ಪಿಲ್ಲ. ಯಾವುದೇ ಸಮುದಾಯ ಸರ್, ನಾನೊಂದು ಜನಾಂಗಕ್ಕೆ ಸೇರಿದ್ರೆ ನನಗೆ ಇಷ್ಟ, ಅವರಿಗೆ ಬೇರೆ ಸಮುದಾಯಗಳು ಇದಾರೆ ಅಲ್ಲಿ, ಏನ್ ಅವ್ರ ಇಷ್ಟ. ನೀವು ಕೊಡ್ರಿ ನೋಡೋಣ, ನೀವು ತಾಕತ್ತಿದ್ರೆ ಒಂದು ಮುಸ್ಲಿಮಾನ್ ಟಿಕೆಟ್ ಕೊಡ್ರಿ ನೋಡೋಣ, ನಿಮ್ಗೆ ತಾಕತ್ತಿದ್ರೆ ಕೊಡ್ರಿ ಮುಸ್ಲಿಮಾನರಿಗೆ ಟಿಕೆಟ್. ಸಬ್ಕಾ ಸಾಥ್ ಅಂತೀರ, ಭಾರತೀಯ ಪ್ರಜೆಗಳಲ್ವಾ? ನಿಮ್ಗೆ ಅಷ್ಟೊಂದು ಪ್ರೀತಿ ಇದ್ರೆ ಕೊಡ್ಬೇಕಿತ್ತು, ಬರೀ ಬಾಯಿ ಮಾತಿಗಷ್ಟೇ ಹೇಳ್ತಿರಲ್ರಿ. ನಾಚಿಕೆ ಆಗ್ಬೇಕು ನಿಮ್ಗೆ. ಇಡೀ ದೇಶದಲ್ಲಿ BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಅನೇಕ ಪಕ್ಷಗಳು ಬಹುಶಃ ಇಡೀ ದೇಶವನ್ನ ಕಂಟ್ರೋಲ್ ತಗೊಂಡಿರ್ತಕ್ಕಂಥ ಒಂದು 500ರಿಂದ 1000 ಕುಟುಂಬದವರು, ಅವರ ಮಕ್ಕಳು, ಅವ್ರ ಮೊಮ್ಮಕ್ಕಳು, ಅವ್ರ ಫ್ಯಾಮಿಲಿಯವರು, ಅಕ್ಕ ತಂಗಿ, ಅಣ್ಣ ತಮ್ಮ, ಅಪ್ಪ, ಅವರ ಮಕ್ಕಳು, ಇಡೀ ದೇಶವನ್ನ ಕುಟುಂಬ ರಾಜಕಾರಣವೇ ಕಂಟ್ರೋಲ್ ಮಾಡ್ತಿರ್ತಕ್ಕಂಥದ್ದು. ಯಾರೇನೇ ಹೇಳ್ಬೋದು. ಭಾರತೀಯ ಜನತಾ ಪಕ್ಷ ಆರಂಭದಲ್ಲಿ 2000ರಲ್ಲಿ ಅಧಿಕಾರಕ್ಕೆ ಬರುವಾಗ ಕುಟುಂಬ ರಾಜಕಾರಣದ ವಿರುದ್ಧ ಅತಿ ದೊಡ್ಡ ಧ್ವನಿಯನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಎತ್ತಿದ್ರು. ಆದರೆ ಕುಟುಂಬ ರಾಜಕಾರಣ ಹೊರತುಪಡಿಸಿ ಯಾವ ಕಾರಣ ಕೂಡ ರಾಜಕೀಯ ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಅನ್ನೋಕ್ಕೆ BJPಲಿ ಅನೇಕ ಉದಾಹರಣೆಗಳಿರ್ತಕ್ಕಂಥದ್ದು ಮತ್ತು ಕಾಂಗ್ರೆಸ್ನಲ್ಲೂ ಕೂಡ ಅನೇಕ ಉದಾಹರಣೆಗಳು ಇರ್ತಕ್ಕಂಥದ್ದು. ಹಾಗಾದರೆ ಜನಸಾಮಾನ್ಯರೆಲ್ಲ 1000ಕ್ಕೋ 1 ಲಕ್ಷಕ್ಕೋ 10,000ಕ್ಕೆ ಯಾರೋ ಒಬ್ರಿಗೆ ಇಬ್ಬರಿಗೆ ಅವಕಾಶಗಳು ಸಿಗುತ್ತೆ. ಅಂದರೆ ಈ ಒಂದು ಕುಟುಂಬ ರಾಜಕಾರಣ ಅನ್ನೋದು ನಿಮ್ಮಂಥ ಬಡಪಾಯಿ ಪಾಪದ ಕಾರ್ಯಕರ್ತರು ಎಲ್ಲ ಒಂದು ಕಡೆ ಇದೆ. ಕಾರ್ಪೊರೇಷನ್ ಟಿಕೆಟ್ ಅಂತ ತಗೋಬೋದು, MLA ಟಿಕೆಟ್ಗಳಲ್ಲಿ ತಗೊಳ್ಳೋಕ್ಕೆ ಸಾಧ್ಯನೇ ಇಲ್ಲಲ್ಲ. ಹಣ ಇರುತ್ತೆ, ಅವ್ರ ಹತ್ರ ಅಧಿಕಾರ ಇರುತ್ತೆ, ಜಾತಿ, ಅವ್ರ ಇಡೀ ಕುಟುಂಬದವರು. ನಿಮ್ಮಂಥವ್ರಿಗೆ ಅವಕಾಶ ಇಲ್ಲ ಅನಿಸುತ್ತಲ್ಲ. ಹಾಗಾಗಿ ದಾವಣಗೆರೆ ಬಹುಶಃ ನೋಡಿದರೆ 83,000 ಅಲ್ಪಸಂಖ್ಯಾತರಿದ್ದಾರೆ.
ಕೊಡಬೇಕಲ್ಲ. ಸಾಮಾಜಿಕ ನ್ಯಾಯ ಅಂತ ಕಾಂಗ್ರೆಸ್ ಅಂತ ಹೇಳ್ತೀರಾ, ನಾವು ಅಲ್ಪಸಂಖ್ಯಾತರ ಪರವಾಗಿದೆ ಅಂತ ಹೇಳ್ತೀರಾ. ಅವ್ರು ಬಿಡಿ ಸಬ್ಕೆ ಸಾಥ್ ಸಬ್ಕಾ ವಿಕಾಸ್ ಅಂತ ಟಿಕೆಟ್ ಕೊಡಲ್ಲ, ಅವ್ರು ಕೊಡಲ್ಲ. ಅವ್ರು ಓಪನ್ ಆಗಿ ಹೇಳ್ತಾರೆ ನಾವು ಟಿಕೆಟ್ ಕೊಡಲ್ಲ, ನಮ್ಗೆ ಓಟ್ ಹಾಕಲ್ಲ ಅಂತೇಳಿ. ಬಹುಶಃ ನಿಮ್ಮಲ್ಲೂ ಕೂಡ ಇಂಥ ಅನ್ಯಾಯ ಆದರೆ ಜನ ಎಲ್ಲಿಗೆ ಹೋಗ್ಬೇಕು? ನಿಮ್ಮಂತ ಸಾಮಾನ್ಯ ಸರಿಪಡಿಸಿರೋದನ್ನ ಉದಾಹರಣೆ ಸಮೇತ ವಿವರಿಸ್ತೀನಿ. ನಿಮ್ಮ ಪ್ರಶ್ನೆ ತುಂಬಾ ದೊಡ್ಡದಾಗಿದೆ, ಉತ್ತರಕ್ಕೆ ಸಮಯ ಕೊಡಬೇಕು ದಯವಿಟ್ಟು. ನಾನು ಹೇಳ್ತೀನಿ ಕೇಳಿ ಸರ್. ಇದೇ ಜಬ್ಬರ್ ಅವರು ಇದೇ ದಾವಣಗೆರೆ ಕ್ಷೇತ್ರದಿಂದ 3 ಬಾರಿ ಅದೇ ಅಲ್ಪಸಂಖ್ಯಾತ ವ್ಯಕ್ತಿ 3 ಸರ್ತಿ ಜಬ್ಬರ್ ಅವ್ರನ್ನ MLC ಮಾಡಿದೀವಿ. ನೀವು ಇದನ್ನ ಅರ್ಥ ಮಾಡ್ಕೊಳ್ಳಿ. ಎರಡನೇ ವಿಚಾರ ಸರ್, ಯಾವತ್ತು ಟಿಕೆಟ್ ಕೊಡ್ತೀವಿ ಅಂತ ಯಾವುದೇ ಕಾರ್ಯಕರ್ತನಿಗೂ ಹೇಳಲ್ಲ. ಹುಡುಕಿ ಕಾರ್ಯಕರ್ತನ ದೊಡ್ಡ ಮಟ್ಟದಲ್ಲಿ ಬೆಳೆಸೋದೇ ಕಾಂಗ್ರೆಸ್ ಪಕ್ಷ. ಬೇಕಾದ್ರೆ ಒಂದು ಉದಾಹರಣೆ ಕೊಡ್ತೀನಿ ನಿಮ್ಗೆ. ಕಟ್ಟ ಕಡೆಯ ವ್ಯಕ್ತಿಗೂ ಕೂಡ ಕಾಂಗ್ರೆಸ್ ಪಕ್ಷ ಸಮ ಅವಕಾಶ ಇದೆ ಅನ್ನೋದಕ್ಕೆ ಸಾವಿರಾರು ಉದಾಹರಣೆಗಳಿದೆ. ದಯವಿಟ್ಟು ಈ ಬಿಜೆಪಿ ನಿಮ್ಮನ್ನ ಮಿಸ್ಗೈಡ್ ಮಾಡ್ತಾರೆ. ಹೇಳ್ತಾ ಇದ್ದೀನಿ, ನೀವು ಮಿಸ್ಗೈಡ್ ಮಾಡ್ತೀರಿ ಜನರನ್ನ. ಜನರು ಹುಷಾರಿದ್ದಾರೆ, ಮತದಾರ ಪ್ರಜ್ಞಾವಂತ ಇದ್ದಾನೆ. ದಾವಣಗೆರೆನ ಯಾವತ್ತು ಬಿಟ್ಕೊಡೋದಿಲ್ಲ. ಕಾಂಗ್ರೆಸ್ ನ ಬುಟ್ಟಿಲಿ ಅವತ್ತು ಮತ ಇದ್ದೇ ಇತ್ತು, ಇವತ್ತು ಇರುತ್ತೆ, ಶಾಮನೂರ್ ನಂತರನೂ ಇದೆ. ನಾವು ಗೆದ್ದಾಗ ಹೇಳ್ತೀವಿ, 2 ಕ್ಷೇತ್ರದಲ್ಲಿ ಗೆಲುವು ನಮ್ಗೇನೆ. ಒಬ್ರು ಅಲ್ಪಸಂಖ್ಯಾತರ ಬಗ್ಗೆ ಕಣ್ಣೀರು ಸುರಿಸ್ತಾರೆ, ಮತ್ತೊಬ್ರು ಅಲ್ಪಸಂಖ್ಯಾತರ ಮೇಲೆ ಪ್ರೀತಿ ವ್ಯಕ್ತಪಡಿಸ್ತಾರೆ. ಇವೆಲ್ಲ ಸುಮ್ಮನೆ ನಾಟಕಗಳು. ಅವ್ರು ಕೊಟ್ಟಿಲ್ಲ ಅಂತ ಇವ್ರು ಮಾತಾಡ್ತಾರೆ, ಇವ್ರು ಕೊಟ್ಟಿಲ್ಲ ಅಂತ ಅವ್ರು ಮಾತಾಡ್ತಾರೆ. ಇವ್ರು ಬರೀ ಧರ್ಮ 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 ಅಂದ್ಕೊಂಡು ಇವತ್ತು ಅವ್ರ ಬಗ್ಗೆ ಮಾತಾಡ್ತಾರೆ ಅಂದ್ರೆ ಇದು ಸಮಯ ಸಾಧಕರ ಕೆಲಸ ಸರ್. ನಾನು ಹೇಳ್ತೀನಿ ಕೇಳಿ, ಅದು ಚಿಕ್ಕ ಹುಡುಗನ್ನ ಕರ್ಕೊಂಡ್ಬಂದು ನಿಲ್ಸೋ ಅವಶ್ಯಕತೆ ಇರ್ಲಿಲ್ಲ, ಆದ್ರೂ ನಿಲ್ಸಿದ್ದಾರೆ ಅಂತಂದ್ರೆ ಇದು ಕುಟುಂಬ ರಾಜಕಾರಣ. ಇವರಿಬ್ಬರ ಮಧ್ಯ ನಮ್ಮ ಪಕ್ಷನೂ ಇದೆ ಸರ್. ಅಲ್ಲಿ ನಮ್ಮ ಪಕ್ಷನೇ ಗೆಲ್ಲೋದು, ಸತ್ಯಮೇವ ಜಯತೆ ಅಂತ ನಮ್ಮ ಪಕ್ಷ ಬರ್ಕೆ ಇಟ್ಕೊಂಡು ನಿಂತಿದೆ. ಅಲ್ಲಿ ದಾವಣಗೆರೆನ ಗುಡಿಸಿ ಕ್ಲೀನ್ ಮಾಡಿ ಒಳ್ಳೆ ಆಡಳಿತ ತಂದೆ ತರುತ್ತೆ. ಈ ಕುಟುಂಬ ರಾಜಕಾರಣದಿಂದ ಜನಸಾಮಾನ್ಯರು ಅಧಿಕಾರಕ್ಕೆ ಬರಕ್ ಸಾಧ್ಯ ಇಲ್ಲಲ್ಲ ಸರ್. 78 ವರ್ಷ ಆಯ್ತು ಸರ್ ಸ್ವಾತಂತ್ರ್ಯ ಸಿಕ್ಕು. ಎಲ್ಲ ಹೇಳ್ತಾರೆ ನಾವು ಪ್ರಜಾಪ್ರಭುತ್ವನ ಬೆಳೆಸ್ತಿದೀವಿ ಅಂತ, ಕಾಂಗ್ರೆಸ್ನವರು ಹೇಳ್ತಾರೆ, ಬಿಜೆಪಿಯವರು ಹೇಳ್ತಾರೆ. ನಿಜವಾಗ್ಲೂ ನಿಮ್ಗೆ ಗೊತ್ತಿರುತ್ತೆ ಕುಟುಂಬ ರಾಜಕಾರಣನೇ ನಡೀತಿದೆ. ಕುಟುಂಬ ರಾಜಕಾರಣನೇ ನಡಿಬೇಕಾದ್ರೆ ಸ್ವಾತಂತ್ರ್ಯದ ಅವಶ್ಯಕತೆ ನಮ್ಗಿತ್ತ, ಸಂವಿಧಾನದ ಅವಶ್ಯಕತೆ ನಮ್ಗಿತ್ತ? ಬಾಯಲ್ಲಿ ಮಾತ್ರ ಮಂತ್ರಗಳಾದ್ರೆ ಮನಸ್ಸಲ್ಲಿ ಕುತಂತ್ರಗಳು. ಹೌದು ಸರ್. ಈ ಕುಟುಂಬ ರಾಜಕೀಯ ಅಂತ್ಯ ಆಗ್ಬೇಕಂದ್ರೆ ನಮ್ಮ ಪಾರ್ಟಿನೇ ಬರಬೇಕು, ಆಮ್ ಆದ್ಮಿ ಪಾರ್ಟಿ ಅಧಿಕಾರ ಸಿಗ್ಬೇಕು. ಖಂಡಿತ ಸರ್. ಕ್ಯಾಂಡಿಡೇಟ್ ಇದಾರೆ ಅಲ್ಲಿ ನಮ್ಮ ಪಕ್ಷದಿಂದ, ಅವರೇ ಗೆಲ್ಲೋದು, ಸತ್ಯಮೇವ ಜಯತೆ, ಒಳ್ಳೆ ಆಡಳಿತ. ನೀವು ಇನ್ನೊಂದು ಕೇಳಿದ್ರಿ ಫಸ್ಟ್ ಅಲ್ಲಿ ಮನೋರಂಜನೆ ಬಗ್ಗೆ. ಸರ್ ನಾವು ಟ್ಯಾಕ್ಸ್ ಕಟ್ತಿರೋದು ನಮ್ಮ ಸೌಲಭ್ಯಕ್ಕಾಗಿ. ನಮ್ಮ ಸೌಲಭ್ಯ ನೀವು ಕೊಡ್ತಿದ್ದೀರಾ ಸರ್, ನಿಮ್ಮ ಎಂಟರ್ಟೈನ್ಮೆಂಟ್ನ ನೀವು ನೋಡ್ಕೊಳ್ತಿದ್ದೀರಾ. MLAs ಆಗಲಿ MPs ಆಗಲಿ. ಗೌರ್ಮೆಂಟ್ ಇರೋದು ನಮಗೆ ಸೌಲಭ್ಯಗಳನ್ನ ಕಲ್ಪಿಸೋಕೆ ಹೊರತಾಗಿ ಅವ್ರವ್ರ ಎಂಟರ್ಟೈನ್ಮೆಂಟ್ಗೆ ಅಲ್ಲ. ಅವ್ರ ಹತ್ರ ದುಡ್ಡಿದೆ ಸರ್, ದುಡ್ಡು ಕೊಟ್ಟು ಟಿಕೆಟ್ ತಗೊಳ್ಳಿ. ನಮ್ಮ ದುಡ್ಡಲ್ಲಿ ಏನಕ್ಕೆ ಅವ್ರು ಟಿಕೆಟ್ ತಗೊಂಡು IPL ನೋಡಕ್ ಹೋಗ್ತಾರೆ? ಈಗ ಅಲ್ಪಸಂಖ್ಯಾತರ ಮೇಲೆ ಇವ್ರಿಗೆ ಎಲ್ಲಿಲ್ಲದ ಪ್ರೀತಿ, ಅವ್ರು ಅನ್ಯಾಯ ಮಾಡ್ಕೊಂಡು ಈಗ ಜಬ್ಬಾರ ಕೊಟ್ವಿ, ಇನ್ನೊಬ್ರಿಗೆ ಕೊಟ್ವಿ ಅಂತ ಹೇಳ್ತಾರೆ ನೋಡಿ. ಈಗ ಕಾಂಗ್ರೆಸ್ ಅವ್ರು ಏನ್ ಹೇಳ್ತಾ ಇದ್ದಾರೆ, ನಾವು MLC ಮಾಡಿದೀವಿ ಅಂತ. ಸರ್ MLC ಇವಾಗ ಏನಾಗಿದೆ ಅಂತ ಒಂದು ಗಂಜಿ ಕೇಂದ್ರ ಆದಂಗಾಗಿದೆ. ಯಾಕೆ ಅಂತಂದ್ರೆ ಮೇಲ್ಮನೆ ಅಂತಂದ್ರೆ ಎಲ್ಲ ಏನು ಅಂತಂದ್ರೆ ಚಿಂತಕರ ಚಾವಡಿ ಆಗ್ಬೇಕಾಗಿದ್ದಂತಹ ಮೇಲ್ಮನೆನ ಈಗ ದುರುಪಯೋಗ ಪಡಿಸ್ಕೊಂಡು ಇಲ್ಲಿ ಯಾರಿಗ ಟಿಕೆಟ್ ವಂಚಿತರಾಗಿದ್ದಾರ ಅವ್ರನ್ನ ಅಲ್ಲಿಗೆ MLC ಮಾಡ್ತಿದಾರಂತೆ. ಸರ್ ಇವತ್ತಿಗೂ ಆ ಸಮಾಜದ ಎಷ್ಟೋ ಜನ ಮೆಕ್ಯಾನಿಕ್ಗಳಾಗಿದ್ದಾರೆ, ಪಂಚರ್ಗಳು ಹಾಕೊಂಡು ಕಾಲ ಕಳೀತಾ ಇದ್ದಾರೆ. ಸಾಮಾಜಿಕ ನ್ಯಾಯ ಅನ್ನೋದು, ಸಾಮಾಜಿಕ ಬದ್ಧತೆ ಅನ್ನೋದು ಕಾಂಗ್ರೆಸ್ ಅವರಿಂದ ಮುಸ್ಲಿಂ ಸಮುದಾಯಕ್ಕೆ ಸಿಕ್ಕಿಲ್ಲ. ಸಿಕ್ಬೇಕು ಅಂತ ಇದ್ದಿದ್ರೆ ಆಮೇಲೆ ಈಗ ಹೇಳ್ತಿದ್ದಾರೆ ಅವ್ರು ಮಾಡಿದೀವಿ ಇವ್ರು ಮಾಡಿ. ಸರ್ ಅವರೆಲ್ಲ ಸ್ವಂತ ಒಂದು ಏನು ಸಾಮರ್ಥ್ಯದಿಂದ ಮೇಲೆ ಬಂದಿರೋರು, ಇಲ್ಲ ಅಂತಂದ್ರೆ ಬೇರೆ ಪಕ್ಷದಿಂದ ಬಂದಿರೋ. ಉಪಚುನಾವಣೆ ಕಾಂಗ್ರೆಸ್ ಮತ್ತು ಬಿಜೆಪಿಗೆ ಎಷ್ಟು ಮಹತ್ವ? ನೋಡಿ, ಕಾಂಗ್ರೆಸ್ಗೂ ದೊಡ್ಡ ಮಹತ್ವದ್ದು ಹಾಗೂ ಬಿಜೆಪಿಗೂ ದೊಡ್ಡ ಮಹತ್ವ. ಯಾಕಂದ್ರೆ ಪ್ರತಿಪಕ್ಷವಾಗಿ ಅದು ಇದೆ, ಹಾಗೂ ಆಮ್ ಆದ್ಮಿಗೂ ಸಹ ಅತ್ಯಂತ ಮಹತ್ವವಾದಂತಹ ಅದು. ಈ ಚುನಾವಣೆ, 2 ಚುನಾವಣೆ ಇವ್ರು ಹೇಳ್ತಾ ಇದ್ದಾರೆ ಸಾಮಾನ್ಯ ಕಾರ್ಯಕರ್ತನ ಕೊಟ್ಟಿದ್ದೀನಿ ಬಿಜೆಪಿಯವರು. ಸಾಮಾನ್ಯ ಕಾರ್ಯಕರ್ತ ಅಲ್ಲ, ಆತ ಮೇಯರ್ ಆಗಿದ್ದ, ಮಾಜಿ ಮೇಯರ್ ಆಗಿರ್ತಕ್ಕಂಥವ್ರು ಯಾರು ಸಾಮಾನ್ಯ ಕಾರ್ಯಕರ್ತ ಆಗಲ್ಲ. ಅವನು ಕೌನ್ಸಿಲರ್ ಆಗಿ ಮೇಯರ್ ಆಗಬೇಕಾಗುತ್ತೆ, ಅವನಿಗೂ ಮಹತ್ವ ಇರುತ್ತೆ. ಯಾಕಂದ್ರೆ ದಾವಣಗೆರೆ ಅಂತ ದೊಡ್ಡ ನಗರದಲ್ಲಿ ಅವನು ಮೇಯರ್ ಆಗಬೇಕು ಅಂದ್ರೆ ಅಷ್ಟು ಸುಲಭದ ಮಾತಲ್ಲ. ಹಾಗೆ ಇವರು ಮಾಡಿರ್ತಕ್ಕಂಥ ದೊಡ್ಡ ತಪ್ಪುಗಳು ಏನಂದ್ರೆ, ಅವರು ಶಾಮನೂರು ಶಿವಶಂಕರಪ್ಪರ ನಂತರ ಅಲ್ಪಸಂಖ್ಯಾತರ ಟಿಕೆಟ್ ಕೊಡ್ತೀನಿ ಅಂತ ಅಲ್ಪಸಂಖ್ಯಾತರನ್ನ 4 ಚುನಾವಣೆಗಳಲ್ಲಿ ಬಳಸಿಕೊಂಡು ಅವರನ್ನು ಇವತ್ತು ಹೊರಗಡೆ ಇಟ್ಟಿರ್ತಕ್ಕಂಥದ್ದು ಅವರ ದೊಡ್ಡ ತಪ್ಪು. ಆದ್ರಿಂದ ಈ ಚುನಾವಣೆ ಅತ್ಯಂತ ಮಹತ್ವವಾಗಿದೆ. ಜನರು ಸಹ ಅತ್ಯಂತ ಒಂದು ತೀಕ್ಷ್ಣ ದೃಷ್ಟಿಯಲ್ಲಿ ನೋಡಿಕೊಂಡು ಆಮ್ ಆದ್ಮಿ ಪಾರ್ಟಿ ಇದಕ್ಕೊಂದು ಪರ್ಯಾಯ ಅಂತ ಹೇಳಿ ಆಮ್ ಆದ್ಮಿ ಪಾರ್ಟಿಗೆ ಇವತ್ತು ಅವಕಾಶ ಕೊಡುವ ಚಾನ್ಸಸ್ ಇದೆ. ಈ ಉಪಚುನಾವಣೆ ಭಾರತೀಯ ಜನತಾ ಪಕ್ಷಕ್ಕೆ ಎಷ್ಟು ಮಹತ್ವ? ಯಾಕಂತ ಹೇಳಿದ್ರೆ ನೀವು ಆಡಳಿತ ವಿರೋಧಿ ಅಲೆ ಅಂತ ಹೇಳ್ತೀರಾ, ಆಯ್ತಾ? ಈ ಆಡಳಿತ ವಿರೋಧಿ ಅಲೆ ನಡುವೆ 2 ಚುನಾವಣೆ ಗೆದ್ದು ತೋರಿಸ್ಬೇಕು ನೀವು, ಸರ್ಕಾರದ ವಿರುದ್ಧ ಆಡಳಿತ ವಿರೋಧಿ ಅಲೆ ಇದೆ ಅಂತ ಹೇಳಿ.
ಸರ್ಕಾರದ ವೈಫಲ್ಯವನ್ನು ಖಂಡಿತವಾಗ್ಲೂ ಈ ಚುನಾವಣೆಯಲ್ಲಿ ಜನ ಖಂಡಿತವಾಗ್ಲೂ ಇದಕ್ಕೆ ತಕ್ಕ ಪಾಠ ಕಲಿಸ್ತಾರೆ. ಒಂದು ಮಾತಿಲ್ಲಿ ನೆನಪಿಸಲೇಬೇಕು, 2013 ಅವ್ರು ಹೇಳ್ತಾರೆ ಶಸ್ತ್ರ ತ್ಯಾಗ ಮಾಡಿದ್ದಾರೆ. 2013ರಿಂದ 18ರಲ್ಲಿ ಮೆಡಿಕಲ್ ಕಾಲೇಜ್ ಬಾಗಲಕೋಟೆಗೆ ಸ್ಯಾಂಕ್ಷನ್ ಆಗಿತ್ತು. ಇದುವರೆಗೆ ಅವ್ರು ಮಾಡಿದ್ರ? ಇವರು ಚುನಾವಣೆ ಬಂದಾಗ ಆಫೀಸ್ಮೆಂಟ್ ಪೊಲಿಟಿಕ್ಸ್, ದುಡ್ಡು ಹಾಕುದು, ಗೃಹಲಕ್ಷ್ಮೀಕರಣ 5,000ನ ಪೆಂಡಿಂಗ್ ಇಟ್ಕೊಂಡು ಒಂದೇ ಸರಿ ಹಾಕುದು, ಈ ತರ ಕೆಲಸಗಳು ಮಾಡ್ತಾರೆ. ಇವತ್ತು ರಾಜ್ಯದ ಜನ ಯಾವ ತರ ಕಾಂಗ್ರೆಸ್ ಪಕ್ಷ ವರ್ತಿಸ್ತಾ ಇದೆ ಅಂದ್ರೆ, ಅವರದೇ ಪಕ್ಷದಲ್ಲಿರುವಂತಹ ಸ್ಪೀಕರ್ ಅವರು ಇವರಿಗೆ ಬೇಸತ್ತುಕೊಂಡು ಆಚೆ ನಡೀತಾರೆ. ಇತಿಹಾಸದಲ್ಲಿ ಇದು ನಡೆದಿಲ್ಲ, ಇತಿಹಾಸದಲ್ಲಿ ಯಾವತ್ತೂ ಇದು ನಡೆದಿಲ್ಲ. ಇಂತಹ ಪರಿಸ್ಥಿತಿ ಕಾಂಗ್ರೆಸ್ ಪಕ್ಷಕ್ಕೆ ಬರಬಾರ್ದಿತ್ತು. ಒಂದು ಕಾಂಗ್ರೆಸ್ ಪಕ್ಷದ ಎಲ್ಲವನ್ನು ಜನ ಎಲ್ಲವನ್ನು ನೋಡಿದ್ದಾರೆ. ಪ್ರತಿಯೊಂದಕ್ಕೂ ಇದಕ್ಕೆ ಇದು ನೋಡಿ ಅವರಿಗೆ ಅಜೀರ್ಣ ಆಗುವಷ್ಟು ಬಹುಮತ ಇದೆ. ಅವರಿಗೆ ಇದು ಅವಶ್ಯಕತೆ ಇಲ್ಲದೆ ಇರ್ಬೋದು, ಆದರೆ ಈ ಏನು ಬಾಗಲಕೋಟೆ ಮತ್ತು ಏನು ನಮ್ಮ ದಾವಣಗೆರೆ ಎಲೆಕ್ಷನ್ ಇದೆಯಲ್ಲ, ತಕ್ಕ ಪಾಠವನ್ನು ಜನ ಇವರಿಗೆ ಕಲಿಸಲಿದ್ದಾರೆ. ನಿಮ್ಗೆ ಎಷ್ಟು ಮಾತು? ಯಾಕಂತ ಹೇಳಿದ್ರೆ ವಿಜೇಂದ್ರ ಅವರು ಅಧ್ಯಕ್ಷ ಆಗಿದ್ದಾರೆ, ವಿಪಕ್ಷ ನಾಯಕ ಆರ್ ಅಶೋಕ್ ಇದ್ದಾರೆ. ಆ ಮುಖಾಂತರ ಈ ಎರಡೂ ಚುನಾವಣೆಯಲ್ಲಿ ಗೆದ್ದು ನಿಜವಾಗ್ಲೂ ಆಡಳಿತ ವಿರೋಧಿ ಅಲೆ ಇದೆ ಅಂತ ತಾವು ತೋರಿಸ್ಬೇಕಾಗಿರ್ತಕ್ಕಂಥದ್ದು. ನಿಮ್ಮ ದಮ್ಮು ತಾಕತ್ತನ್ನು ಈಗ ತೋರಿಸ್ಬೇಕಲ್ವಾ? ಸರ್, ಇವತ್ತು ಆಡಳಿತ ವಿರೋಧಿ ಅಲೆ ಅನ್ನೋದು ನಾವು ಇವತ್ತು ಚುನಾವಣೆ ಗೆಲ್ಲೋದ್ರಿಂದ ತೋರ್ಸೋದ್ಕಿಂತ ಮುಂಚೆಗೇನೆ ಜನಕ್ಕೆ ಗೊತ್ತಾಗಿದೆ. ಇವತ್ತು ಒಂದು ದುರಾಡಳಿತ ಸರ್ಕಾರ ರಾಜ್ಯದಲ್ಲಿ ಆಡಳಿತ ನಡೆಸ್ಕೊಂಡು ರಾಜ್ಯದ ಸಮಸ್ಯೆ, ಜನರ ಸಮಸ್ಯೆಗೆ ಸ್ಪಂದಿಸುವಂಥ ಕೆಲಸ ಈ ರಾಜ್ಯ ಸರ್ಕಾರ ಮಾಡ್ತಾ ಇಲ್ಲ. ಕೇವಲ ಕುರ್ಚಿ ನಂದು ಈ ಡೆಲ್ಲಿಗೆ ಹೋಗ್ತಾರೆ, ಇಲ್ಲ ಡೆಲ್ಲಿಯಿಂದ ವಾಪಸ್ ಬರೋ ಟೀಮ್ ಇದೇ ಮಾಡ್ತಾ ಇದ್ರೆ ಬಿಟ್ರೆ ಜನರ ಪರವಾಗಿ, ಜನರ ಸಮಸ್ಯೆಗಳ ಪರವಾಗಿ ಈ ಕಾಂಗ್ರೆಸ್ ಸರ್ಕಾರ ಇಲ್ಲಿವರೆಗೂ ಒಳ್ಳೆ ಕೆಲಸ ಮಾಡಿಲ್ಲ. ಜನಕ್ಕೆ ಗೊತ್ತಾಗಿದೆ. ಇವತ್ತು ಬದಲಾವಣೆ ಪರ್ವ ಸ್ಟಾರ್ಟ್ ಆಗ್ತಾ ಇದೆ ಉಪಚುನಾವಣೆಯಿಂದ. ಇವತ್ತು ಏನು ಅಂದರೆ ದಾವಣಗೆರೆಯಲ್ಲಿ ಏನು 3 ವರ್ಷದಿಂದ ಒಂದೇ ಒಂದು ರಸ್ತೆಗಳು ಅಭಿವೃದ್ಧಿ ಆಗಲಿಲ್ಲ, ಒಂದು ಕೊಳವೆ ಬಾವಿ ತೆಗಿಯೋಕ್ಕಾಗಲಿಲ್ಲದ ಶಾಮನೂರವರು ಈ ಸರಿ ಬದಲಾವಣೆ ಬಯಸಿ ಆ ಸ್ಥಳೀಕರಾದಂಥ ಹಿಂದುಳಿದ ವರ್ಗದ ಯುವಕನ ಈ ಸರಿ ಗೆಲ್ಸ್ಕೊಬೇಕು ಅಂತ ಹೇಳ್ಬಿಟ್ಟು ಪಣ ತೊಟ್ಟಿ ಕೆಲಸ ಮಾಡ್ತಾ ಇದ್ದಾರೆ. ಇದು ಖಂಡಿತ ಇತಿಹಾಸ ಮರುಕಳಿಸುತ್ತೆ. ಈ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಅತಿ ಹೆಚ್ಚಿನ ಮತದಿಂದ ಜನರು ಇವತ್ತು ಆಯ್ಕೆ ಮಾಡ್ತಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕೆ ಗೆಲ್ಲುತ್ತೆ ದಾವಣಗೆರೆ ಅಂತ ಹೇಳಿದ್ರೆ, ಅವರು ಟಿಕೆಟ್ ಕೊಡಕ್ಕೆ ಎಷ್ಟು ತೊಂದರೆ ಆಯಿತು. ನಮ್ಮಲ್ಲಿ ನಿರಾಯಾಸವಾಗಿ ಯಾವುದೂ ತೊಂದರೆ ಆಗಿದೆ. ಒಗ್ಗಟ್ಟಿಂದ 2 ಕಡೆನೂ ಟಿಕೆಟ್ ಅನ್ನ ಸಾಮಾನ್ಯ ಕಾರ್ಯಕರ್ತರಿಗೆ ಕೊಟ್ಟಿದ್ದೀವಿ. ಇವರು ವೀರಣ್ಣ ಚರಂತಿಮಠ ಸಾಮಾನ್ಯ ಕಾರ್ಯಕರ್ತ ಅಲ್ಲ. ಅವರು ನೋಡಿ, ವೀರಣ್ಣ ಚರಂತಿಮಠ ಅವರು 5,878 ಓಟಿಗೆ ಸೋತಿರೋದು. ಕೇವಲ ನಾನು ಹೇಳುದು ಸಮರ್ಥೆ ಬೇಕಾ? ಮೂರು ತಲೆಮಾರಿನವರು ಅವರ ಮನೆಯಲ್ಲಿ ಆಲ್ರೆಡಿ MP ಇದ್ದಾರೆ. ಅವ್ರ ಮನೆಯಲ್ಲಿ ಆಲ್ರೆಡಿ ಇವತ್ತು ಕಾರ್ಯಕರ್ತರಲ್ಲ ಸರ್. ಏನು ಕಾಂಗ್ರೆಸ್ ಪಾರ್ಟಿಯವರು ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡೋದು ಬಿಡೋದು ಅವ್ರ ಪಾರ್ಟಿ ಇಷ್ಟ. ಇವತ್ತು ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಾರ್ಟಿ ಅಲ್ಪಸಂಖ್ಯಾತರನ್ನ ನಂಬಿಸಿ ಮೋಸ ಮಾಡಿರೋದ್ರಿಂದ ಬಿಹಾರ್ ಅಂತ ಸ್ಟೇಟಲ್ಲೇ ಇವ್ರನ್ನ ತ್ಯಜಿಸಿ ಅವರು ಸ್ವಂತವಾಗಿ ನಿಂತ್ಕೊಂಡು ಎಲೆಕ್ಷನ್ ಫೇಸ್ ಮಾಡೋ ಸ್ಥಿತಿಗೆ ಬಂದವ್ರೆ. ಇವರು ಅವ್ರನ್ನ ಕಣ್ಣಿಗೆ ಬಟ್ಟೆ ಕಟ್ಟಿ ನಾವೇನೋ ಮಾಡಿಬಿಡ್ತೀವಿ ಅಂತ ಒಂದು ಸ್ವಲ್ಪ ಗಿಸ್ಕೆಟ್ ಹಾಕಿ ಇಷ್ಟು ದಿನ ಮಾಡ್ತಾಯಿದ್ರು. ಪಾಪ ಇವತ್ತು ಅವ್ರ ಮೇಲೆ ಮರ್ಕ ಹುಟ್ಟುತ್ತೆ, ಅಲ್ಪಸಂಖ್ಯಾತರ ಮೇಲೆ. ಇವತ್ತು ಕಾಂಗ್ರೆಸ್ನ ವಿರೋಧ ಮಾಡಿ ಇದು ಒಂಥರ ನೀವು ಅಲ್ಪಸಂಖ್ಯಾತರ ಮೇಲೆ ಪ್ರೀತಿ ತೋರಿಸೋದು ನೋಡಿದ್ರೆ ಭೂತದ ಬಾಯಲ್ಲಿ ಭಗವದ್ಗೀತೆ ಅನ್ಸಲ್ವಾ? ಪ್ರೀತಿ ತೋರಿಸ್ತಾ ಇಲ್ಲ ಸರ್, ಅವ್ರಿಗೆ ಅರ್ಥ ಆಗ್ತಾ ಇದೆ. ಮರುಕ ಹುಡ್ತಾ ಇದೆ, ಅಲ್ಪಸಂಖ್ಯಾತರ ಮೇಲೆ ಮರ್ಕ ಹುಡ್ತಾ ಇದೆ. ಮೊಸಳೆ ಕಣ್ಣೀರ್ ಹೆಂಗ್ ಸುರಿಸ್ತಾ ಇದಾರೆ. ನೀವೆಂತೂ ಕೊಡ್ಲಿಲ್ಲ ಬಿಡಿ ಪಾಪ. ಮೊಸಳೆ ಕಣ್ಣೀರಲ್ಲ ಸರ್, ನಮ್ಗೇನು ಅಲ್ಪಸಂಖ್ಯಾತರ ಮೇಲೆ ಉಕ್ತಾ ಇಲ್ಲ. ಇವ್ರು ಮಾಡ್ತಾ ಇರೋ ಮೋಸ ಜನಕ್ಕೆ, ಇವ್ರು ಮಾಡ್ತಾ ಇರೋ ಮೋಸ. ಬಿಹಾರಲ್ಲಿ 6 ಸೀಟು ಬ್ರದರ್ಸ್ 6 ಸೀಟ್ ಕೊಟ್ಟವ್ರೆ. ಬಿಹಾರಲ್ಲಿ ಬ್ರದರ್ಸ್ 6 ಸೀಟ್ ಕೊಟ್ಟವ್ರೆ. ಇದರಲ್ಲಿ UP 1 ಸೀಟು ಅಲ್ಪಸಂಖ್ಯಾತರು ಕೊಟ್ಟಿರೋದು. ಇವ್ರು ಬಂದ್ಬಿಟ್ಟು ಹೇಳ್ತಾರೆ ನಾವು ಅಲ್ಪಸಂಖ್ಯಾತರಿಗೆ MLC ಕೊಟ್ಟು. ದಿಢೀರ್ನ ನಿಮಗೆ ದಾವಣಗೆರೆ ಅಲ್ಪಸಂಖ್ಯಾತರ ಮೇಲೆ ಪ್ರೀತಿ ಬಂದ್ಬಿಡ್ತಾರೆ. ಒಂದು ಟಿಕೆಟ್ ಕೊಡಲ್ಲ ನೀವು ಎಲೆಕ್ಷನ್ಗಳಲ್ಲಿ, ಒಂದು ಟಿಕೆಟ್ ಕೊಡಲ್ಲ ಸರ್. ಯಾವತ್ತೇ ಆಗಲಿ ಅಲ್ಪಸಂಖ್ಯಾತರಿಗೆ ಬಿಜೆಪಿಯಿಂದ ತೊಂದರೆ ಆಗಿಲ್ಲ. ಯಾವತ್ತೂ ನಾವು ಅವ್ರನ್ನ ವಿರೋಧಿಸಿಲ್ಲ. ಏನಂತ ಹೇಳಿದ್ರೆ ಯಾವುದೇ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೇಳ್ಕೊ ಬಂದ್ರೆ ನಮ್ದ್ರಲ್ಲಿ ಪಾರ್ಟಿಲಿ ಇರೋದು ಹೋಗ್ಬಿಟ್ಟು ಸಾಮಾನ್ಯ ಕಾರ್ಯಕರ್ತರಿಗೆ ಅಲ್ಲಿರೋರ್ನ ವಿಗುಣಿಸಿ ಮಾತಾಡಿ ಕೊಡೋದು ಸೀಟು. ಇವತ್ತಿಗೂ ನಮ್ಮ ಪಾರ್ಟಿಲಿ ಯಾವತ್ತೇ ಆಗಲಿ ಕುಟುಂಬ ರಾಜಕಾರಣ ಮಾಡಿಲ್ಲ. ಇವತ್ತಿಗೂ ಸಾಮಾನ್ಯ ಕಾರ್ಯಕರ್ತರು ನೋಡ್ರಪ್ಪ, ಭಾರತೀಯ ಜನತಾ ಪಕ್ಷದಲ್ಲಿ ಕುಟುಂಬ ರಾಜಕಾರಣ ಮಾಡಿಲ್ಲ ಅಂತೆ. ಭಾರತೀಯ ಜನತಾ ಪಕ್ಷದಲ್ಲಿ ಕುಟುಂಬ ರಾಜಕಾರಣ ಮಾಡಿಲ್ಲ ಅಂತ. ಗ್ರೇಟ್. ಸರಿ ಹೇಳಿ, ಯಾರು ಇವಾಗ ಕುಟುಂಬ ರಾಜಕಾರಣ ಅಂದ್ರೆ ನೀವ್ ಹೇಳಿ. ಕುಟುಂಬ ರಾಜಕಾರಣ ಅಂದ್ರೆ ಏನು? ಒಂದೇ ಲೋಕಸಭಾಲಿ ಇಬ್ರಿಬ್ರು ಇದಾರ, ಒಂದೇ ಮನೆಯವರು ಇಲ್ಲ. ವಿಧಾನಸಭಾಲಿ ಒಬ್ಬೊಬ್ರು ಇಬ್ರಿಬ್ರು ಇದಾರ, ಇಲ್ಲ ಒಂದ್ ನಿಮಿಷ. ನಮ್ಮ ಭಾರತೀಯ ಜನತಾ ಪಕ್ಷ ಗೆಳೆಯರಿಗೆ ಹೇಳ್ತೀನಿ, ಇವರ ರಾಜ್ಯಾಧ್ಯಕ್ಷ ವಿಜೇಂದ್ರ MLA ಅವರ ಸಹೋದರ ಲೋಕಸಭೆ MP ಆಗಿದ್ದಾರೆ. ಎಸ್ ಸರ್. ನಾವ್ ಹೇಳ್ತಾ ಇರೋವಂಥದ್ದು ಒಂದೇ ಕುಟುಂಬ ಸ್ವಾತಂತ್ರ್ಯ ಬಂದಾಗಿಂದ ಇದೆಯಲ್ಲ,
ಅದು ಕುಟುಂಬ ರಾಜಕಾರಣ ಅಂತ ಹೇಳ್ತಾ ಇರೋಂಥದ್ದು. ನಾವ್ ಇವತ್ತು ಹೇಳ್ತಾ ಇರೋಂಥದ್ದು ನಾವ್ ಹೇಳ್ತಾ ಇರೋಂಥದ್ದು ಸರ್, ನಾವ್ ಹೇಳೋಂಥದ್ದು ನೀವು ಅಲ್ಪಸಂಖ್ಯಾತರಿಗೆ ಕೊಟ್ಟ ಮಾತನ್ನ ಯಾವ್ದು ಉಳಿಸ್ಕೊಂಡಿದ್ದೀರಾ ಅಂತ ಕೇಳ್ತಾ ಇರೋದು. ಇವತ್ತು ಒಂದ್ ನಿಮಿಷ ಮೇಡಮ್, ಇವತ್ತು ಈ ಪ್ರಶ್ನೆ ಕೇಳ್ತಾ ಇರೋದು ಆ ಕ್ಷೇತ್ರದ ಅಲ್ಪಸಂಖ್ಯಾತರೇ. ನಮಗೆ ಅವಕಾಶ ವಂಚಿತರಂಗ್ ಮಾಡಿದ್ದೀರಾ, ನೀವು ಕೊಟ್ಟಂತ ಮಾತನ್ನ ತಪ್ಪಿದ್ದೀರಾ. ಯಾಕೆ ನಾವು ನಿಮ್ಮ ಪರವಾಗಿ ಕೆಲಸ ಮಾಡಿದೀವಿ ಅಂತ ಅಲ್ಲ, ಇಡೀ ಇವ್ರ ತರ ಕಾಂಗ್ರೆಸ್ ಅವ್ರ ತರ ಇಡೀ ಪಾರ್ಟಿ ದೇಶಕ್ಕೋಸ್ಕರ ಕೆಲಸ ಮಾಡಿದ್ರೆ ಕುಟುಂಬಕ್ಕೋಸ್ಕರ ಕೆಲಸ ಮಾಡ್ತಾ ಇಲ್ಲ. ನಮ್ಮ ನಿಯತ್ ಯಾವಾಗಿದ್ರು ಭಾರತಕ್ಕೆ ಮಾತ್ರ ಇರ್ತದೆ, ಇಟಲಿಗೆ ಇರಲ್ಲ. ಸರ್ ಇಲ್ಲಿ ನೋಡಿ, ನಮ್ಮ ಪೂಜನೀಯ ಮೋದಿ ಅವ್ರಿಗಾಗ್ಲಿ, ನಡ್ಡಾಜಿ ಅವ್ರಿಗಾಗ್ಲಿ, ಅಮಿತ್ ಶಾ ಆಗಿರ್ಲಿ, ಅವರೆಲ್ಲ ಯಾರು ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇಟ್ಕೊಂಡು ರಾಜಕೀಯ ಮಾಡ್ಕೊಂಡ್ ಬಂದಿಲ್ಲ ಸ್ವಾಮಿ. ಅವ್ರು ಕಾರ್ಯಕರ್ತರಾಗಿ ಆ ಮಟ್ಟಕ್ಕೆ ಹೋಗಿದ್ದಾರೆ. ಕಾಂಗ್ರೆಸ್ ಅಲ್ಲಿ ಹಂಗಲ್ಲ, ಒಂದೇ ಫ್ಯಾಮಿಲಿ ಇದೆ, ಅವ್ರ ಜೀತು ದಾಳಾಗಿ ವರ್ತನೆ ಮಾಡ್ತಿದ್ದಾರೆ. ಸಮರ್ಥ ಶಾಮನೂರಿಗೆ ಬಾಗಲಕೋಟೆ ಬಗ್ಗೆ ಅಥವಾ ಇದರ ಬಗ್ಗೆ ಯಾವ್ದಾಗ್ಲಿ ಇದ್ಲಿ, ನಾನು ಹೇಳುದು ದಾವಣಗೆರೆ ಬಗ್ಗೆ ಸಮರ್ಥ ಶಾಮನೂರಿಗೆ ಏನ್ ಗೊತ್ತಿದೆ? ಅವ್ರು ಓದಿರೋದು ಅಬ್ರಾಡ್ ಅಲ್ಲಿ. ಇಲ್ಲಿಯ ಜನರ ಬಗ್ಗೆ ಈ 2 ತಿಂಗಳಿಂದ ಓಡಾಡಿದ್ರೆ ಅವರಿಗೆ ಇರೋದು ಒಂದೇ ಒಂದು ತಾತನ ಜಾಗ ಅಂತ ಒಂದು ಬಿಟ್ರೆ ಬೇರೆ ಕಾರ್ಯಕರ್ತರ ಅಲ್ಲಿ ಇಲ್ವಾ? ಅಥವಾ ಇಷ್ಟು ದಿನ ಮುಸಲ್ಮಾನರ ಬಗ್ಗೆ ಬೆಣ್ಣೆ ಹಚ್ಚಿದ್ರಲ್ವಾ, ಇಷ್ಟು ದಿನ ಮೂಗಿಗೆ ತುಪ್ಪ ಹಚ್ಚಿದ್ರಲ್ಲ, ಅವ್ರಿಗೆ ಯಾರಿಗೂ ಸುಮ್ಮನೆ ಆದ್ರೂ ಈಗ ಏನು ಅಡ್ಜಸ್ಟ್ಮೆಂಟ್ ಮಾಡಿ ಅವರನ್ನು ಕೆಳಗಿಳಿಸ್ತಾ ಇದ್ದೀರಾ? ಏನ್ ಮಾತಾಡ್ತಿದ್ದೀರಾ? ಕುಟುಂಬ ರಾಜಕಾರಣ ಅಂತ ಹೇಳಿದ್ರು, ಅವರು ಕೂಡ ಹೇಳಿದ್ರು. ಸರ್, ಬಿಜೆಪಿ ಅವರಿಗೆ ಏನು ನೈತಿಕತೆ ಇದೆ ಅಂತ ಹೇಳ್ತಿದ್ದಾರೆ ಸರ್. ಯಡಿಯೂರಪ್ಪ ಅವ್ರು ಯಾರು? ಯಡಿಯೂರಪ್ಪ ಅವ್ರ ಮಗ ವಿಜಯೇಂದ್ರ ಯಾರು? ರಾಘವೇಂದ್ರ ಅವ್ರು ಯಾರು? ಬೊಮ್ಮಾಯಿ ಅವ್ರು ಯಾರು? ಈಗ ಸರ್ ದೇವೇಗೌಡರು ಸಹ ಎಂಟ್ರಿ ಆಗಿದ್ದಾರೆ. ದೇವೇಗೌಡ ಅವ್ರ ಮನೆಯಲ್ಲಿ ಮೊಮ್ಮಕ್ಕಳಿಂದ ಹಿಡಿದು ಮರಿ ಮಕ್ಕಳವರೆಗೂ ಎಲ್ಲರೂ ರಾಜಕೀಯದಲ್ಲೇ ಇದ್ದಾರೆ. ಅವ್ರಿಗೆ ಯಾವ ಮಾನ ಮರ್ಯಾದೆ ಇದೆ ಅಂತ ಕೇಳ್ತಿದ್ದಾರೆ ಬಿಜೆಪಿ ಅವ್ರಿಗೆ. ನೋಡಿ, ನಮ್ಮ MP ತೇಜಸ್ವಿ ಸೂರ್ಯ ಇದ್ದಾರೆ, ಅವ್ರ ಚಿಕ್ಕಪ್ಪ ಏನ್ ಸರ್ MLA ಆಗಿದ್ದಾರೆ. ಅದೇ ತರ ನಮ್ಮ ಕಾಂಗ್ರೆಸ್ ಅಲ್ಲಿ ಏನಂದ್ರೆ ಮೊದ್ಲಿಂದನೂ ಒಂದು ಸಂಪ್ರದಾಯ ಇದೆ, ಕುಟುಂಬದಲ್ಲಿ ಯಾರಾದ್ರೂ ಕಾಲವಾದ್ರೆ ಅದೇ ಕುಟುಂಬದ ಒಬ್ಬರಿಗೆ ನಾವು ಟಿಕೆಟ್ ಕೊಡ್ತೀವಿ. ಧ್ರುವ ನಾರಾಯಣ ಅವ್ರು ತೀರ್ಕೊಂಡ್ರು, ಅವ್ರ ಮಗನಿಗೆ ಟಿಕೆಟ್ ಕೊಟ್ರು ಅವತ್ತಿನ ದಿವಸ. ಅದೇ ರೀತಿ ಇವತ್ತು ಯಾವ ಕುಟುಂಬದಲ್ಲಿ ತೀರ್ಕೊಂಡಿದ್ದಾರೆ ಮೊದಲನೇ ಆಪ್ಷನ್ ಅವ್ರು ಕೊಡ್ತೀವಿ, ಅವ್ರು ಬೇಡ ಅಂದಾಗ ಇನ್ನೊಬ್ಬರಿಗೆ ಟಿಕೆಟ್ ಕೊಡ್ತೀವಿ ಸರ್. ಕುಟುಂಬ ರಾಜಕಾರಣದ ಬಗ್ಗೆ ಮಾತನಾಡ್ಲಿಕ್ಕೆ ಕಾಂಗ್ರೆಸ್ ಮತ್ತು ಬಿಜೆಪಿಯವರಿಗೆ ಯಾವ ನೈತಿಕತೆನೂ ಇಲ್ಲ. ದಯವಿಟ್ಟು ನೀವು ಮಾತು ಆಡಬೇಡಿ, ಅದು ಅವಮಾನ ಆದಂಗೆ ಆಗುತ್ತೆ ಜನಗಳಿಗೆ. ಜನಗಳು ನಿಮ್ಮನ್ನು ನೋಡ್ರೆ ನಗಾಡ್ತಾರೆ. ಸರ್, ಕುಟುಂಬ ರಾಜಕಾರಣ ಅಂತ ಕೇಳ್ತದಕ್ಕೆ ಅವ್ರೇನೋ ಒಂದು ಅರ್ಥ ಹೇಳ್ತಾ ಇದ್ರು. ಅದು ಏನಂತ ನಿಜವಾಗ್ಲೂ ನನಗೆ ಇವಾಗಲೇ ಗೊತ್ತಾಗಿದ್ದು. ಅದು ಅಷ್ಟೊಂದು ಅರ್ಥ ಅವ್ರ ಹತ್ರ ಸಪ್ರೇಟ್ ಆಗಿ ಅದಕ್ಕೊಂದಿದೆ ಅಂತ ಹೇಳ್ಬಿಟ್ಟು. ಇವತ್ತು ಕುಟುಂಬ ರಾಜಕಾರಣ ನಿಮ್ಮ BJPಯಲ್ಲಿದೆ, ಕಾಂಗ್ರೆಸ್ಸಲ್ಲಿದೆ, JDS ಅಲ್ಲೂ ಇದೆ. ಅದ್ರ ಬಗ್ಗೆ ನಿಮಗೂ ಮಾತಾಡೋಕೆ ನೈತಿಕತೆ ಇಲ್ಲ. ಅರ್ಥ ಆಯ್ತಾ? ಇವಾಗ ಏನಿದೆ, ಪಕ್ಷ ನಿರ್ಧಾರ ತಗೊಳುತ್ತೆ, ಯಾರಿಗೆ ಸಮರ್ಥರಿದ್ದಾರೆ, ಯಾರಲ್ಲಿ ಜನರಿಗೆ ಒಳ್ಳೇದು ಮಾಡೋಕ್ಕೆ ಸಾಧ್ಯ, ಎಲ್ಲ ನಾಯಕರುಗಳು ಒಕ್ಕೂಡಿ ಯಾವ ರೀತಿ ನಾವು ಕೊಡಬೇಕು ಅಭ್ಯರ್ಥಿನ ಅಂತ ಪಕ್ಷ ನಿರ್ಧಾರ ಮಾಡುತ್ತೆ. ಅದಕ್ಕೆ ನಿಮ್ಮ ಪಕ್ಷದಲ್ಲೂ ಅದೇ ಇರೋದು ಪದ್ಧತಿ, ನಮ್ಮ ಪಕ್ಷದಲ್ಲೂ ಇರೋದು. ಅದನ್ನ ವಿರೋಧ ಪಕ್ಷ ನಾವಂತ ಹೇಳ್ಬಿಟ್ಟು ಡಿಫ್ರೆಂಟ್ ಆಗಿ ಬಿಂಬಿಸೋದು ಸರಿಯಲ್ಲ. ಅದನ್ನ ಬಿಟ್ಟು ಅಲ್ಲಿಗೆ ಏನು ಇವಾಗ ನೀವು ಕ್ಯಾಂಡಿಡೇಟ್ ಹಾಕಿದಿರಲ್ಲ, ಅವ್ರು ಗೆಲ್ಸೋದಕ್ಕೆ ಅವ್ರನ್ನ ತೋರಿಸ್ಬಿಟ್ಟು ಅವ್ರ ಪರ್ಫಾರ್ಮೆನ್ಸ್ ತೋರಿಸಿ, ಅವ್ರ ಜನರಿಗೆ ಏನು ಸೇವೆ ಮಾಡಿದಾರೆ ತೋರಿಸಿ, ಆಮೇಲೆ ಓಟ್ ಕೇಳಿ ಜನರ ಹತ್ರ. ಯಾವ್ದು ಇಟ್ಟು ಓಟ್ ಕೇಳ್ತೀರಾ? ನೀವು ಓಟ್ ಕೇಳೋದು ಯಾವ್ದು ಗೊತ್ತಾ? ಭಾರತ್ ಮಾತೆಯನ್ನು ಇಡ್ತೀರಾ, ಪಾಕಿಸ್ತಾನ ಇಡ್ತೀರಾ, ಮುಸಲ್ಮಾನರು ಇಡ್ತೀರಾ. ಇಷ್ಟನ್ನ ಇಟ್ಟು ಅಭಿವೃದ್ಧಿ ಬಗ್ಗೆ ದೇಶದಲ್ಲಿ ಏನು ಅಭಿವೃದ್ಧಿ ಮಾಡಿದಿರಾ, ಆ ದಾವಣಗೆರೆಯಲ್ಲಿ ಏನು ಅಭಿವೃದ್ಧಿ ಮಾಡಿದಿರಾ ವಿರೋಧ ಪಕ್ಷವಾಗಿ ಯಾವತ್ತಾದ್ರೂ ಹೇಳಕ್ ಸಾಧ್ಯನಾ? ಒಂದೇ ಒಂದು ಪಾಯಿಂಟ್ ನಿಮ್ಮ ಕೈಲಿ ಹೇಳಕ್ ಸಾಧ್ಯನಾ? ದಾವಣಗೆರೆಯಲ್ಲಿ ಇಲ್ಲ. ದಾವಣಗೆರೆಯಲ್ಲಿ ಇವತ್ತು ದಾವಣಗೆರೆ ಏನಿದೆಯಾ, ಇವತ್ತು ದಾವಣಗೆರೆಯಲ್ಲಿ ಏನಿದೆ ಅದೆಲ್ಲ ಕಾಂಗ್ರೆಸ್ ಅವರೇ ಮಾಡಿರೋದು. ಇವತ್ತು ದಾವಣಗೆರೆ ಏನಿದೆಯಲ್ಲ ಅದೆಲ್ಲ ಕಾಂಗ್ರೆಸ್ ಅವರೇ ಮಾಡಿರೋದು. ನೀವು ಒಂದೆರಡು ಕೇಳಿದ್ರೆ ಕೈಲಿ ಹೇಳಕ್ಕಾಗಲ್ಲ, ಅದು ನಿಷ್ಠೆ ದೊಡ್ಡದೈತದು. ದಾವಣಗೆರೆಯಲ್ಲಿ ಏನು ಅಭಿವೃದ್ಧಿ ನೀವೇನು ಮಾಡಿದ್ರೆ ಇವ್ರೇನು ಮಾಡಿದ್ರೆ? ದಾವಣಗೆರೆ ಇರ್ತಕ್ಕಂಥ ಬೆಣ್ಣೆ ದೋಸೆ ಹೋಟ್ಲೆಲ್ಲ ಇವ್ರದೇ, ಆಮೇಲೆ ಅಲ್ಲೇ ಮಂಡಕ್ಕಿ ಮಿರ್ಚಿ ಹೋಟ್ಲ್ಗಳೆಲ್ಲ ನಿಮ್ಮಿಬ್ಬರದು ಭಾರಿ ಅಭಿವೃದ್ಧಿ ಆಗಿದೆ. ಎಸ್ ಸರ್, ಈ ಚುನಾವಣೆ ಎಷ್ಟು ಮಹತ್ವ ನಿಮಗೆ? ಯಾಕಂದ್ರೆ ಒಂದ್ ಕಡೆ ಅವ್ರು ಹೇಳ್ತಾರೆ ಆಡಳಿತ ವಿರೋಧಿ ಅಲೆ ಅಂತ ಹೇಳ್ತಿದ್ದಾರೆ. ಸರ್, ನಮ್ದು ಕಾಂಗ್ರೆಸ್ ಪಕ್ಷ ಕಾರ್ಯಕರ್ತರಿಗೆ ಮೋಸ ಮಾಡಲ್ಲ. ನಮ್ಗೆ ವಿಧಾನ ಪರಿಷತ್ತಲ್ಲಾಗ್ಲಿ, ಅವ್ರಿಗೆ ಮುಂದಿನ ಚುನಾವಣೆಯಲ್ಲಾಗ್ಲಿ ನಾವು ಅವ್ರಿಗೆ ಅವಕಾಶ ಮಾಡಿಕೊಡ್ತೀವಿ. ಅದು ಬಿಜೆಪಿ ಪಕ್ಷಕ್ಕೆ ಬೇಕಾಗಿಲ್ಲ, ಬಿಜೆಪಿ ಪಕ್ಷಕ್ಕೆ ಬೇಕಾಗಿಲ್ಲ, ಅದು ಕಾಂಗ್ರೆಸ್ ಪಕ್ಷಕ್ಕೆ ಬೇಕಾಗಿರೋದು. ನಾನು ಹೇಳೋದು ಇಷ್ಟೇ ಸರ್, ಬಿಜೆಪಿ ಅವ್ರಿಗೆ ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆ. ಇವತ್ತು ಅವ್ರಿಗೆ ಮಾತಾಡಕ್ ಏನಾದ್ರು ಒಂದು ಸಿಗ್ತಾ ಇತ್ತು ಅಂದ್ರೆ ಅದು ಸಾದಿಕ್ ಪೈಲ್ವಾನ್ ಅವ್ರು ಮಾತ್ರ. ಇವತ್ತು ಸಾದಿಕ್ ಪೈಲ್ವಾನ್ ಅವ್ರು ವಾಪಸ್ ತಗೊಳೋದ್ರಿಂದ ಅವ್ರಿಗೆ ಮಾತಾಡಕ್ಕೆ ಬೇರೆ ಕಂಟೆಂಟ್ ಇಲ್ಲ. ಸರ್, ನೀವು ಅಭಿವೃದ್ಧಿ ಬಗ್ಗೆ ಮಾತಾಡ್ಬೇಕು ಅಂತ ಆಯ್ತು, ಇಲ್ಲಿ ಆಯ್ತು ಹೇಳ್ತೀನಿ ಕೇಳಿ ಸರ್. ಒಂದೇ ಒಂದ್ ಕೇಳಿಸ್ಕೊಳ್ರಿ, ದಾವಣಗೆರೆಯನ್ನ ಇವತ್ತು 3ನೇ ಬೆಂಗಳೂರು ಅಂತ ಕರೀತಾರೆ. ಯಾಕೆ ಕರೀತಾರೆ? ಅಲ್ಲಿ ಇರುವಂತ ಇನ್ಫ್ರಾಸ್ಟ್ರಕ್ಚರ್ ಅಷ್ಟು ಡೆವಲಪ್ಮೆಂಟ್ ಆಗಿದೆ. ಇವತ್ತು ದಾವಣಗೆರೆ ಇರುವಂತ ಪರಿಸ್ಥಿತಿ ನೋಡಿದ್ರೆ ಬಿಜೆಪಿ ಅವರು
ಅವ್ರ ಬೆನ್ನನ್ನು ಅವರೇ ಮುಟ್ಟು ನೋಡ್ಕೋಬೇಕು. ನಾವು ಏನೂ ಮಾಡೋಕ್ಕಾಗಿಲ್ಲ. ಇವತ್ತು ಶಾಮನೂರ್ ಶಿವಶಂಕರಪ್ಪ ಅನ್ನೋರ ಫ್ಯಾಮಿಲಿ ಇವತ್ತು ದಾವಣಗೆರೆಯನ್ನು ಎಷ್ಟು ಅಭಿವೃದ್ಧಿ ಪಥದಲ್ಲಿ ತಗೊಂಡು ಹೋಗ್ತಾ ಇದೆ ಅಂತ. ಅದು ಬಿಟ್ಟು ಬರೀ ಕೊಂಕು ಮಾತುಗಳನ್ನ ಆಡ್ಕೊಂಡು ರಾಜಕೀಯಕ್ಕೋಸ್ಕರ, ರಾಜಕೀಯ ಲಾಭಕ್ಕೋಸ್ಕರ ಮಾತಾಡೋದು ಇದು ಯಾವುದಕ್ಕೆ? ಚುನಾವಣೆ ನಿಮಗೆ ಎಷ್ಟು ಮಹತ್ವ? ನಮಗೆ ಮಹತ್ವ ಇದೆ ಸರ್. ನಮಗೆ ಎಲ್ಲಾ ಚುನಾವಣೆಯನ್ನು ನಮಗೆ ಮಹತ್ವ ಇದೆ. ನಾವು 100ಕ್ಕೆ 100 ದಾವಣಗೆರೆ ಗೆಲ್ತೀವಿ, ಬಾಗಲಕೋಟೆಯನ್ನು ಗೆಲ್ತೀವಿ. ಬಿಜೆಪಿ ಅವ್ರು ಏನ್ ಮಾಡ್ಬೇಕು ಅಂದ್ರೆ ಅವರು ಬರೀ ಮಾತಾಡ್ಬೇಕಷ್ಟೇ. ಮಾತಾಡೋದ್ ಬಿಟ್ಟು ಅವ್ರ ಕೈಲಿ ಏನು ಆಗಲ್ಲ. ಅವರು ಇದೇನ್ ಹೇಳ್ತಾ ಇದ್ದಾರೆ ಸರ್, ವಂಶ ಪಾರಂಪರವಾಗಿ ಅವ್ರಿಗೆ ಕೊಡ್ತಾರೆ ಅಂತಂದ್ರು. ಈಗ ಬಿಜೆಪಿ ರಾಜ್ಯಾಧ್ಯಕ್ಷರು ಯಾರು ಸರ್? ಯಡಿಯೂರಪ್ಪ ಅವ್ರ ಮಗ. ಅವರು ಶಿವಮೊಗ್ಗ MP ಯಾರು ಸರ್? ಅವ್ರ ಮಗನೇ. ಈಗ ಇಷ್ಟೊಂದೆಲ್ಲ ನೀತಿ ಪಾಠ ಹೇಳ್ತಾರಲ್ಲ, ಅವ್ರ ಫ್ಯಾಮಿಲಿ ಅವ್ರು ಹೇಳ್ಕೋಬೇಕು, ನನ್ನ ಮಗನ ಸೈಡಿಂಗ್ ನಿಲ್ಸಿ ಬೇರೆ ಯಾರಿಗಾದ್ರು ಕಾರ್ಯಕರ್ತರಿಗೆ MP ಟಿಕೆಟ್ ಕೊಡ್ಬೋದಲ್ಲ? ಕೊಡಕ್ಕಾಗಲ್ವಲ್ಲ ಅವ್ರಿಗೆ? ಯತೀಂದ್ರ ಅವರು ಅವ್ರ ಅಪ್ಪನಿಗೋಸ್ಕರ ಅವರು ತ್ಯಾಗ ಮಾಡಿದ್ರು. ಬಟ್ ವಿಜಯೇಂದ್ರ ಅವರು ತ್ಯಾಗ ಮಾಡ್ಲಿಲ್ಲ. ವಿಜಯೇಂದ್ರ ಅವರು ತ್ಯಾಗ ಮಾಡಕ್ಕೂ ಆಗೋದಿಲ್ಲ. ಸ್ವಾರ್ಥ ರಾಜಕಾರಣ ಯಾರಾದ್ರೂ ಇದ್ರೆ ಅದು ಯಡಿಯೂರಪ್ಪನ ಫ್ಯಾಮಿಲಿ ಮಾತ್ರ ಮಾಡಕ್ಕೆ ಸಾಧ್ಯ. ಅದನ್ನ ಕಾಂಗ್ರೆಸ್ ಅವ್ರು ಯಾವತ್ತೂ ಮಾಡಿಲ್ಲ, ಮಾಡೋದು ಇಲ್ಲ. 2 ಕ್ಷೇತ್ರ ಗೆದ್ದಿತ್ತು ಅಂತ ಹೇಳ್ರಿ. 2 ಕ್ಷೇತ್ರ ಗೆದ್ದು ತೋರಿಸ್ತೀವಿ, ಮಾತಾಡೋದಲ್ಲ. ಹೆಂಗ್ ತೋರಿಸ್ತೀರಾ? ದುಡ್ಡು ಅಲ್ಲ, ನಿಮ್ಮ ಹತ್ರ ಇದೆ, ನಮ್ಮ ಹತ್ರ ಇಲ್ಲ. ಕಾಂಗ್ರೆಸ್ ಅವ್ರ ಹತ್ರ ದುಡ್ಡಿಲ್ಲ. ಕಾರ್ಯಕರ್ತರು ತುಂಬಾ ಬಡವರಿದ್ದಾರೆ ಅನ್ಸುತ್ತೆ ಅಲ್ಲ? SS ಮಲ್ಲಿಕಾರ್ಜುನ್ ತುಂಬಾ ಬಡವರಿದ್ದಾರೆ ಅಂತ ಕಾಣುತ್ತೆ ಅಲ್ವಾ? ಸಿದ್ದರಾಮಯ್ಯ ಸರ್ ಸರ್ಕಾರ ಮಾಡಿರ್ತಕ್ಕಂಥ ಕೆಲಸಗಳು ಅವರು ಜನಸಾಮಾನ್ಯರಿಗೆ ತಲುಪಿದೆ. 2028ಕ್ಕೂ ಮತ್ತೆ 28ಕ್ಕೂ ನಾವೇ ಗೆಲ್ತೀವಿ. ಸರ್ ಈಗ ಅವ್ರಿಗೇನು ಇದು ಚುನಾವಣೆ ಕೇವಲ 10 ದಿನ ಇದೆ. ಇನ್ನು 10 ದಿನದಲ್ಲಿ ರಿಸಲ್ಟ್ ಬರುತ್ತೆ. ಈ ಕಾರ್ಯಕ್ರಮನೂ ರಿಸಲ್ಟ್ ದಿನಾನು ನಡೆಯೋ ಸಾಧ್ಯತೆಗಳು ಹೆಚ್ಚು. ನಾವೇ 2 ಕ್ಷೇತ್ರನೂ ಗೆಲ್ಲೋದು. ನಮ್ಮ ಅಭ್ಯರ್ಥಿ ಸಮರ್ಥರಿದ್ದಾರೆ. 2 ಕ್ಷೇತ್ರದಲ್ಲಿ ನಾವು ಗೆದ್ದಿ ಅವ್ರ ಮುಖಕ್ಕೆ, ಬಿಜೆಪಿಗರಿಗೆ ಮುಖಕ್ಕೆ ಮಸಿ ಬೆಳ್ತೀವಿ. ಇದಕ್ಕೆ ಚಿದಾನಂದ ಪಾಟೀಲ್ ಅವರೇ ಸಾಕ್ಷಿ ಅಂತ ಹೇಳಕ್ಕೆ ಬಯಸ್ತೀನಿ. ಕಾರಣ ಬಂದು ನಮ್ಮ ಅಭಿವೃದ್ಧಿ ಆ ರೀತಿ ಇದೆ. ಇಲ್ಲಾಂದ್ರೆ ಇದಕ್ಕೆ ಮುಂದೆ ಇದ್ದಿದಂತ ಯಾವುದೇ ಕಾರ್ಯಕರ್ತನು ಈ ರೀತಿ ಮಾಡಿಲ್ಲ. ಅವ್ರ ಹತ್ರ ಟಿಕೆಟ್ ತಗೊಳ್ಳೋದಕ್ಕೆ ಒದ್ದಾಡ್ತಾ ಇದ್ರು. ಅಲ್ಲೂ 4 ಟೀಮ್ ಇದೆ. ನಾನು ಹೆಸರು ಉಲ್ಲೇಖ ಮಾಡ್ಬೋದು, ಅವ್ರು ಒಪ್ಪಲ್ಲ. ಹೇಳ್ಬಿಡಿ. ಸಿದ್ದೇಶ್ವರ ಟೀಮ್ ಇದೆ, ಸಿದ್ದೇಶ್ವರ ಇದೆ, ರೇಣುಕಾಚಾರ್ಯ ಇದ್ದಾರೆ, ಯಡಿಯೂರಪ್ಪ ಸಂಚಿದೆ. ಯಡಿಯೂರಪ್ಪ ಮಾತ್ರ ಇಲ್ಲ, ಯಡಿಯೂರಪ್ಪ ಸಂಚಿದೆ. ಇದ್ರ ಜೊತೆಗೆ ಉತ್ತರ ಕರ್ನಾಟಕ ಫುಲ್ ಲ್ಯಾಂಡ್ ಅವ್ರು ತಗೊಂಡ್ರು ಅಂತ ಏನು ಎತ್ತಿ ಶಕ್ತಿ ಇರೋಂತ ಪ್ರಹ್ಲಾದ್ ಜೋಶಿ ಅವರು ಇದ್ದಾರೆ. ಅವರೇ ಮಾನಿಟರ್ ಮಾಡ್ತಾ ಇದ್ದಾರೆ. ಇವತ್ತು ಬಿಜೆಪಿ 2 ಕ್ಯಾಂಡಿಡೇಟ್ ಸೋಲ್ತಾರೆ. ಸೋತಿ ಕಾರ್ಯಕರ್ತರಿಗೆ ಮಸಿ ಬೆಳೀತಾರೆ. ಬೇಕಾದ್ರೆ ಬರ್ದಿಟ್ಕೊಳ್ಳಿ, ಸೋಲು ಖಚಿತ. ಕಾಂಗ್ರೆಸ್ಗೆ ಗೆಲುವು ನಿಶ್ಚಿತ. ಬೇಕಾದ್ರೆ ಈ ಪ್ರೋಗ್ರಾಮೇ ಸಾಕ್ಷಿ. ನಾವು ಕಾಂಗ್ರೆಸ್ ಕಾರ್ಯಕರ್ತರು ಆಲ್ರೆಡಿ ಟೀಮ್ ರೆಡಿ ಆಗಿದೆ. ಎಲ್ಲ ವಾರ್ಡಿಂದ ಹೋಗ್ತಾ ಇದೀವಿ. ನಾವು ಗೆಲ್ಲಿಸ್ತೀವಿ. ಗೆದ್ಕೊಂಡ್ಬಂದು ಇಲ್ಲಿ ಹಂಚ್ತೀವಿ. ಇದೇ ಮೌರ್ಯ ಸರ್ಕಲ್ ಅಲ್ಲಿ ನಾವು ಹಂಚ್ತೀವಿ. ನಾವು ಗೆಲ್ತೀವಿ ಅಂತ ಆಶ್ವಾಸನೆ ಕೊಡ್ತೀವಿ. ಉಪಚುನಾವಣೆಗಳಂತ ಹೇಳಿದ್ರೆ ಹಣದ ಹೊಳೆ ಹರಿಯುತ್ತೆ. ಅಲ್ಲಿ ಆಮಿಷಗಳು ನಡೀತವೆ. ಮತದಾರರಿಗೆ ಹಣ, ಗಿಫ್ಟ್ಗಳು ಇವೆಲ್ಲವೂ ಕೂಡ ಕೊಡ್ತಕ್ಕಂಥದ್ದು. 100 ಕೋಟಿ ದುಡ್ಡುಗಳು ಕೂಡ ಖರ್ಚಾಗುತ್ತೆ. ಮತ್ತು ಉಪಚುನಾವಣೆಗಳ ಆಡಳಿತ ಪಕ್ಷ ಸಾಮಾನ್ಯವಾಗಿ ಯಾವಾಗಲೂ ಗೆದ್ಕೊಂಡು ಬರ್ತಾರೆ. ಯಾಕಂತಂದರೆ ಆಡಳಿತ ಪಕ್ಷಕ್ಕೆ ಗೌರ್ಮೆಂಟ್ ಮೆಷಿನರಿ ಸೇರಿದಂತೆ ಬೇರೆ ಬೇರೆ ಕಾರಣಗಳು ಇರ್ತಕ್ಕಂಥದ್ದು. ಜೊತೆಗೆ ಈಗಾಗಲೇ ಅವರು ಹಲವಾರು ಆರೋಪಗಳನ್ನ ಮಾಡಿದ್ರು. ಈಗ ವಿಜೇಂದ್ರ ಅವರು ಕೂಡ ಅವರ ಅಣ್ಣ ಕೂಡ MP ಅಂತ ಕೂಡ ಹೇಳಿದರು. ಬಾಗಲಕೋಟೆಯಲ್ಲಿ ಈಗ ಬಸನಗೌಡ ಪಾಟೀಲ್ ಯತ್ನಾಳ್ರವ್ರಿಗೆ ಬಾಗಲಕೋಟೆ ಚುನಾವಣೆಗೆ ಎಂಟ್ರಿ ಕೊಟ್ಟರೆ ಅಲ್ಲಿ ಒಂದು ವೇಳೆ ಗೆದ್ದರೆ ಅದು ವಿಜೇಂದ್ರ ಅವರಿಗೆ ಆ ಶ್ರೇಯಸ್ಸಿಗೆ ಸಲ್ಲುತ್ತಿರೋ ಆತಂಕ ಇರ್ತಕ್ಕಂಥದ್ದು. ಮತ್ತೊಂದು ಕಡೆ ಅಲ್ಲೂ ಕೂಡ ಅನೇಕ ಟೀಮ್ಗಳು ಇರ್ತಕ್ಕಂಥದ್ದು. ಈ ಚುನಾವಣೆಗಳು ಕಾಂಗ್ರೆಸ್ ಮತ್ತು ಬಿಜೆಪಿಯ ಹಣದ ಹೊಳೆಯ ಚುನಾವಣೆ ಅಂತೀರಾ? ಹೌದು. ಇದು ಈಗ ಒಂದೇ ನಾಣ್ಯದ 2 ಮುಖಗಳು. ಇಷ್ಟು ದಿವಸ ರಾಜಕೀಯ ಕುಟುಂಬ ರಾಜಕಾರಣ ಮಾಡಿದ್ದಾರೆ. ಆಮೇಲೆ ಜಾತಿ ರಾಜಕಾರಣ ಮಾಡಿರೋ ಗಲೀಜ್ನ ತೊಳಿಬೇಕು ಅಂತಾನೆ ನಮ್ದು ಬರ್ಕೈ ಗುರುತು. ಅದಕ್ಕೋಸ್ಕರ ಆಮ್ ಆದ್ಮಿ ಪಾರ್ಟಿಗೆನೆ ವೋಟ್ ಹಾಕಿದೆ. ಇವಾಗ ಬದಲಾವಣೆ ಬೇಕಾಗಿದೆ ಜನರಿಗೆ. ಇವಾಗ ಜನವರಿ 26, 1950 ಏನು ಪ್ರಜಾಪ್ರಭುತ್ವ ಅನುಷ್ಠಾನಕ್ಕೆ ಬಂತು, ಇವತ್ತು ಅದು ಅರ್ಥ ಕಳ್ಕೊಂಡು ಕೂತ್ಕೊಂಡಿದೆ. ಪ್ರಜಾಪ್ರಭುತ್ವ ಅನ್ನೋದೇ ಇಲ್ಲ. ಬರೀ ಕುಟುಂಬ ರಾಜಕಾರಣ ಇಲ್ಲ ಅಂತಂದ್ರೆ ಜಾತಿ ರಾಜಕಾರಣ. ನಮ್ಮ ಆಮ್ ಆದ್ಮಿ ಪಾರ್ಟಿನಲ್ಲಿ ಜಾತಿ ರಾಜಕಾರಣ ಇಲ್ಲ, ಕುಟುಂಬ ರಾಜಕಾರಣ ಇಲ್ಲ. ಹಾಗಾಗಿ ನಮ್ಮ ಪಕ್ಷಕ್ಕೇನೆ ಗೆಲುವು ಬರಬೇಕು. ಎಲ್ಲ ವಿದ್ಯಾವಂತರು ಇರೋ ಪಕ್ಷ ಮುಂದಕ್ಕೆ. ನಮ್ಮ ಪಕ್ಷದಲ್ಲಿ ಸಾಮಾನ್ಯ ಕಾರ್ಯಕರ್ತರಿಗೆ ಕೊಡೋದು. ಇವತ್ತಲ್ಲಿ ಕಾಂಗ್ರೆಸ್ ಇಂದ ಸಮರ್ಥ ಕೊಡೋ ಬದಲು ಅದೇ ವಯಸ್ಸಿನ ಸಾಮಾನ್ಯ ಕಾರ್ಯಕರ್ತನು ಕೊಟ್ಟು ಗೆಲ್ಲಿಸೋ ಪ್ರಯತ್ನ ಮಾಡಬೇಕಾಗಿತ್ತು. ಇಂಥ ರಾಜಕೀಯ ತೀರಾ ಕೀಳ್ಮಟ್ಟದ್ದು ಜಾತಿ ಧರ್ಮ ಇದೆಲ್ಲ ಬಿಟ್ಟು ಪ್ರಜಾಪ್ರಭುತ್ವವಾಗಿ ಇದು ಎಲೆಕ್ಷನ್ ನಡೆಸ್ತಾರಲ್ಲ, ಅದೇ ಸರಿಯಾದ ರಾಜಕಾರಣ. ಅಂತ ರಾಜಕಾರಣ ಸಿಗೋದೇ ನಮ್ಮ ಆಮ್ ಆದ್ಮಿ ಪಾರ್ಟಿಯಿಂದ. ಸರ್, ಅಹಿಂದ ಸರ್ಕಾರ ನಮ್ದು ಅಂತ ಹೇಳುತ್ತೆ ಕಾಂಗ್ರೆಸ್. ಅಹಿಂದ ಸರ್ಕಾರ ಅಂತ ಹೇಳಿದ್ರೆ ದಾವಣಗೆರೆಯಲ್ಲಿ ಅತಿ ಹೆಚ್ಚಿರೋದೇ ಮುಸ್ಲಿಮ್ಸ್. ಅವ್ರ ಬಾಂಧವ್ರನ್ನ ಇಲ್ಲಿ ಸರ್ ಬಿಟ್ರು ಅವ್ರಿಗೊಂದು ಟಿಕೆಟ್ ಕೊಡ್ಬೋದಿತ್ತಲ್ವಾ? ಇಲ್ಲಿ ಗೆಲುವು ಸೋಲು ಕಾಂಗ್ರೆಸ್ಗೆ ಮ್ಯಾಟ್ರ್ ಆಗಲ್ಲ. ಯಾಕಂದ್ರೆ ಆಲ್ರೆಡಿ ಗೌರ್ಮೆಂಟ್ ಇದೆ. ಅಲ್ಲಿ ಸೋದ್ರು ಗೆದ್ರು ಅದು ಅವ್ರಿಗೆ ಮ್ಯಾಟ್ರೇ ಅಲ್ಲ. ಹಂಗಿರ್ಬೇಕಾದ್ರೆ ಯಾಕೆ ಅವರು ಮುಸ್ಲಿಮ್ರಿಗೆ ಒಂದು ಚಾನ್ಸ್ ಕೊಡ್ಲಿಲ್ಲ? ದಾವಣಗೆರೆ MP ಪ್ರಭಾ ಮಲ್ಲಿಕಾರ್ಜುನ್ ಹೇಳ್ತಾರೆ,
ಯುವಕರು ರಾಜಕಾರಣಕ್ಕೆ ಬರಬೇಕು ಅಂತ ಹೇಳ್ತಾರೆ. ಎಂತ ದುರಂತ ಅಂದ್ರೆ ಯುವಕರು ರಾಜಕಾರಣಕ್ಕೆ ಬರ್ಬೇಕಂತ ಹೇಳ್ತಾರೆ, ಯಾವ್ದಾದ್ರು ಒಬ್ಬ ಯುವಕರಿಗೆ ಟಿಕೆಟ್ ಅನ್ನು ಕೊಡಲ್ಲ, ಸ್ವತಃ ತಮ್ಮ ಮಗನಿಗೆ ಟಿಕೆಟ್ ಅನ್ನು ಕೊಡ್ತಾರೆ, ತಮ್ಮ ಮಗನಿಗೆ ನಾಮಿನೇಷನ್ ಕೂಡ, ಜೊತೆಗೆ ಹೈಕಮಾಂಡ್ ಅವರಿಗೆ ಬಿ ಫಾರ್ಮ್ ಕೊಡೋಕ್ಕಿಂತ ಮೊದಲೇ ಪ್ರಭಾ ಮಲ್ಲಿಕಾರ್ಜುನ್ ಅವರು ಯುವಕರು ರಾಜಕಾರಣದಲ್ಲಿ ಬರ್ಬೇಕಂತ ಹೇಳಿ ತಮ್ಮ ಮಗನಿಗೆ ಟಿಕೆಟ್ ಕೊಟ್ಟು ನಿಲ್ಲಿಸ್ತಾರೆ. ಸರ್, ಯುವಕರು ಬರ್ಬೇಕಂತ ರಾಜಕೀಯದಲ್ಲಿ ಹೇಳಿರೋದು ಅವ್ರು ಯಾರು ಪೊಲಿಟಿಕ್ಸ್ ಅಲ್ಲಿ ಇದ್ದಾರೆ ಅವ್ರ ಮಕ್ಳಿಗೆ ಕರೆದಿರೋದು, ಅವರು ಸಾಮಾನ್ಯ ಕಾರ್ಯಕರ್ತಕ್ಕೆ ಕರೆದಿಲ್ಲ. ಅವರು ನಮ್ಮ ಪಕ್ಷದಲ್ಲಿ ಯಾರಿದ್ದಾರೆ, ನಾವು ನೋಡಿ ಇವಾಗ ಇಲ್ಲಿರೋರೆಲ್ಲ ಸಾಮಾನ್ಯ ಫ್ಯಾಮಿಲಿಯಿಂದ ಬಂದಿರೋದು, ಯಾರು ರಾಜಕೀಯ ಕುಟುಂಬದಿಂದ ಬಂದಿಲ್ಲ. ಬಿಜೆಪಿ ಕಾಂಗ್ರೆಸ್ ಅವ್ರು ಹೆಂಗಂದ್ರೆ ಕುಟುಂಬದ ರಾಜಕಾರಣದಿಂದಾನೇ ಈ ಪಕ್ಷದಲ್ಲಿ ನಡೀತಾ ಇರೋದು. ಎರಡೂ ಪಕ್ಷದವ್ರು ಅಷ್ಟೇ ಕುಟುಂಬದ ರಾಜಕಾರಣದ ಬಗ್ಗೆ ಬಿಜೆಪಿ ಇರ್ಲಿ ಕಾಂಗ್ರೆಸ್ ಅವ್ರು ಮಾತಾಡ್ಲೇಬಾರ್ದು. ಏನಕ್ಕಂದ್ರೆ ಅವ್ರ ನೈತಿಕತೆ ಇಲ್ಲ, ಇಬ್ರು ಮಾತಾಡಬಾರ್ದು. ದಳನೂ ಅಷ್ಟೇ, ಈ ಮೂರು ಪಕ್ಷದವರು ಕರ್ನಾಟಕದಲ್ಲಿರೋ ಮೂರು ಪಕ್ಷ ಕುಟುಂಬದ ರಾಜಕಾರಣದ ಬಗ್ಗೆ ದಯವಿಟ್ಟು ಕೈ ಮುಗ್ದು ಕೇಳ್ಕೊಂತೀವಿ, ಯಾರು ಮಾತಾಡಬೇಡಿ. ಏನಕ್ಕಂದ್ರೆ ನಿಮ್ ನೈತಿಕತೆ ಕಳ್ಕೊಂಡಿದ್ದೀರಾ. ನಾನು ನಿಜವಾಗ್ಲೂ ಕಾರ್ಯಕರ್ತ ಕೊಡ್ಬೇಕಂತ ಯೋಚನೆ ಇದ್ರೆ ಇಲ್ಲಿ ನಿಂತ್ಕೊಂಡಿದ್ದಾರಿಲ್ಲ, ಯಾರಿಗಾದ್ರೂ ಒಬ್ರು ಕೊಳ್ಳಿ. ಬಿಜೆಪಿಯಲ್ಲಿ ಇದಾರಿಲ್ಲ, ಇವರು ಕಾರ್ಯಕರ್ತರೆ, ಇಲ್ಲಿ ನಿಂತ್ಕೊಂಡಿದ್ದಾರಲ್ಲ ಅವರು ಕಾರ್ಯಕರ್ತರೆ, ಅವ್ರಂತವ್ರು ಕೊಳ್ಳಿ, ಕೊಡಲ್ಲ. ಅಣ್ಣ, ಈ ಒಂದು ಕುಟುಂಬದ ರಾಜಕೀಯಕ್ಕೆ ಇವರು ತಿಲಾಂಜಲಿ ಯಾವಾಗ ಬಿಡ್ತಾರೆ ಅಂತ ನಾನು ಕೇಳ್ತಾ ಇದ್ದೀನಿ. ಯಾಕಂದ್ರೆ ನಾವು ಮಾತು ಬಿಡೋದಲ್ರಿ, ನೀವು ಕಾರ್ಯಕರ್ತರಿಗೆ ಇವತ್ತು ಕಣ್ಣಿಗೆ ಸುಣ್ಣನೇ ಹಾಕಿರೋದು. ನೀವು ಅಲ್ಪಸಂಖ್ಯಾತರಿಗೆ 1947ರಿಂದ ನೀವು ಮಕ್ಕಳ ಟೋಪಿ ಹಾಕ್ತಾ ಇದೀರಾ, ಅವರು ಮಕ್ಕಳ ಟೋಪಿ ಹಾಕ್ತಾ ಇದಾರೆ. ಅಲ್ಪಸಂಖ್ಯಾತರಿಗೆ ಸಾಮಾನ್ಯ ಅವ್ರಿಗೆ ಒಂದು ಬಲ ಕೊಡ್ತಾ ಇಲ್ಲ ನೀವು. ಸರ್, ಒಟ್ಟಾರೆಯಾಗಿ ದಾವಣಗೆರೆ ಮತ್ತು ಬಾಗಲಕೋಟೆಯಲ್ಲಿ ನಡೆಯತಕ್ಕಂಥ ಎಲೆಕ್ಷನ್ಗೆ ಹೇಳ್ಬೇಕು ಅಂತಂದ್ರೆ ಕಾಂಗ್ರೆಸ್ನವರು ಕಲ್ ತಗೊಂಡು ಅವ್ರ ಕಾಲ ಮೇಲೆ ಹಾಕೊಳ್ತವ್ರೆ ಕಾರ್ಯಕರ್ತರು. ಇವ್ರ ತಲೆ ಮೇಲೆ ಹಾಕೊಳ್ತಾ ಇದ್ದಾರೆ. ಇವರಿಬ್ರು ಸೇರ್ಬಿಟ್ಟು ಜನಗಳ ತಲೆ ಮೇಲೆ ಹೊಟ್ಟೆ ಮೇಲೆ ಹಾಕ್ತಾ ಇದ್ದಾರೆ. ಇವತ್ತು ದಾವಣಗೆರೆ ಜನ ಆಗ್ಲಿ, ಬಾಗಲಕೋಟೆ ಜನ ಆಗ್ಲಿ, ಇಷ್ಟು ವರ್ಷದಿಂದ ಏನಾದ್ರು ಸಾರ್ವಜನಿಕರ ಪರವಾಗಿ ಇದ್ದಂತ ಶಾಮನೂರು ಶಿವಶಂಕರಪ್ಪ ಆಗ್ಲಿ, ಮೇಟಿ ಆಗ್ಲಿ ಏನ್ ಮಾಡಿದ್ದಾರೆ ಅನ್ನೋದನ್ನ ಯೋಚನೆ ಮಾಡ್ಬೇಕು. ಅಲ್ಲಿನ ಜನಗಳು ಬೆಣ್ಣೆ ದೋಸೆ ಹೋಟ್ಲೆ ಎಲ್ಲ ಅವ್ರದೇ, ಕಾಂಗ್ರೆಸ್ ತರದ ಬೆಣ್ಣೆ ದೋಸೆ ಹೋಟ್ಲು, ಮಂಡಕ್ಕಿ ಮಿರ್ಚಿ ಹೋಟೆಲ್ ಎಲ್ಲ ಇವರು ಬಿಜೆಪಿ ಬಿಟ್ರೆ ಜನಗಳ ಪರವಾಗಿ ಏನಾದ್ರು ಒಂದು ಕೆಲಸ ಮಾಡಿದ್ರೆ ಮಾಡಿಲ್ಲ. ಇವತ್ತು ದಾವಣಗೆರೆ ಮತದಾರರಲ್ಲಿ ನಾನು ವಿನಂತಿ ಮಾಡ್ಕೊಳ್ತೀನಿ, ಒಬ್ಬ ಸಾಮಾನ್ಯ ವ್ಯಕ್ತಿ ಸಿಎ ಆಗಿ ಇವತ್ತು ನಿಂತ್ಕೊಂಡಿದ್ದಾರೆ. ಅವ್ರಿಗೆ ಕೊಟ್ಟರೆ ಇವತ್ತು ದಾವಣಗೆರೆನ ಅಭಿವೃದ್ಧಿ ಮಾಡೋದರಲ್ಲಿ ನಿಸ್ಸಂದೇಹವಾಗಿ ಒಂದು ಒಳ್ಳೆ ಕೆಲಸ ಮಾಡ್ತೀವಿ ಅಂತ ಹೇಳ್ತೀವಿ. ಸರ್, ಈಗ ಕಾಂಗ್ರೆಸ್ ಅವರು ಬಿಜೆಪಿ ಅವರು ಮಾಡೋದೇನಂದ್ರೆ ವಿಷಯನ ಮರೆಮಾಚಿಸ್ತಾರೆ. ಈಗ ವಿಷಯ ಏನು, ಯಾಕೆ ಅಲ್ಪಸಂಖ್ಯಾತರಿಗೆ ಅನ್ಯಾಯ ಆಗಿದೆ ಅನ್ನೋದ್ರ ಬಗ್ಗೆ ಅವ್ರೂ ಏನು ಉತ್ತರ ಕೊಡ್ತಿಲ್ಲ. ಬಿಜೆಪಿ ಅವರು ಕಾಂಗ್ರೆಸ್ ಏನು ಕೆಲಸ ಮಾಡ್ತಿಲ್ಲ ಅಂತ ವಾದ ಮಾಡ್ತಿದ್ದಾರೆ, ಕಾಂಗ್ರೆಸ್ ಅವರು ಬಿಜೆಪಿ ಅವರು ಏನು ಮಾಡ್ತಿಲ್ಲ ಅಂತ. ಸರ್, ಈ ಎರಡೂ ಪಕ್ಷಗಳಿಂದ ಒಂದೇ ನಾಣ್ಯದ ಎರಡು ಮುಖ ಇದ್ದಂಗೆ. 2.5 ವರ್ಷದಿಂದ ಕಾಂಗ್ರೆಸ್ ಇಲ್ಲಿ ಟೇಕ್ ಆಫೇ ಆಗಿಲ್ಲ. ಗೌರ್ಮೆಂಟ್ ವಿರೋಧ ಪಕ್ಷವಾಗಿ ಇವ್ರು ಎಷ್ಟು ಪ್ರತಿಭಟನೆ ಮಾಡಿದ್ದಾರೆ ಅಥವಾ ಎಷ್ಟು ಹೋರಾಟ ಮಾಡಿದ್ದಾರೆ, ಎಷ್ಟು ಹೌದು ಅಂಡರ್ಸ್ಟ್ಯಾಂಡಿಂಗ್ ಇದು. ಈ ಎರಡು ಅಭ್ಯರ್ಥಿಗಳು ಇವ್ರೇನ್ ಹಾಕಿದಾರಲ್ಲ, ಅಂಡರ್ಸ್ಟ್ಯಾಂಡಿಂಗ್ ಅಭ್ಯರ್ಥಿಗಳು. ಚುನಾವಣೆಗೆ ಮುಂಚೆನೆ ಇವರು ಶಸ್ತ್ರ ತ್ಯಾಗ ಮಾಡಿದ್ದಾರೆ. ನಾಮಕಾವಸ್ಥೆಗೆ ಅಲ್ಲಿ ಅಭ್ಯರ್ಥಿ ಸರ್, ಇವಾಗೇನು ದಾವಣಗೆರೆ ಮತ್ತೆ ಬಿಜೆಪಿ ಇದು ಬಾಗಲಕೋಟೆ ಬಿಜೆಪಿ ಅಭ್ಯರ್ಥಿಗಳಿದಾರಲ್ಲ, ನಾಮಕಾವಸ್ಥೆಗೆ ಇವರು ನಾಮಪತ್ರ ಹಾಕ್ಸಿರೋದು ಶಸ್ತ್ರತ್ಯಾಗ ಆಗಿದೆ. ಚುನಾವಣೆಗೆ ಮುಂಚೆನೆ ಇವರು ಶಸ್ತ್ರತ್ಯಾಗ ಮಾಡಿದ್ದಾರೆ. ಏನು ಅಂತಂದ್ರೆ ಈಗ ನೀವು ಚಾನಲ್ನವ್ರನ್ನಾಗ್ಲಿ ಪೇಪರ್ ಅವ್ರಾಗ್ಲಿ ಕೇಳ್ತಿರಲ್ಲ ಅನ್ನೋದಕ್ಕೋಸ್ಕರ ನಾವು ಪ್ರಚಾರ ಮಾಡ್ತಿದ್ದೀವಿ, ನಾವು ಹೋರಾಟ ಮಾಡ್ತಿದ್ದೀವಿ, ಗೆಲ್ತಿದ್ದೀವಿ ಅಂತ. ಸುಮ್ಮನೆ ಇದು ಹೇಳಿಕೆಗಷ್ಟೇ. ಮೇ 4ನೇ ತಾರೀಕು ನೀವೇ ನೋಡ್ತೀರಾ ಸರ್ ರಿಸಲ್ಟು, ನಾವ್ ಯಾಕೆ ಅದನ್ನ ಹೇಳ್ಬೇಕು? ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಇಲ್ಲಿ ವರ್ಕೌಟ್ ಆಗುತ್ತೆ ಅನ್ನೋದು ಕೂಡ ನೋಡ್ಬೇಕಾಗಿರ್ತಕ್ಕಂಥದ್ದು. ಅತಿ ಹೆಚ್ಚು ಮಹಿಳಾ ಫಲಾನುಭವಿಗಳಿರ್ತಕ್ಕಂಥದ್ದು ಮತ್ತು ದಾವಣಗೆರೆ ಮತ್ತು ಬಾಗಲಕೋಟೆನಲ್ಲಿ ಮಹಿಳಾ ಮತದಾರರು ಗ್ಯಾರಂಟಿ ಕಾರಣಕ್ಕಾಗಿ ಕಾಂಗ್ರೆಸ್ನ ಕೈ ಹಿಡಿತಾರ, ಅಥವಾ ಭಾರತೀಯ ಜನತಾ ಪಕ್ಷದವ್ರು ಹೇಳುವಂತೆ ಆಡಳಿತ ವಿರೋಧಿ ಅಲೆ ಭಾರತೀಯ ಜನತಾ ಪಕ್ಷದ ಕೈ ಹಿಡಿಯುತ್ತೆ ಅಂತ ಹೇಳ್ತಿರ್ತಕ್ಕಂಥದ್ದು. ಈಗಾಗಲೇ ಬಾಗಲಕೋಟೆಯಲ್ಲಿ ಒಂದಷ್ಟು ಬಿಜೆಪಿ ರೆಬಲ್ಸನ್ನು ಸರಿ ಮಾಡಿರ್ತಕ್ಕಂಥದ್ದು, ಮತ್ತೊಂದು ಕಡೆ ಕಾಂಗ್ರೆಸ್ನಲ್ಲೂ ಕೂಡ ಅನೇಕ ರೆಬಲ್ಸ್ಗಳಿದ್ರು, ಅವ್ರನ್ನೂ ಕೂಡ ಸರಿ ಮಾಡಿರ್ತಕ್ಕಂಥದ್ದು. ಈ ಎರಡೂ ಕಡೆ ಕೂಡ ಎಲ್ಲೊಂದು ಕಡೆ ಕುಟುಂಬದವರಿಗೆ ಟಿಕೆಟ್ ಕೊಟ್ಟಿರ್ತಕ್ಕಂಥದ್ದು. ಸಾಮಾನ್ಯವಾಗಿ ಯಾವುದೇ ವ್ಯಕ್ತಿ ಕುಟುಂಬದಲ್ಲಿ ಸಾವಾಗಿದ್ದರೆ ಸಿಂಪತಿ ಓಟನ್ನು ಗೈನ್ ಮಾಡಲಿಕ್ಕೆ ಟಿಕೆಟನ್ನು ಕೊಡ್ತಕ್ಕಂಥದ್ದು. ಆದರೆ ಈ ಚುನಾವಣೆಯಲ್ಲಿ ಮೊದಲ ಬಾರಿಗೆ ದಾವಣಗೆರೆ ಮತ್ತು ಬಾಗಲಕೋಟೆಯಲ್ಲಿ ಎಲ್ಲೊಂದು ಕಡೆ ಸಿಂಪತಿ ಅಷ್ಟೊಂದು ವರ್ಕೌಟ್ ಆಗುತ್ತೆ ಅನ್ನೋದು ಕೂಡ ಎಷ್ಟು ಮಟ್ಟಿಗೆ ಅನ್ನೋದು ಚರ್ಚೆ ಆಗ್ತಿರ್ತಕ್ಕಂಥದ್ದು. ಇದರ ನಡುವೆ ಭಾರತೀಯ ಜನತಾ ಪಕ್ಷದ ನಡುವಿನ ದಾವಣಗೆರೆ ಮತ್ತು ಬಾಗಲಕೋಟೆ ನಡುವಿನ ಒಳ ಜಗಳಗಳು ಮತ್ತು ಕಾಂಗ್ರೆಸ್ನಲ್ಲಿ ಎಲ್ಲೊಂದು ಕಡೆ ಸಿದ್ದರಾಮಯ್ಯರನ್ನ ಸಿದ್ದರಾಮಯ್ಯರ ಸೋಲು ಆಗ್ಬೇಕಂತೇಳಿ ಕಾಂಗ್ರೆಸ್ನಲ್ಲೇ ಇರ್ತಕ್ಕಂಥ ಸಿದ್ದರಾಮಯ್ಯ ವಿರೋಧಿಗಳ ಒಂದು ತಂತ್ರಗಾರಿಕೆ, ಇವೆಲ್ಲದರ ನಡುವೆ ಕೂಡ ಚುನಾವಣೆ ನಡೀತಿರ್ತಕ್ಕಂಥದ್ದು. ಸರ್, ನಾವಾಗಲೇ ಹೇಳಿದಂಥದ್ದು ಇದು ಈ ಜನರು ಆಯ್ಕೆ ಮಾಡುವಂಥದ್ದನ್ನ ನೀವು ಡೀಲ್ ಅಂತ ಹೇಳೋದು ತಪ್ಪು ಸರ್. ಒಂದು ಯಾಕೆಂದ್ರೆ ಜನರು ಆಯ್ಕೆ ಮಾಡ್ತಾರೆ, ಮತ್ತೆ ತಾವು ಹೇಳಿದ್ದು ಸಿಂಪತಿ ಬಗ್ಗೆ ತಾವು ಒಂದು ಹೇಳಿದ್ರಿ. ಒಂದು ನಿಮಿಷ ಸರ್ ಹೇಳಿದಂಥದ್ದು ಅಲ್ಲಿ ಕೆಲವು ಬಾರಿ ತಾವು ಹೇಳಿದ ಸಿಂಪತಿ ವರ್ಕ್ ಆಗ್ತಿತ್ತು. ಆದರೆ ಇಲ್ಲಿ
ತಾತ ಸತ್ತಿದ್ದಕ್ಕೆ ಮೊಮ್ಮರಿಗೆ ಸಿಂಪತಿ ಆಗುತ್ತೆ ಅನ್ನೋದು ಖಂಡಿತ ಆಗಲ್ಲ. ಜನ ಬುದ್ಧಿವಂತರಿದ್ದಾರೆ, ಜನ ಸಮರ್ಥರಿದ್ದಾರೆ. ಸಮರ್ಥನ ಖಂಡಿತವಾಗ್ಲೂ ಸೋಲಿಸ್ತಾರೆ. ಸಮರ್ಥನ, ಕಾಂಗ್ರೆಸ್ಸಿನ ಸಮರ್ಥರನ್ನ ಖಂಡಿತವಾಗ್ಲೂ ಜನ ಮತ್ತು ಅಲ್ಲಿನ ಅಲ್ಪಸಂಖ್ಯಾತರು ಖಂಡಿತವಾಗ್ಲೂ ಸೋಲಿಸ್ತಾರೆ. ಯಾಕೆ ಅಂದರೆ ಸರ್, ಕಳೆದ 40 ವರ್ಷಗಳಿಂದ ಆ ಕ್ಷೇತ್ರದಲ್ಲಿ ಯಾವುದೇ ಮೂಲಭೂತ ಸೌಕರ್ಯಗಳಿಗೆ ಅಭಿವೃದ್ಧಿ ಆಗಿಲ್ಲ. ಇದನ್ನ ಅಲ್ಲಿನ ಅಲ್ಪಸಂಖ್ಯಾತರೇ ಹೇಳ್ತಾ ಇದ್ದಾರೆ. ಅವ್ರು ಕೊಡಬೇಕಾದಂಥ ಅವಕಾಶವನ್ನು ಕಿತ್ಕೊಂಡಿದ್ದಾರೆ. ಅದಕ್ಕೋಸ್ಕರ ನಮ್ಮಿಂದ ಒಂದು ಹಿಂದುಳಿದ ವರ್ಗದ ಅಭ್ಯರ್ಥಿಯನ್ನು ಹಾಕಿದ್ದೀವಿ. ಮೂಲಭೂತ ಸೌಕರ್ಯ, ಡೆವಲಪ್ಮೆಂಟು ಮತ್ತು ಈ ರಾಜ್ಯ ಸರ್ಕಾರದ ಏನು ಬೆಲೆ ಹೆಚ್ಚಿಸುವಂಥದ್ದು, ಬೇರೆ ಬೇರೆ ಜನ ವಿರೋಧಿ ಆಗಿರುವಂಥದ್ದು ಕೆಲಸಗಳಿಗೆ ಜನ ಬೇಸತ್ತಿದ್ದಾರೆ. ಜನಕ್ಕೆ ಇವತ್ತು ಚೇಂಜ್ ಅಂತ ಬದಲಾವಣೆ ಕೇಳ್ತಾ ಇದ್ದಾರೆ. ಆ ಬದಲಾವಣೆ ರಾಜ್ಯದ ದಿಕ್ಸೂಚಿ ಆಗುತ್ತೆ. ಈ 2 ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ವಿಜಯ ಪತಾಕೆಯನ್ನು ಹಾರಿಸುತ್ತೆ. ನಮ್ಮ ಭಾರತೀಯ ಜನತಾ ಪಾರ್ಟಿಲಿ ಆ 2 ಕ್ಷೇತ್ರದಲ್ಲಿ ಯಾವತ್ತೂ ರೆಬಲ್ಸ್ ಇರಲಿಲ್ಲ. ಮೊದಲಿಂದಾನೇ ಹೇಳ್ಕೊ ಬಂದಿದೆ ಏನಂತ ಹೇಳಿದ್ರೆ, ಯಾರೇ ಸಾಮಾನ್ಯ ಕಾರ್ಯಕರ್ತನ ಬಂದರೂ ಕೂಡ ನಾವು ಕೆಲಸ ಮಾಡ್ತೀವಿ ಜೊತೆಯಲ್ಲಿ ಅಂತ. ಆದರೆ ಕಾಂಗ್ರೆಸ್ನಲ್ಲಿ ಬಂಡಾಯ ಇತ್ತು. ಆ ಬಂಡಾಯನ ಹೆಂಗ್ ಶಮನ ಮಾಡಿದ್ರು ಇವರು? ಸೂಟ್ ಕೇಸ್ ತಗೊಂಡೋಗಿ ಕೊಟ್ರ, ಇಲ್ಲ ಅಧಿಕಾರ ಕೊಡ್ತೀವಿ MLC ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಗೊಳಕ್ ಹೇಳಿದ್ರ ಇವರು ವಾಪಸ್ಸು? ಸಾಕ್ಷಿ ಇದೆಯಾ ಸೂಟ್ ಕೇಸ್ ಕೊಟ್ಟಿದ್ದು? ಡೀಲ್ ಅಂತ ಹೇಳಿದ್ರೆ ನೀವೇ ಹೇಳಿದ್ರಲ್ಲ ಸರ್, ಡೀಲ್ ಅನ್ಬಿಟ್ಟು. ಡೀಲ್ ಹೆಂಗಾಯ್ತದೆ ಇವತ್ತು ಇದುವರೆಗೂ? ಅವರೇ ಬಂದ್ಬಿಟ್ಟು ಡೀಲ್ ಅಂತ ಹೇಳಿದ್ರೆ ಪ್ರತಿಯೊಂದು ಮೀಡಿಯಲ್ಲಿ ಅವರೇ ಬಂದ್ಬಿಟ್ಟು ಹೇಳಿದ್ರು, ಯಾವುದೇ ಕಾರಣಕ್ಕೂ ನಾನು ವಾಪಸ್ ತಗೊಳಲ್ಲ, ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಯ್ತಾ ಇದೆ, ನಾನು ರಣರಂಗದಲ್ಲಿ ಇದ್ದೇ ಇರ್ತೀನಿ ಅಂತ. ಆದ್ರೆ ಇವತ್ತು ಸಡನ್ ಆಗಿ ನಾನು ತಗೊಂಡಿದ್ದೀನಿ ಅಂತಂದ್ರೆ ಏನ್ ಮಾಡಿದ್ರು? ಹೆಂಗ್ ಮನವೊಲಿಸಿದ್ರು? ಮನೆಯೊಳಗಡೆ ಹೋದಾಗ ಆಗದೆ ಇದ್ದಾಗ ಇವಾಗ ಹೆಂಗೆ ಇವ್ರು ಮನವೊಲ್ಸಕ್ಕಾಯ್ತು? ಇವ್ರಿಗೆ ಅಧಿಕಾರ ಕೊಡ್ತೀನಿ ಅಂದ್ರ, ಇಲ್ಲ ಸೂಟ್ ಕೇಸ್ ಕೊಡ್ತೀನಿ ಅಂದ್ರ? ಇದಾಗ ರಾಜ್ಯದ ಜನ ಇದನ್ನ ತಿಳ್ಕೋಬೇಕು. ಅಭಿವೃದ್ಧಿ ಮಾಡ್ತೀನಿ ಅಂದ್ರು, ಅಭಿವೃದ್ಧಿಗೆ 1 ರೂಪಾಯಿ ಕೊಟ್ಟಿಲ್ಲ. ದಾವಣಗೆರೆ ವಿಚಾರದಲ್ಲಿ ನೀವೇನು ಅಭಿವೃದ್ಧಿ ಮಾಡಿಲ್ಲ ಅಂತ ಹೇಳಿ ಆರೋಪವನ್ನು ಮಾಡ್ತಾವ್ರೆ. ಏನು ಅಭಿವೃದ್ಧಿ ಮಾಡಿದ್ದೀರಾ? ಕಾಂಗ್ರೆಸ್ ಜನರ ಮುಂದೆ ಅಭಿವೃದ್ಧಿ ಗ್ಯಾರಂಟಿ ಬಿಟ್ಟು ನೀವು ಇಡೀ ದಾವಣಗೆರೆಗೆ ಮತ್ತು ಬಾಗಲಕೋಟೆಗೆ ಏನು ಅಭಿವೃದ್ಧಿ ಮಾಡಿದ್ದೀರಾ ಅಂತೇಳಿ ಜನರ ಮುಂದೆ ಹೇಳ್ತೀರಾ? ಒಂದು 5 ಪಾಯಿಂಟ್ಸ್ಗಳು ಹೇಳಿ ಸರ್. ಮೊನ್ನೆ ನೋಡ್ಬೋದು ಬಜೆಟ್ ಅಲ್ಲಿ ಸಾಕಷ್ಟು ದಾವಣಗೆರೆ. ಬಜೆಟ್ ಬೇಡಮ್ಮ, ಈಗ ನಿಮ್ದೇ 3 ವರ್ಷ ಸರ್ಕಾರ ಇರ್ತಾರೆ, ಏನೇನು ಮಾಡಿದ್ರೆ 5 ಪಾಯಿಂಟ್ಸ್ ಹೇಳಿ ಸರ್. ಈಗ ಶಾಮನೂರು ಶಿವಶಂಕರಪ್ಪನವರು ಏನು ಅಲ್ಲಿ ಅಧಿಕಾರದಲ್ಲಿ ಇದ್ರು MLA ಆಗಿ, ನೋಡಿ ಕೊನೆ ಉಸಿರು ಚೆಲ್ಲಬೇಕಾದ್ರೆ ಇನ್ನೊಂದು 8 ದಿವಸದಲ್ಲಿ ಅವರು ಉಸಿರು ಚೆಲ್ಲಬೇಕಾದ್ರೆ ಅಭಿವೃದ್ಧಿ ಮಾಡಿ ಹೋದ್ರ ಸಹ ಸರ್. ಕೇಳಿ ಸರ್, ಅವರು ಒಂದು ವೀಲ್ ಚೇರ್ ಅಲ್ಲಿ ಬಂದು ಕೂತ್ಕೊಂಡು ಜನಗಳಿಗೆ ಕಷ್ಟ ಸುಖಗಳನ್ನ ಕೇಳ್ತಿದ್ರು. ಅಂದ್ರೆ ಆ ರೀತಿ ಒಂದು ಕಮಿಟ್ಮೆಂಟ್ ಇಟ್ಕೊಂಡವರು. ದಾವಣಗೆರೆಯಲ್ಲಿ ಏನಿಲ್ಲ ಅಂತ ಬಿಜೆಪಿ ಅವರು ಹೇಳಿ ಸರ್. ಬಿಜೆಪಿ ಅವರು ರಾಜ್ಯನ ಆಳಿದ್ದಾರೆ, ದಾವಣಗೆರೆಗೆ ಅವ್ರು ಏನೇನು ಕೊಟ್ಟಿದ್ದಾರೆ ಅಂತ ಹೇಳಿ ಸರ್. ನಾವೆಲ್ಲ ದಾವಣಗೆರೆಗೆ ಮಾಡಿದ್ವಿ. ನೋಡಿ, ದಾವಣಗೆರೆ ಮೊದಲೇನೆ ಒಂದು ರೀತಿಯಲ್ಲಿ ಸುಭಿಕ್ಷವಾಗಿದೆ. ದಾವಣಗೆರೆ ಜಿಲ್ಲೆ ನಮಗೂ ಗೊತ್ತಿದೆ, ಬೆಂಗಳೂರು ರೀತಿ ಅದು ಒಂದು ಒಳ್ಳೆ ನಗರವಾಗಿ ಬೆಳೆದಿದೆ. ಅದಕ್ಕೆ ಮೂಲ ಕಾರಣ ಶಾಮನೂರು ಶಿವಶಂಕರಪ್ಪರ ರಾಜಕೀಯನೇ ಇರ್ಬೋದು. ಅಲ್ಲಿ ಎಲ್ಲ ರೀತಿಯಲ್ಲೂ ವೈದ್ಯಕೀಯ ಬಾಗಲಕೋಟೆಯಲ್ಲಿ ಆರೋಪ ಇದೆ, ಮೇಟಿ ಅವರು MLA ಆದ್ಮೇಲೆ ಅಭಿವೃದ್ಧಿಗಳಾಗಿಲ್ಲ ಅಂತ ಸರ್. 100% ಆಗಿದೆ. ಯಾಕಾಗಿಲ್ಲ? ನಾನು ಅದೇ ಹೇಳ್ತಿದ್ದೀನಿ, ಬಿಜೆಪಿ ಅವ್ರು ಏನಾದ್ರು ಮಾಡಿದ್ರೆ ಅಲ್ವಾ? ಬರೀ ಆರೋಪಗಳನ್ನ ಮಾಡೋದ್ ಬಿಟ್ಟು ಏನಾಗಿದೆ ಅಂತ ನೋಡಿ ಕಣ್ತಿರೋದ್ ನೋಡ್ಬೇಕಲ್ವಾ ಸರ್? ಫಸ್ಟ್ ಆಫ್ ಆಲ್ ಅವರು ಹೋಗಿ ನೋಡಕ್ ಹೇಳಿ ಸರ್. ಏನಾದ್ರು ಮಾಡಿಲ್ಲ ಅಂದ್ರೆ ನಮ್ಗೆ ರಿಪೋರ್ಟ್ ಕೊಡಕ್ ಹೇಳಿ, ನಾವು ಮಾಡ್ತೀವಿ. ಯಾಕಂದ್ರೆ ಅವ್ರು ನೋಡಲ್ಲ, ಬರೀ ವಾಟ್ಸಪ್ ಅಲ್ಲಿ ಓದ್ಕೊ ಬಂದು ಆ ನರೇಶನ್ ಇಲ್ಲಿ ಓದೋದನ್ನ ಬಿಟ್ರೆ ಅವ್ರು ಏನು ಕ್ಷೇತ್ರಗಳಲ್ಲಿ ಆಗ್ತಿದೆ, ಬೆಂಗಳೂರಲ್ಲಿ ಎಲ್ಲೆಲ್ಲ ಏನಾಗ್ತಿದೆ ಅಂತಾನೆ ಅವ್ರು ಕಣ್ತಿರೋದ್ ನೋಡೋ ಶಕ್ತಿ ಇಲ್ಲ ಅಂದ್ಮೇಲೆ ಇನ್ನು ಅಲ್ಲಿ ದಾವಣಗೆರೆ ಬಾಗಲಕೋಟೆಗೆ ಎಲ್ಲೋಗ್ತಾರೆ ಬಿಡಿ ಸರ್. ಅವ್ರಿಗೆ ಯಾವುದೇ ಒಂದು ನೈತಿಕತೆನೂ ಇಲ್ಲ. ನೋಡಿ, ಈ ಸರಿ 100ಗೆ 200% ಬಿಜೆಪಿ 2 ಕಡೆ ಸೋಲುತ್ತೆ. ಕಾಂಗ್ರೆಸ್ ಗೆಲುವು ನಿಶ್ಚಿತ ಸರ್. ಈಗ ಅವಾಗಿಂದ ಅವ್ರು ಕೇಳ್ತಾ ಇದ್ರು ದಾವಣಗೆರೆಯಲ್ಲಿ ಏನ್ ಡೆವಲಪ್ಮೆಂಟ್ ಮಾಡಿದ್ದಾರೆ, ಬಾಗಲಕೋಟೆಯಲ್ಲಿ ಏನ್ ಮಾಡಿದ್ದಾರೆ ಅಂತ. 5 ಎಷ್ಟು 10 ಕೇಳಿದ್ರ 5 ಕೇಳಿದ್ರ ಒಂದು 5 ಕೊಡ್ತೀನಿ ತಗೊಂಬಿಡಿ ಸರ್. ಗೌರ್ಮೆಂಟ್ ಮೆಡಿಕಲ್ ಕಾಲೇಜು ಅವ್ರಿಗೆ ಒಂದು ಮೆಡಿಕಲ್ ಕಾಲೇಜ್ ಮಾಡೋದು ಎಷ್ಟು ಕಷ್ಟ ಇದೆ ಅಂತ ಗೊತ್ತಿಲ್ಲ ಬಿಜೆಪಿ ಅವ್ರಿಗೆ. ಮೇಟಿ ಅವರು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಮಾಡಿದ್ದಾರೆ, ಒಂದು ಮೆಗಾ ಮಾರ್ಕೆಟ್ ಯಾರ್ಡ್ ನ ಮಾಡಿದ್ದಾರೆ, ಅರ್ಬನ್ ರೂರಲ್ ಇನ್ಫ್ರಾಸ್ಟ್ರಕ್ಚರ್ ನ ಡೆವಲಪ್ಮೆಂಟ್ ಮಾಡಿದ್ದಾರೆ. ಬೂಡ ಅನ್ನೋದನ್ನ ಮಾಡಿರೋದೇ ಮೇಟಿ ಅವರು. ಒಂದು ನಿಮಿಷ ಕೇಳಿಸ್ಕೊಡ್ರಿ ಫಸ್ಟ್ ಡೆವಲಪ್ಮೆಂಟ್ ಕೇಳಿಸ್ಕೊಡ್ರಿ. ಇರಿಗೇಷನ್ ನ ಡೆವಲಪ್ಮೆಂಟ್ ಮಾಡಿದ್ದು ಆಯ್ತಾ? ದಾವಣಗೆರೆ ಬಗ್ಗೆ ಇಷ್ಟೊಂದು ಮಾತಾಡ್ತಿದ್ರಲ್ಲ, ದಾವಣಗೆರೆಯಲ್ಲಿ ಶಿವಶಂಕರಪ್ಪ ಅವರು ಎಷ್ಟು ಎಜುಕೇಶನ್ ಇನ್ಸ್ಟಿಟ್ಯೂಟ್ ಮಾಡಿದ್ದಾರೆ ಅಂತ ಗೊತ್ತೇನ್ರಿ ನಿಮ್ಗೆ? ಅದು ಅವ್ರ ಸ್ವಂತದ್ದು, ಸರ್ಕಾರಿ ಅಲ್ಲ. ಬಾಪೂಜಿ ಎಜುಕೇಶನ್ ಸೊಸೈಟಿ ಸ್ವಂತದ್ದ ಸರ್? ಅವ್ರದ್ದೇ ಅಲ್ಲ, ಅವ್ರ ಕುಟುಂಬದ ಕಂಟ್ರೋಲ್ ಅಲ್ವಾ? ವಿದ್ಯೆಯನ್ನು ಕೊಡುವಂತ ಕೆಲಸ ಬಾಬೂಜಿ ಎಜುಕೇಶನ್ ಸೊಸೈಟಿಯಿಂದ ಮಾಡಿ. ಫ್ರೀ ಏನು ಕೊಟ್ಟಿಲ್ಲ ಸ್ವಾಮಿ, ಡೊನೇಷನ್ ತಗೊಂಡಿದ್ದಾರೆ ಸರ್. ಈಗ ಇಲ್ಲ ಒಂದ್ ನಿಮಿಷ, ಗೌರ್ಮೆಂಟ್ ಇನ್ಸ್ಟಿಟ್ಯೂಟ್ ಮಾಡಿ ಯಾರೋ ಬಡವ್ರ ಮಕ್ಳಿಗೆ ಫ್ರೀ ಓದಿಸಿದ್ರೆ ಹೇಳ್ಬೋಯ್ತು. ಅವರು ಬಾಪೂಜಿ ಸಂಸ್ಥೆ ಅದು ಡೊನೇಷನ್ ತಗೊಳ್ತಾರೆ ಸ್ವಾಮಿ, ಫ್ರೀ ಎಜುಕೇಶನ್ ಕೊಡಲ್ಲ ಸ್ವಾಮಿ. ಆಯ್ತು ಸರ್. ಈಗ ಒಂದು ಸಕ್ಕರೆ ಕಾರ್ಖಾನೆಯನ್ನ ಪ್ರಾರಂಭ ಮಾಡಿದ್ರೆ ಸಕ್ಕರೆ ಅವರೇ ತಗೋತಾರ ಸರ್? ರೈತರಿಗೋಸ್ಕರ ತಾನೇ ಮಾಡೋದು. ಅಂತ ಸಕ್ಕರೆ ಕಾರ್ಖಾನೆಯನ್ನು ಮಾಡಿದ್ದೇನಕ್ಕೆ? ರೈತರಿಗೋಸ್ಕರನೇ ಮಾಡಿದ್ದು. ಈಗ ನೀವು ಅದನ್ನೇ ಕೇಳಿದ್ರೆ, ಈಗ ಆಯ್ತು ಟೆಕ್ಸ್ಟೈಲ್ ಇಂಡಸ್ಟ್ರಿ ಮಾಡಿಸ್ಕೊಂಡು ನಾವೇ ಬಟ್ಟೆ ಹೊಳ್ಕೊಂಡು ನಾವೇ ಹಾಕೊಳಕ್ಕಾಗುತ್ತಾ ಸರ್? ಯಾರು ಟೆಕ್ಸ್ಟೈಲ್ ನ ಯಾರು ಯೂಸ್ ಮಾಡಬೇಕು ಅಂತವ್ರಿಗೆ ಬೇಕು, ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಬೇಕು. ಈಗ 1979ರಿಂದ
ಏನೇನ್ ಬೆಳವಣಿಗೆ ಆಗಿದೆ, ಅಲ್ಲಿ ಎಷ್ಟು ಡೆವಲಪ್ಮೆಂಟ್ ಆಗಿದೆ, ಟೆಕ್ಸ್ಟೈಲ್ ಇಂಡಸ್ಟ್ರಿ ಆಗಲಿ, ಶುಗರ್ ಅಂಡ್ ಫಾರ್ಮಾ ಕಂಪನಿಗಳಾಗ್ಲಿ, ಇವತ್ತು ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ ದಾವಣಗೆರೆಯಲ್ಲಿ ಹೆಚ್ಚಿರೋದಂಥದ್ದು. ಆಮೇಲೆ ಹೇಳ್ತೀನಿ ಸರ್, ಡೆವಲಪ್ಮೆಂಟ್ಗೆ ಬಂದಾಗ ಶಾಮನೂರು ಶಿವಶಂಕರಪ್ಪ ಅವರು ಯಾವತ್ತು ಡೆವಲಪ್ಮೆಂಟ್ಗೆ ಒತ್ತು ಕೊಟ್ಟಿದ್ರಿಂದ ಸತತವಾಗಿ 40 ವರ್ಷಗಳ ಕಾಲ ಅವರು ಅಧಿಕಾರದಲ್ಲಿ ಇದ್ರು. ಈಗ ಇವ್ರು ಹೇಳ್ತಾರಲ್ಲ 40 ವರ್ಷಗಳ ಕಾಲ ಅಧಿಕಾರ ಬರೀ ದುಡ್ಡು, ಏನ್ ಹೇಳ್ತಾರಲ್ಲ ಇವ್ರು ಹೇಳೋ ತರ ಬರೀ ದುಡ್ಡು ಕೊಟ್ಟು, ಎಂಡ ಕೊಟ್ಟು, ಲಂಚ ಕೊಟ್ಟು ಇದನ್ನೇ ಮಾಡಂಗಿದ್ದಿದ್ರೆ ಯಾರು ಜನ ಓಟ್ ಹಾಕಲ್ಲ ಸರ್. ಜನರಿಗೂ ಕಾಮನ್ ಸೆನ್ಸ್ ಅನ್ನೋದಿದೆ, ಯಾರಿಗೆ ಓಟ್ ಹಾಕ್ಬೇಕು, ಭಾವನಾತ್ಮಕ ಕನೆಕ್ಷನ್ಸ್ ಇರುತ್ತೆ. ಒಬ್ಬ ಮನುಷ್ಯ, ಒಬ್ಬ ಅಧಿಕಾರಿ ಆಗ್ಲಿ, ಒಬ್ಬ ಲೀಡರ್ ಆಗ್ಲಿ, ಯಾರಾದ್ರೂ ನಮ್ಗೆ ಒಳ್ಳೇದ್ ಮಾಡ್ತಾರೆ ಅಂದ್ರೆ ಮಾತ್ರ ಅವ್ರನ್ನ ಪದೇ ಪದೇ ಆರಿಸೋದು. ಇವ್ರು ಬಿಜೆಪಿ ಹೇಳೋ ಏನ್ ಹೇಳ್ತಾರೆ, ಸುಮ್ನೆ ಓಟ್ ಹಾಕ್ಬಿಡ್ತಾರೆ, ಅವರು ಜಾತಿ ರಾಜಕಾರಣ ಮಾಡ್ತಾರೆ, ಇದೆಲ್ಲ ಸುಳ್ಳು. ನಾನು ಹೇಳೋದು ಶಿವಶಂಕರಪ್ಪ ಅವರು ಒಳ್ಳೆ ಕೆಲಸಗಳು ಮಾಡಿದ್ದಾರೆ, ಅವರ ಮೊಮ್ಮಗನು ಒಳ್ಳೆ ಕೆಲಸ ಮಾಡ್ತಾನೆ. ಅವ್ರು ಹೇಳ್ತಾ ಇದ್ರು ಸಮರ್ಥ ಸೋಲ್ತಾನೆ ಅಂತ, ಸಮರ್ಥ ಗೆಲ್ತಾನೆ. ಬಿಜೆಪಿ ಅವರೆಲ್ಲ ನೋಡ್ತಾ ಇರಿ, ಬಿಜೆಪಿ ಅವರು ಬಾಗಲಕೋಟೆನೂ ಗೆಲ್ತೀವಿ ಸರ್. ನಾನೀಗ ಏನು ಅಭಿವೃದ್ಧಿ ಕೆಲಸಗಳು ಹೇಳಿದ್ದೀನಿ, ಬಾಗಲಕೋಟೆಯಲ್ಲೂ ಅವ್ರ ಮಕ್ಕಳು ಅಭಿವೃದ್ಧಿ ಕೆಲಸಗಳನ್ನ ಮುಂದುವರ್ಸ್ಕೊಂಡು ಹೋಗ್ತಾರೆ. ನಮಗೆ 2 ಕ್ಷೇತ್ರದಲ್ಲೂ ಗೆಲುವಾಗುತ್ತೆ. ನಾವು ಈ ಗೆಲುವಿನ ಓಟವನ್ನು ಮುಂದುವರಿಸ್ತೀವಿ. ಇಲ್ಲೊಂದ್ ಕಡೆ ಅಲ್ಪಸಂಖ್ಯಾತ ಅಭ್ಯರ್ಥಿಯನ್ನ ನಿಮಗೆ ರೆಬಲ್ ಆಗಿ ನಿಂತಿದ್ರೆ ಬಹುಶಃ ನಿಮಗೆ ದೊಡ್ಡ ಹೊಡೆತ ಕೊಡ್ತಿತ್ತಲ್ವಾ? ಸರ್, ರೆಬಲ್ ಅನ್ನೋ ಪ್ರಶ್ನೆ ಇಲ್ಲ. ನೋಡಿ, ಅವ್ರ ರೈಟ್ಸನ್ನು ಅವ್ರು ಕೇಳಿದ್ದಾರೆ, ಅದರಲ್ಲಿ ತಪ್ಪು ಅಂತ ನಾವು ಹೇಳೋಕ್ಕಾಗಲ್ಲ. ಯಾಕಂದ್ರೆ ಅವರು ನಮ್ಮ ಪಕ್ಷದ ನಾಯಕರೇ. ಪೈಲ್ವಾನ್ ಸಾಹೇಬ್ರು ಏನಿದ್ದಾರೆ ಅವರು ನಮ್ಮ ಪಕ್ಷದ ನಾಯಕರೇ. ಅವ್ರ ರೈಟ್ಸ್ ಏನು ಅವ್ರು ಕೇಳಿದ್ದಾರೆ, ಅದಾದಮೇಲೆ ಅವ್ರಿಗೆ ಏನು ಮನವರಿಕೆ ಮಾಡಬೇಕು, ಯಾವುದೆಲ್ಲ ವಿಷಯಗಳನ್ನ ಹೇಳಬೇಕು, ಯಾವುದು ಈ ಕಮ್ಯುನಲ್ ಟೆರರಿಸ್ಟ್ಗಳಿದಾರಲ್ಲ ಅವ್ರನ್ನ ದೂರ ಇಡೋದಕ್ಕೋಸ್ಕರ ನಾವೆಲ್ಲರೂ ಒಟ್ಟಿಗೆ ಸೇರಲೇಬೇಕು ಅನ್ನೋ ಒಂದು ಮನೋಭಾವನೆಯಿಂದ ಇವತ್ತು ಪೈಲ್ವಾನ್ ಸಾದಿಕ್ ಅವರು ಇವತ್ತು ವಾಪಸ್ ತಗೊಂಡು ಪಕ್ಷನ ಅವರು ಇಟ್ಕೊಂಡು ಇವತ್ತು ಹೋಗಿದ್ದಾರೆ. ಆಮೇಲೆ ಅವ್ರು ಹೇಳ್ತಾ ಇದ್ರು ಅವಾಗಿಂದ ಸ್ವಾತಂತ್ರ್ಯ ಬಂದಾಗಿಂದ ಶಾಮನೂರು ಶಿಕ್ಷಣ ಹೌದು ಸಮಿ ಸ್ವಾತಂತ್ರ್ಯ ಬಂದಾಗಿಂದ ಅವ್ರು ಹೇಳ್ತಾ ಇರೋದು ಹೇಳ್ತೀನಿ. ಅವ್ರೇನಾದ್ರು ಆ ರೀತಿ ಅನ್ಕೊಂಡಿದ್ರೆ ಆ ತರ ಇವ್ರು ಬಿಜೆಪಿಯಿಂದ ಕ್ಯಾಂಡಿಡೇಟ್ ಆಗಿದ್ರಲ್ಲ, ಯಾಕೆ ಒಬ್ಬರು ಅಲ್ಲಿ ಸಮರ್ಥರಾಗಿದ್ದಿದ್ರೆ ಕಂಟಿನ್ಯೂ ಆಗಿ ಅವ್ರು ಹೆಂಗ್ ಗೆಲ್ತಾ ಇದ್ರು? ಅವ್ರು ಸರಿ ಇಲ್ಲ, ಅವ್ರು ಡೆವಲಪ್ಮೆಂಟ್ ಮಾಡಿಲ್ಲ, ಏನು ಕೆಲಸ ಮಾಡಿಲ್ಲ ಅಂದ್ರೆ ನಿಮ್ಮ ಅಭ್ಯರ್ಥಿಗಳು ಅಲ್ಲಿ ಎತ್ತು ತೋರಿಸ್ಬೇಕಾಯ್ತು, ಅವ್ರು ಸರಿ ಕೆಲಸ ಮಾಡಿಲ್ಲ ಅಂತ. ನೀವು ಅಲ್ಲಿ ಎತ್ತು ತೋರಿಸೋದಕ್ಕೂ ಆಗಲ್ಲ, ಯಾಕಂದ್ರೆ ನೀವು ಅದನ್ನ ನೋಡೋದೇ ಇಲ್ಲ. ಬೇರೆ ಚುನಾವಣೆ ಬಂದ್ರೆ ನೀವು ಅಲ್ಲಿಗೆ ಇಳಿತೀರಾ, ಚುನಾವಣೆ ಬಂದಿಲ್ಲ ಅಂದ್ರೆ ಇಳಿಯಲ್ಲ. ಹಾಗಾಗಿ ನೀವು ಅವ್ರು ಹೆಂಗ್ ಗೆಲ್ತಾರೆ ಸೋಲ್ತಾರೆ ಅದ್ರ ಬಗ್ಗೆ ನೀವು ಮಾತಾಡೋದಕ್ಕೆ ನೈತಿಕತೆ ಇಲ್ಲ. ದಯವಿಟ್ಟು ಈ ಅಲ್ಪಸಂಖ್ಯಾತರ ಬಗ್ಗೆನೂ ಮಾತಾಡಕ್ ಹೋಗ್ಬೇಡಿ. ಯಾರೊಬ್ರು ನಂಬಲ್ಲ ನಿಮ್ಮನ್ನ. ನೀವು ಮಸಲೆ ಆದ್ರೂ ಕಣ್ಣೀರ್ ಹಾಕತ್ತೆ, ಅದಕ್ಕಿಂತ ವರ್ಸ್ಟ್ ನಿಮ್ದು, ಅದಕ್ಕಿಂತ ವರ್ಸ್ಟ್ ನಮ್ಮನ್ನ ಸ್ವಲ್ಪ ಎಲ್ಲಾದ್ರೂ ನಿಮ್ಮ ಮನೆಯಲ್ಲಿ ಹೋಗಿ ಹೇಳಿದ್ರು ಸಹ ನಿಮ್ಮ ಮನೇಲಿ ನಕ್ಬಿಡ್ತಾರೆ. ದಯವಿಟ್ಟು ಹೇಳಕ್ ಹೋಗ್ಬೇಡಿ ಸರ್. ಈಗ ನಮ್ಮ ರೆಬಲ್ ಕ್ಯಾಂಡಿಡೇಟ್ ವಾಪಸ್ ತಗೊಂಡಿರೋ ಬಿಜೆಪಿಗೆ ನುಂಗ್ಲರ್ ತುಪ್ತಾಗಿದೆ. ನಾನೊಂದು ಮಾತು ಹೇಳ್ತೀನಿ, ನಾವು ಗೆಲ್ತೀವಿ ಅಂತ ಇವತ್ತೇ ರಿಸಲ್ಟ್ ಬಂದಿದೆ, ಅದಕ್ಕೆ ಬಿಜೆಪಿ ಅವರೇ ಸಾಕ್ಷಿ. ಎರಡನೇ ವಿಚಾರ ಸರ್, ದಾವಣಗೆರೆಯಲ್ಲಿ ಅಭಿವೃದ್ಧಿ ಆಗಿಲ್ಲ ಅಂದ್ರೆ ಒಂದು ವ್ಯಕ್ತಿ ಸತತವಾಗಿ ಗೆಲ್ತಾ ಇರ್ಲಿಲ್ಲ. ಮೂರನೇ ವಿಚಾರ, ಎಲ್ಲರೂ ಕಾಟನ್ ಎಕ್ಸ್ಪೋರ್ಟ್ ಏನಾದ್ರು ಜಾಸ್ತಿ ಆಗ್ತಾ ಇದೆ ಅಂದ್ರೆ ದಾವಣಗೆರೆಯಲ್ಲಿ ನಮ್ಮ ಶಾಮನೂರು ಶಿವಶಂಕರಪ್ಪನವರು ಶುಗರ್ ಫ್ಯಾಕ್ಟ್ರಿ ಮಾಡ್ತಾ ಇದ್ದಂಥವ್ರು ಎಜುಕೇಶನ್ ಇನ್ಸ್ಟಿಟ್ಯೂಟ್ ನಡೆಸಿದ್ರು. ಅವ್ರಿಗೆ ಗೊತ್ತು, ಅವರು ಒಂದು ಗಿರಾಣಿ ಅಂಗಡಿ ಇಟ್ಕೊಂಡು ಮುಂದುವರೆದಂತ ಒಂದು ಕೈಗಾರಿಕೋದ್ಯಮಿ. ಅವ್ರು ಇವತ್ತು ರಾಜಕೀಯದಲ್ಲಿ ಸಫಲ ಆಗಿದ್ದಾರೆ. ಅವ್ರ ಸೊಸೆನ್ ತಂದಿದ್ದಾರೆ, ಮಗನ್ ತಂದಿದ್ದಾರೆ, ಇವತ್ತು ಯುವಕರಿಗೆ ಟಿಕೆಟ್ ಕೊಡಬೇಕು, ಅವ್ರ ಮಗನಿಗೆ ಕೊಟ್ಟಿದ್ದಾರೆ. ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆಯ ಮತದಾರರಿಗೆ ಬಹಳಷ್ಟು ಆಪ್ಷನ್ಸ್ಗಳು ಇರ್ತಕ್ಕಂಥದ್ದು. ಯಾರಿಗೆ ಓಟ್ ಹಾಕ್ಬೇಕು, ಯಾರಿಗೆ ಓಟ್ ಹಾಕಿದ್ರೆ ಎಷ್ಟು ಲಾಭ ಅಂತ ಹೇಳಿ ಇರ್ತಕ್ಕಂಥದ್ದು. ಇವ್ರು ಹೇಳಿದ್ರು ಕಾಂಗ್ರೆಸ್ ಮತ್ತು ಬಿಜೆಪಿ ಒಂದೇ ನಾಣ್ಯದ 2 ಮುಖಗಳು ಆರೋಪವನ್ನು ಮಾಡಿದ್ರು. ಹೌದು ಸರ್, ಅವರು ಕೇಂದ್ರದಿಂದ ದುಡ್ಡು ತಗೊಂಡ್ಬಂದು ಹಂಚಿ ಗೆಲ್ಲೋ ಪ್ಲಾನ್ ಮಾಡ್ತಾರೆ. ಇವ್ರು ರಾಜ್ಯದಿಂದ ನಾವು ಕಷ್ಟಪಟ್ಟಿರೋ ದುಡ್ಡು ಟ್ಯಾಕ್ಸ್ ಕಡೆ ಅದನ್ನೆಲ್ಲ ಎಲೆಕ್ಷನ್ ಇದಕ್ಕೆ ಮಾಡ್ತಾರೆ. ಸಮರ್ಥ ಅವರು ಒಳ್ಳೆ ಅವ್ರ ತಾತ ಮಾಡಿರೋ ಅಂತ ಹೆಸರನ್ನ ಇವ್ರು ಉಳಿಸ್ತಾರೆ ಅಂತ ಹೇಳಿದ್ರಲ್ಲ, ಹೆಸರು ಉಳಿಸಲ್ಲ ಸರ್. ಅವ್ರು ಮಾಡಿರೋ ಆಸ್ತಿ ಇದೆಯಲ್ಲ ಅದಕ್ಕೆ ಡಬಲ್ ಆಸ್ತಿ ಮಾಡ್ತಾರೆ ಸರ್. ಕುಟುಂಬ ರಾಜಕಾರಣಕ್ಕೆ ಕಾರಣ ಏನಂತ ನೋಡೋಕೆ ಹೋದ್ರೆ ನಾನೊಂದು ಸೂಟ್ ಕೇಸ್ ಹಾಕ್ತೀನಿ ಸರ್, ಮುಂದೆ ಗೆಲ್ತೀನಿ, ಒಂದು 10 ಸೂಟ್ ಕೇಸ್ ತರ್ತೀನಿ, ಆಮೇಲೆ ನನ್ನ ಮಗಳಿಗೆ ನಿಲ್ಲಿಸ್ತೀನಿ, ಅವಾಗ ಅವಳಿಗೆ ಹಾಕ್ತೀನಿ. ಏನ್ ಗೊತ್ತಾ, ಸಾಮಾನ್ಯ ಕಾರ್ಯಕರ್ತರಿಗೆ ನಿಲ್ಲಿಸಿದಾಗ ಅವ್ರ ಹತ್ರ ದುಡ್ಡಿರಲ್ಲ. ಕುಟುಂಬ ರಾಜಕಾರಣಕ್ಕೆ ಮೇನ್ ಕಾರಣನೇ ಅದು ಅಲ್ವಾ, ದುಡ್ಡು ಮಾಡಬೇಕು, ಇಡಬೇಕು, ನಮ್ಮ ಮುಂದಿನ ಮಕ್ಕಳಿಗೆ ಇಡಬೇಕು, ಅಷ್ಟೇ ಅಲ್ವಾ ಸರ್. ಪ್ರತಿಯೊಂದು ಮೆಡಿಕಲ್ ಕಾಲೇಜ್ ಆಗಲಿ ಅಥವಾ ಇದು ಪ್ರೈವೇಟ್ ನರ್ಸಿಂಗ್ ಹೋಮ್ಗಳಲ್ಲಿ ಎಲ್ಲ ರಾಜಕಾರಣಿಗಳದೇನೆ. ಏನಾದ್ರೂ ಫ್ರೀ ಮೆಡಿಕಲ್ ಫೆಸಿಲಿಟೀಸ್ ಕೊಡ್ಲಿ ಜನರಿಗೆ, ಏನಾದ್ರೂ ಫ್ರೀ ಎಜುಕೇಶನ್ ಕೊಡ್ಲಿ ಜನರಿಗೆ, ಯಾಕೆ ಕೊಡ್ತಾ ಇಲ್ಲ ಇವರು? ಸರ್, ಇವತ್ತಿನ ದಿನ ನೋಡಿ, MLAಗಳು ಜನತೆಗೋಸ್ಕರ ಏನಾದ್ರು ಒಂದು ಒಳ್ಳೆ ಕೆಲಸ ಮಾಡಿ ಏನಾದ್ರು ಕೇಳಿದ್ರೆ IPL ಟಿಕೆಟ್ ಕೊಡಿ ಅಂತಾರೆ. ಇವರು ನಾಚಿಕೆಮಾನ ಮರ್ಯಾದೆ ಇಲ್ವಾ? ಇವತ್ತು ರಾಜ್ಯದಲ್ಲಿ ಏನು ಸಂಕಷ್ಟದಲ್ಲಿ ಬಂದಿದ್ದಾರೆ, ಇದ್ರ ಬಗ್ಗೆ ಯಾರು ಒಬ್ಬರೇ ಒಬ್ಬ MLA ಆಗಲಿ MP ಆಗಲಿ ಉಸಿರು ಎತ್ತುತ್ತಾ ಇದ್ದಾರಾ? ಎತ್ತುತ್ತಾ ಇಲ್ಲ. ಎಲ್ಲ ಉಸಿರು ಹಿಡಿದಿಟ್ಕೊಂಡಿರೋ ಅಂತ MLA MP ಇರ್ಬೇಕಾದಾಗ ಜನಗಳ ಬಗ್ಗೆ ನಾವು ಇವ್ರು ಯೋಚನೆ ಮಾಡಕ್ ಯೋಗ್ಯತೆ ಇಲ್ದಿರೋಂಥವ್ರು ಜನ ಇವ್ರ ತಕ್ಕ ಬುದ್ಧಿ ಕಲಿಸ್ಬೇಕು ಅಂತ ನಾನು ಕೇಳ್ಕೊಂತೀನಿ ಸರ್. ಇವತ್ತು ಸದನದಲ್ಲಿ ನೋಡಿದ್ರೆ ಬರೀ ಇವರು ಕುರುಕ್ಷೇತ್ರ ಏನು ಯುದ್ಧ ನಡೆಯುತ್ತೋ ಅದೇ ರೀತಿ
DK ಶಿವಕುಮಾರ್, ಮುನಿರತ್ನ ಅವರು ಅವ್ರನ್ನ ರೇಪಿಸ್ಟ್ ಅಂತಾರೆ, ಅವ್ರನ್ನ ಗೂಂಡಾ ರೌಡಿ ಅಂತವ್ರೆ. ಬರೀ ಇದೇ ಚರ್ಚೆ ಆಗ್ತೈತೆ ಹೊತ್ತು ಸಾಮಾನ್ಯರಿಗೆ ಒಂದು ಸಿಲಿಂಡರ್ ಕೊರತೆ ಆಗಿದೆ, ಒಂದು ನೋವಲ್ಲಿದ್ದಾರೆ, ಅದ್ರ ಬಗ್ಗೆ ಒಂದು ಚರ್ಚೆ ಮಾಡ್ತಲ್ಲ. ಇವ್ರಿಗೆ ಮಕ್ಕಳಿಗೆ ಟಿಕೆಟ್ ಬೇಕು ಅಂತಾರೆ. ಯಾವ ಟಿಕೆಟ್ ಅಂದ್ರೆ ಎಲೆಕ್ಷನ್ ಟಿಕೆಟು ಮಕ್ಕಳಿಗೆ ಬೇಕು, IPL ಟಿಕೆಟು ಮಕ್ಕಳಿಗೆ ಬೇಕು, ಅದೊಂದೇ ಚರ್ಚೆ ಆಗಿದೆ ಸರ್. ದಯವಿಟ್ಟು ಸಾದಿಕ್ ಪೈಲ್ವಾನ್ ಅಂತ ಹೆಸರಿದಿಲ್ಲ, ಅದು ಚೇಂಜ್ ಮಾಡಬೇಕು. ಏನಕ್ಕೆ ಪೈಲ್ವಾನ್ಗಳು ಕುಸ್ತಿಗೆ ಬಂದ್ರೆ ಅಟ್ಲೀಸ್ಟ್ ನಿಂತ್ಕೊಂಡು ಫೈಟ್ ಕೊಡ್ತಾರೆ. ನೀವು ಫೈಟಿಗೆ ಮುಂಚೆನೆ ಔಟ್ ಆಗ್ಬಿಟ್ಟಿದ್ದೀರಾ. ದಯವಿಟ್ಟು ಆ ಪೈಲ್ವಾನ್ ಅಂತ ಹೆಸರು ತೆಗೆದ್ಬಿಟ್ಟು ಬೇರೆ ಏನಾದ್ರು ಸರ್ ಕೊನೆಯದಾಗಿ ಸರ್ ಅವ್ರು ಹೇಳ್ತಾ ಇದ್ರು ಶಾಮನೂರು ಶಿವಶಂಕರಪ್ಪರು ತುಂಬಾ ಅಭಿವೃದ್ಧಿ ಮಾಡಿದಂತ ಇನ್ಸ್ಟಿಟ್ಯೂಷನ್ಸ್ ಮಾಡಿದ್ದಾರೆ ಸ್ವಾಮಿ. ಆದ್ರೆ ವೈಯಕ್ತಿಕವಾಗಿ ಅವ್ರು ದುಡ್ಡು ಮಾಡಕ್ ಮಾಡಿರೋಂಥದ್ದು ಯಾವ್ದು ಫ್ರೀ ಅಲ್ಲ. ಎಷ್ಟು ವಿದ್ಯಾರ್ಥಿಗೆ ಮಾಡಿದ್ದಾರೆ? ಮಾಡಿದ್ದೀರಾ? ಆಯ್ತು ಸ್ವಾಮಿ, ಈಗ ಯಡಿಯೂರಪ್ಪರ ಶಿವಮೊಗ್ಗಲ್ಲಿ ಒಂದು ಬದಿಯಲ್ಲಿ ಯಡಿಯೂರಪ್ಪನ ಇನ್ಸ್ಟಿಟ್ಯೂಷನ್, ಒಂದು ಕಡೆ ಈಶ್ವರಪ್ಪ ಇನ್ಸ್ಟಿಟ್ಯೂಷನ್. ನೀವೇನು ಸಮಾಜ ಸೇವೆ ಮಾಡಕ್ಕೆ ಬಂದಿರೋದು? ನೀವು ಮಾಡೋದು ದುಡ್ಡು ಮಾಡಕ್ಕೆ ಬಂದಿರೋದು ಇನ್ಸ್ಟಿಟ್ಯೂಷನ್. ಆಯ್ತು, ನಾ ಕೇಳಿದಂತದ್ದು ದಾವಣಗೆರೆ ಕ್ಷೇತ್ರಕ್ಕೆ ಏನ್ ಮಾಡಿದಿರ ಅಂತ. ಜನರಿಗೆ ಏನ್ ಮಾಡಿದೀವಿ ಅಂತ ಕೇಳಿದ್ರೆ ಕಾಂಗ್ರೆಸ್ ಅವರಿಗೆ ಇವತ್ತು ಹೇಳೋ ಯೋಗ್ಯತೆ ಇಲ್ಲ. ಜನರಿಗೆ ಏನ್ ಮಾಡಿದೀವಿ ಅಂತ ಇವಾಗ ಬರುತ್ತಲ್ಲ ಬೈ ಎಲೆಕ್ಷನ್, ಅದ್ರಲ್ಲಿ ಗೊತ್ತಾಗುತ್ತೆ. ಲೂಟಿಕೋರು ಎರಡು ಪಕ್ಷದವ್ರು ದಾವಣಗೆರೆಯಲ್ಲಿ ಎಳ್ಳು ನೀರು ಬಿಟ್ಟವ್ರು ಇಬ್ರು, ಎಜುಕೇಶನ್ ಮಾಫಿಯಾ ಮಾಡಿರೋರು ಇಬ್ರು. ಸರ್ ಇಷ್ಟು ದಿನ ಲೂಟಿ ಮಾಡಿದ್ದಾಯ್ತು, ಜನ ನಿಮ್ಗೆ ಪಾಠ ಜನರಿಂದ ಆಯ್ಕೆಯಾದ ಶಾಸಕರು ಟಿಕೆಟ್ ಸಿಗ್ತಲ್ಲ ಅಂತ ಭಿಕ್ಷೆ ಬೇಡ್ತಿದ್ದಾರೆ. ಅವರು ಬಡವರಿಗೆ ಎಷ್ಟು ಜನ ಸೀಟ್ ಕೊಟ್ಟಿದ್ದಾರೆ ಅವ್ರ ಎಜುಕೇಶನ್ ಸೊಸೈಟಿಯಿಂದ ಕೇಳಿ. ಬಡವರಿಗೆ ಸೀಟ್ ಕೊಡ್ದಿರಾನೆ ಅವ್ರಿಗೆ ಏನಂತಾರೆ ಮೇಡಮ್, ಎಜುಕೇಶನ್ ಇನ್ಸ್ಟಿಟ್ಯೂಟ್ ನ ಮಾಡಕ್ಕೆ ಚಾನ್ಸೇ ಇಲ್ಲ. ಫ್ರೀ ಎಜುಕೇಶನ್ ಕೊಡ್ಬೇಕು. ಈ ಗಲೀಜೆಲ್ಲ ಕ್ಲೀನ್ ಮಾಡೋದಕ್ಕೆ ಒಂದು ಬರ್ಕೆನೆ ಸಮಸ್ಯೆ. ಸರ್ ನಮ್ದು ಅಭಿವೃದ್ಧಿ ಪರವಾದ ಸರ್ಕಾರ ನೋಡಿ, ಜನಗಳಿಗೋಸ್ಕರ ನಾವಿರೋದು, ನಾವು ಗೆದ್ದೇ ಗೆಲ್ತೀವಿ. ಸರ್ ಪಾಠ ಕಲಿಸ್ತೀವಿ ಅಂತಾರೆ. ಆ ಪುಸ್ತಕಗಳೆಲ್ಲ ಎಷ್ಟು ಲೈಬ್ರರಿ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ. ಈ ಬಿಜೆಪಿಗೆ ತಕ್ಕ ಪಾಠ ಕಲಿಸ್ತೀವಿ. ಸರ್ ಬದಲಾವಣೆ ನಮ್ಮಿಂದಲ್ಲ. ಮಸ್ತ್ ಮಾತಾ ನೀವು ಬಂದಿರಿ. ಕಾಂಗ್ರೆಸ್ ಭಾರತ್ ಮಾತಾ ಕೆ ದಾವಣಗೆರೆ ಇದು ಈ ವಾರದ ಜನಮನ. ಮುಂದಿನ ವಾರ ಮತ್ತೊಂದು ವಿಷಯದೊಂದಿಗೆ ನಿಮ್ಮ ಮುಂದೆ ಹಾಜರಿರ್ತೀನಿ. ನ್ಯೂಸ್ 18 ಕನ್ನಡ ನೋಡ್ತಾ ಇರಿ.